ದೇಶಾನುಪ್ರೇಮಿಗೆ ಪಣ್ಣಗ ಆಲಿಂಗಲ ಏತೋ ವರ್ಷ ಸಂತತಿ ದುಃಖ ಪಟ್ಟಿ ಕಾರಡು ಇಂಚಿನ ಒಂಜಿ ಪ್ರಸಾದ ಪಟ್ಟೊಂದು ಬೈದೆ ನನಗೆ ಏತು ಸಂತೋಷ ಆವಡ್ದು ದಾನಿ ಬಂದಳು ತನ್ನ ಕಡಲಿನ ಕೈಗೆ ಬೈತೊಂದು ಇಂಚನೆ ದೇವರ ಕೊನೆ ಒಲಗಬಹುದು ಪ್ರಾರ್ಥನೆ ಪರಮಾತ್ಮೆ ಮೆಚ್ಚಿದೆ ತಥಾಸ್ತು ಮಂಡ್ಯದು ಆಳು ಗರ್ಭಿಣಿ ಇಟ್ಟಾಗ ಇನಂ ಪ್ರತಿ ನಾರದೇಡ ಇಡೀ ಭಾಗವತ ಪುರಾಣ ಕೇಳೊಂದಿಟ್ಟಾಗೆ ಐದವರ ದೇವರನ್ನ ಮಿತ್ತು ಪ್ರೀತಿ ಫ್ರೆಂಚಿನ ಬಾಲೆ ಕೊಟ್ಟು ಗಯಾದು ಐಕೆ ನಮ್ಮಲ್ಲ ಇತ್ತೆ ಡಾಕ್ಟರ್ ಐತೆ ಕೊಂಡ ಇವಳಿಗೆ ಬೆಡ್ ರೆಸ್ಟ್ ಬೇಕು ಬಂದು ಇಲ್ಲ ಮನದು ಜಬ್ಬಡ ಆಗಿ கொஞ்ச ದಿನ ಗೆತ್ತಾಳೆ ಮೊಬೈಲ್ ಒಟ್ಟೆ ಶುರು ಮಾಡ್ತಾಳೆ ಮನದಾನಿಲೆ ಅವಳ ಬಡಿಲಿ ಟಿವಿ తీయರ ಶುರು ಮಾಡ್ತಾಳೆ ಒಕ್ಕ ಎಲ್ಲ ಬಾಲೆ ಬಿಟ್ಟು ಮಲ್ಲೆ ಆಗಿದೆ ಲೇ ಆ ಬಾಲೆಗೆ ಏತು ಬಂಡಾಲ ಗೊತ್ತಿದ್ಯಾ ಏತು ಬಂಡಾಲ ಟಿವಿ ತೂಪಲ್ಲ ಮೊಬೈಲ್ ಹೋಗಲ್ಲ ನೆರ್ಪುಡಿ ತಪ್ಪಿ ಅಂತ ಅಷ್ಟೇ ಆ ಕಾಲದ ಅದು ತಮಾಷೆ ಬಂದೈತಿ ನಿಜವಾದಲ್ಲ ನಮಗೆ ಟಿವಿ ತೂಲೆ ತೂನಾಗ ಐಟಿ ರಾಮಾಯಣ ಮಹಾಭಾರತ ಕಥೆಗಳು ಮಾತ್ರ ಬರ್ಕೊಡು ಅಂಚಿನ ಎಡ್ಡೆ ವಿಚಾರಗಳೇನು ನಮ್ಮ ಆ ಸಮಯದ ಗರ್ಭಿಣಿ ಹಂಗೆ ಬಂದಿರ್ತದೆ ಗರ್ಭಿಣಿ ಮಲ್ಲ ಶಬ್ದ ಮಂತ್ರಗಳಲ್ಲಿ ವಿಪರೀತ ಕಡಿಮೆ ಧ್ಯಾನ ಮತ್ತು ಬಂಡ್ರದಲ್ಲಿ ನಮ್ಮ ಉದ್ದೇಶದಿಂದ ಆ ಇಫೆಕ್ಟ್ ಆಗ್ನ ಆ ಸಂದರ್ಭ ಅಂಚನೆ ಇದೇ ಸಾಧು ಕೊಡಿತಾ ತಿಂಡಿ ದಿನಸ ಕೊಡಲೆ ಕುಡಿಯೇ ಇಂಚಿನ ಭಾಗವತಾಲ ಕೇಳ್ಪಾಯೆ ಇನ್ನೊಂದು ಹೊನ್ನದು ಒಂಜಿ ಹೆಣ್ಣು ಮಗಳಿಗೆ ಜನನ ಕೊಡಿಯಾದ ಜಾಸ್ತಿ ಕಟ್ಟ ಪ್ರಕಾರ ಆ 19 ಜನತಾನಿ ಆಳಿಗೆ ನಾಮಕರಣ ಬಂತೀವಿ ಪುಣ್ಯಮಿದ ಚಂದ್ರಲ ಕಿನ್ನ ಇಚ್ಚಲಿಗೆ ಬಾಲೆ ಐಕ್ಯ ಅಂಚನೆ ಐತೆ ಕಲಾವತಿ ಮಣ್ಣ ಸುಧಾರ ಜೀವಡಿದೆ ಆನೆ ಬಯ್ಯ ಡಾಕ್ಟರ್ ಮಣ್ಪಳೆ ಈಗ ನಮ್ಮ ತೊಟ್ಟಲು ಭಾಗ ಬಂಧುಗಳು ಮಾತ್ರ ಸೇರ್ತೀವಿ ಇನ್ನಿನ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಜನಗ ದಾಯ್ತ ಮಾಡ್ತೇವೆ ಅವು ಕುರು ಬಾಲೆ ಎಲ್ಲಿಯ ಬಾಲೆ ಐಕೆ ದಾಯ್ತ ಗೊತ್ತಾವು ನಾನೇ ಇದು ಪೂಜೆ ನನಂದಿನ ಮಂತ ಪಡೆದು ಆ ಪೂಜೆಗೆ ಗಡು ಬಾರ್ದಲ್ಲ ಅಕ್ಕೊಂದು ವ್ಯಾಪಾರ ಮುಗಿದು ಕಿಡಹ 8 ವರ್ಷ ಕಟ್ಲೆ ಹಾಕೋದು 8ನೇ ವರ್ಷದ ವಾಪಸ್ ನಕುನ್ ಬರ್ತೆಗೆ ಬನ್ನಗ ಸಾಧು ಬನ್ನಗ ಆ ಸಣ್ಣ ಮಗಳು ಸಖಿ ಅನ್ನೊಟ್ಟಿಗೆ ಒಬ್ಬೊಂದು ನೀನು ಕೂದು ಸಾಧುಗೂ ಬಹಳ ಸಂತೋಷ ಅಂಡ್ ಎನ್ನ ಬಾಲೆ ಮಲ್ಲೆ ಆಗ್ತದೆ ಅಪ್ಪಗನೆ ಕೂಡಲೇ ಒಬ್ಬೊಂದು ವಿಷಯ ತಲೆಗೆ ಒಳ್ಳೆಯದು ಆ ಕಾಲಡು 8ನೇ ವರ್ಷದ ವಿವಾಹ ಮಾಡಿಕೊಂಡು ವಿಜಯ ಕಣ್ಣಿಗೋಸ್ಕರ ಕಡಿದು ಕಾಡಿಗೆ ಬಿಜೋಡು ಬಂದು ಬಂದಿದ್ದಿಲ್ಲ ಅದಕ್ಕೆ ನಮ್ಮ ಇನ್ವಿಟೇಷನ್ ಕನ್ಯಾದಾನ ಪಂಪ ಆ ಕನ್ಯೆ ಮದಿಮಾಳಾಪಿ ಮುಂದೆ ಮದ್ವೆ ಮಾಡ್ಕೊಡಿಗೆ 5 ಕಾಲು ವಿಷಯ ಮಾಡ್ಬೇಕು ನಾನು ಅಶುದ್ಧ ಅದಕ್ಕೆ ನಮ್ಮ ಇತ್ತ ಮಧ್ಯಾಹ್ನಗ ಮದ್ವೆ ತುಂಬೋದು ಕಲಶ ಮೈಪಾಡ್ದ ದೇವಸ್ಥಾನ ಬಂದ ಅವ ಐಕ್ಯ ಪರಿಹಾರ ಅಂಚೆ ಎಂದ ಬಾಲೆ ಪ್ರಬುದ್ಧವಾಗ್ತದೆ ಬೆಳಿಗ್ಗೆ ಮದ್ವೆ ಮಾಡ್ಕೊಂಡು ಬಂದು ಕೈತಂದ ರತ್ನಸಾರ ಪಟ್ಟಣ ಯೋಗ್ಯ ವರನ್ನು ಗುಣಸಿದ್ದು ಬಹಳ ವಿಜೃಂಭಣೆ ಮಹಿಮೆ ಮಾತಾಡದಲ್ಲಿ ಕೈಯಲ್ಲಿ ಪಿರ ಅಪ್ಪ ನೆನಪು ಅಂತದ್ದು ಅಂದ್ರೆ ಇನಿ ಬುದ್ಧಿ ಬಂಧು ಬಾಂಧವರು ಮಾತಾಡ್ತದೆ ಬುದ್ಧಿ ನಿಷ್ಠೆಯಲ್ಲೇ ಇನಿ ಪೂಜೆ ಮಂತ್ರ ಪಣ್ಣಗ ಏತು ಸಾಲು ದೇವರನ್ನ ಭಕ್ತಿಯಿಂದಲ್ಲ ಆತ ಜಿಪುಣೆಲ್ಲ ತನ್ನ ಕೈಟಿನ ಕಾಸು ಮದ್ವೆ ಪೂರ ನಂಗೆ ಗೊತ್ತಿದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿದ್ರು ಕೈಟಿನ ಕಾಸು ಪೂರ ಖರ್ಚಾಗ್ತದೆ ಆಮೇಲೆ ಪಣ್ಣಗ ಗೋಪರೆ ಬಂದುಕೊಂಡು ಅಂದ್ರೆ ಯಾಪ ತುಣಗಲ ಪೂಜೆ ನಿನ್ನ ತರಕ ಅವೇ ಕುಳಿದಿಲ್ಲ ಪೂಜೆ ಅಂತ ಕಡಿಬಿಡಿ ನನದಿನ ಮಂತ್ರ ಪಡೆದ ರಾಷ್ಟ್ರೀಯ ಜೋರ್ ಮಂತೆ ನಮ್ಮದು ಸೀದಾ ವ್ಯಾಪಾರ ಪೋಯಿ ನಮಗ ಆಯ್ ಮಾತ್ರ ಪೋಯನ ಆ ನ್ಯಾಯನಿ ಮದುವೆ ಅನಿಸಿದ್ದೆ ನನ್ನ 60 ಸೇರ್ಸ ಒಂದು ಶುರು ಬೇರೆ ಮಲ್ಪಗ ಪಡೆದ ಲಕ್ಕೊಂಡು ಆ ದೇಶದ ಕೈತಲ್ಲ ಆ ಚಂದ್ರಕೇತುವನ್ನ ರಾಜ್ಯ ಪುಣಂಚನ ರಾಜ್ಯಗಳು ಒಂದು ಬಾಡಾದ ಇಲ್ಲಿ ಬಂದದ್ದು ಇಲ್ಲಿ ವ್ಯಾಪಾರದ ಗೋಡಾಗಿ ಮಗ ಪರಮಾತ್ಮ ಗೊತ್ತಾಗ್ತದೆ ನನ್ನ ಇಂಚೆನೆ ಬುಂಡ ನನ್ನತ ಜನತೆ ದೇವರಿಗೆ ಪರಕೆ ಮಣ್ಣೊಂದು ಬರ್ತೀನಿ ಪಕ್ಕ ಏನನ್ನು ಮಾರ ತಗೊಂಡು ಇಂಚ ಆಯರಬಲ್ಲಿ ದಾನವಂತೆ ಭ್ರಷ್ಟ ಪ್ರತಿಜಮಾಲೋಚಂ ಶಾಪಂ ತಸ್ಮೇ ಪ್ರದತ್ತವಾನ ವ್ಯಾಪರಾಜನ ಪೂಜೆ ಮನ್ಪ ಸಾಧು ಪೂಜೆ ಮನ್ಪ ಎಣ್ಣೊಂಡ ಪ್ರಾರ್ಥನೆ ಮಂತೊಂದನ ಇದಕ್ಕೆ ಅನುಗ್ರಹ ಮಂತೆ ಆಂಡ ಏನನ್ನು ಮರತು ತುಳಿಯತ ದಾನಿಗೆ ಶಾಪ ಕೊಟ್ಟ ಒಂದು ಶಾಪನೇ ಕುರಿಯಲ್ಲ ಎಂತವರ ಆ ಚಂದ್ರಕೇತನ ರಾಜ್ಯಗಳು ಹೋದ ಬಾಡಾಗಿ ಇಲ್ಲಿ ಬಂದಿದ್ದೇವೆ ಆ ಚಂದ್ರಕೇತನ ಅರಮನೆಗೆ ಕಲಾವಂತಕ್ಕೆ ಪರಮಾತ್ಮ ಕಲ್ವೇರು ಸೊತ್ತು ಮಾತ್ರ ಮತ್ತೊಂದು ಬಂದಾಗ ಬಿಸಿಲು ಆ ಕಾಲದಲ್ಲಿ ಓಪಂದ ಚಾಡಿ ಈ ಕಲ್ವೇರಿಗೆ ದಾನೆ ಅಂಡು ಎಂಟ್ರೆ ಏರ ಬೆರಿ ಬತ್ತೊಂದು ಬತ್ತೇರು ಬಣ್ಣ ಭಾವನೆ ಅಂತ ಬರ್ತಂಡು ಏನು ನಿಜ ಬೆರಿ ಬತ್ತೊಂದು ಬೈತೀರು ಅಂಡ ಪರಮಾತ್ಮ ಹಾಕ್ಲಿಗೆ ಬೆರಿ ಬತ್ಲಾಕ ಬಂತೀರಿಗೆ ನಿರ್ಧಾರ ಮುಗ್ರು ಕೋಡಿ ದಾನ ಬಂತೀರು ಇವರು ಕೊನೆಯ ಈ ಕೊಳ್ಳಿ ಬಂಗಾರ ಪೂರ ಚಾವಡಿ ಗೀರು ಲಕ್ಕೊಂದು ಸೀದಾ ಹಾಕಿ ಬತ್ತು ಪೋಯಿರಿಗೆ ಪಾಂಡ್ಯಾನಗ ಚಂದ್ರಕೇತನ ಅರಮನೆಟ್ಟು ಸುದ್ದಿಯಾண்டு ಅರಮನೆಟ್ಟು ಕಲ್ವೇರು ಬಂದಿದ್ದೇವೆ ಹೋದ ರಾಜ ಮಂಟರಿಗೆ ಅದೇ ಐದು ಬದಿ ಎರಡೇ ಇಂಚಿನ ಬಂದ್ಬಿಡಿ ಕಲ್ವೇರು ಬಂದಿದ್ದೇವೆ ಕಲ್ವೇರು ನಾಡೊಂದು ಬೆಲೆ ಪಡೆದು ಲಕ್ಕದು ಸೀದಾ ಕಲ್ವೇರು ನಾಡ್ಯರೆ 4 ಮೀಟರ್ 4 ಜನಕ್ಕೆ ಲೆಕ್ಕ ಹಾಕ್ಬೇಕು 4 ಮೀಟರ್ ಜನಕ್ಕೆ ಲೆಕ್ಕ ಹಾಕ್ಬೇಕು
ಒಂಜಿ ಪಂಗಡದಾನೆ ಮುಕ್ಕಳು ಓಲು ಬಾಡ ಇಲ್ಲು ಮಂತ್ಕೊಂಡಿರ ಅಡಿಗೆ ಬರ್ಪಣ ಕ್ಲಾಯರ್ಗೆ ಬಂದಾಗ ಮುಕ್ಕಳು ದಾನೆ ಕಾಂಡ ಎಲ್ಲ ಮೋನ ದೆಕ್ಕಗ ಪಂಡು ಬಾಟಲ್ ಎತ್ತಿದೆ ಮೋನ ದೆಕ್ಕದು ಕೊನಗ ಚಾವಡಿ ನೀಲಿಕಾಯಿ ಬಳ್ಳಿ ಬಂಗಾರ ರಾಜನ ಮೊಹರಿತನ ನಾಣ್ಯ ರಾಜನ ಕಿರೀಟ ಬಂಗಾರದ ಖಡ್ಗ ಮಾತ ಉಂಡು ಎಲ್ಲ ಕಥನೆ ಒಡ ರಾತ್ರಿ ಮುಂದಿಜ್ಜಾಂಡು ಇಂದು ಒತ್ತು ಬರ್ತಂಡು ಪಂಡು ಆಲೋಚನೆ ಬಂದು ಕೂಡಲೇ ಗೊತ್ತಾಂಡು ರಾಜನ ಮೊಹರಿತನ ನಾಣ್ಯ ರಾಜನ ಕಿರೀಟ ಖಡ್ಗ ರಾಜಗತನ ಬೇಟೆಗಳಲ್ಲಿ ಆನಂದ್ ಏನ ಕೊಣತಿದ್ದೀರಿ ಏನೇ ನಮ್ಮ ರಾಜ್ಯನ ಜನಕ್ಕೂ ಬರ್ತಿಂದ ಅಕಲೇ ನೀನು ಕೊರಕ ಪಂಡು ನೀನು ಒಂದೊಂದೇ ಉಲಾಯಿ ಕೊಟ್ಟಿದ್ದೀವಿ ಅವೇ ಸರಿಯಾದ ಅವೇ ಕೊಟ್ಟು ಮುಗುಲ್ಲ ಬರ್ಕೊಳಕ್ಲಾಯ್ರಿ ಕರವೇ ನಾಡೋದು ಬರ್ಕೊಂಡಲ್ಲ ಪೂಜೆ ಬಂಟರಿಗೆ ದಯ ನಮ್ಮ ಅರಮನೆ ಸ್ವಚ್ಛನ ಪೂರ ಮುಳ್ಳುಂಟು ಮುಗ್ಳು ಗುಡಾರ್ಗೆ ಮಾತ್ರಮಲ್ಲ ಒಂದು ವ್ಯಾಪಾರಿಗಳು ಬಂದು ಉಳ್ಳೇರಿ ಸುಳ ನಮ್ಮ ಅರಮನೆ ಕಣ್ಣದು ಕೊಣದ ಸಾಮಾನು ಉಲಾಯಿ ಜೀವನ ಉಳ್ಳೇರಿ ಪಣದು ಊಟ ಮಗನಿಗೆ ಅವಾಗ ಸಾಲು ಮಣ್ಣೆ ಎಂಟ್ಲು ಕಳಿವೆ ಇರ್ಲತ್ತು ದರಡ ಬರ ಇರ್ಲತ್ತು ಎಂಟ್ಲು ವ್ಯಾಪಾರ ಬಂದುಕೊಳ್ಳೋದಿನಿ ಕಾಂಡ ಲಕ್ಕನ ಇಂಚೆಂಚ ಪರಿಸ್ಥಿತಿ ಇತ್ತು ಇದೇ ಐದು ಬೋಟ ಕೊಡಲಿ ಎಂಟು ಜಾಗೃತಿ ಬೋಟ ಅದು ಉಲಾಯಿ ಜೀವನ ಎಂಟು ಕಳಿವೆ ಬಣಗ ಜ್ಞಾನ ಬಣ್ಣ ಸತ್ಯ ನಿಜವಾದ ಕಳೆಯರಾಗ್ತದೆ ಬಣ್ಣಗ ಮುಗ್ಲು ಏತು ಸತ್ಯ ಮಾಡಲ ಆ ಸತ್ಯನಾರಾಯಣ ಸ್ವಾಮಿನ ಮಹತ್ವದವರ ಮುಗ್ಲ ಸತ್ಯ ಮೂಗುರ ಸುಳ್ಳಾದೇಕೊಂಡು ಐದವರ ಮುಗ್ಲ ದರ ದರನ ಲೆಕ್ಕವನ್ನು ಹೋದು ಚಂದ್ರಕೇತನ ಎದುರು ಉಂಟಾವಿಗೆ ಯಾಪಲ ಚಂದ್ರಕೇತು ಬೇರೆಗ್ಲ ವಿಷಯದ ವಿಮರ್ಶವನ್ನು ಬಂದು ಶಿಕ್ಷೆ ಕೊಟ್ಟನಾಯತ್ ಆನಿದ್ದಾನೆ ಕಳ್ವೆ ದಿಗ್ಗಿರ ಜೈಲ್ ಬಾಡ್ಲೆ ಬಂದು ಆ ಖಂಡನೆ ನೆಕ್ಲೆ ರಡ್ನಾನಕು ಜೈಲುವಾಸ ಆದುಕೊಂಡು ದಿಂಚೆ ಅಪ್ಪೆಲ ಮಗಳ ಆ ವಿವಾಹ ಕಾರ್ಡ್ ಕೊಣತನಂಚಿನ ದಿನ ಸಾಮನ ಅರಿಯ ಮಾಸಿದ್ದಾನೆ ಐದೈದೆತ್ತನ ಏತಿದಿರ ಬರು ಕೊನೆಗೆ ಅನ್ನ ಚಿಂತ ಪರಂಭೂತ ಬಗ್ರಾಮಚ ಗ್ರಹೇ ಇನಿಯರ್ತಿನ ಗತಿಜ್ಜಂದೆ ಇಲ್ಲಿ ನಟ್ಟ್ಯಾರ ಸುರುಮಂತೆ ಆಂಡ್ ನಟ್ಟೋದು ಬೋನಗನ ಇಬ್ಬರಿಗೆ ನಾ ಕಾಲಿಂದ ಕೊಡದಿತ್ತನ ಆ ತಿಕ್ಕನ ಕಾಸು ಮುಗ್ಲೆಗೆ ಒಣಸಿಗ್ಲ ಯಾರ್ಜಿ ಅಪ್ಪೆ ಒಂದಿನ ಬಂಡ್ಬಾಳ್ ಮಗಳೇ ಈ ರೀತಿ ನಮ್ಮ ನಟ್ಟೊಂದು ಬೋಲ್ಡ ಬಂದಿನೇ ಕಷ್ಟ ಎಲ್ಲೆಲ್ಲಿ ಗೊಕ್ಕ ಈ ಯೋಜನೆ ಐತಿ ನಟ್ಟೊಂದು ಬೋಲ ಯಾನನ್ ಮೇಯ್ತು ನಟ್ಟೊಂದು ಹೋಗ ಬಣ್ಣದು ಆ ರೀತಿ ನಟ್ಟೆರು ಸುಮ್ಮಂತೇಳಿ ಅಪ್ಪೆ ನಟ್ಟೊಂದು போய் ನಾನು ಬಂದು ಇಲ್ಲಡೆ ಸೇರಿಯಾದ್ರೆ ಮಗಳ ಇಂಚೆ ನಟ್ಟೊಂದು போனಗ ಒಂದು ಪ್ರಾಣ ಇರಲಾಳೆ ಇಂಚೆನೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ತೊಂದಿತ್ತು ಏನಾಡ್ಲ ಪರಮಾತ್ಮನ ಪ್ರಸಾದ ಮಹತ್ಯದ ಗುಮ್ಮಂಚ ಬಾಲೆ ಆ ಪೂಜೆ ತೂದು ಆಳಿಗೆ ಬಹಳ ಸಂತೋಷ ಆದೆ ಇಡೀ ಕಥಾಶ್ರವಣ ಕೇಳಿದ್ದು ಅವಲೇ ತುಳ್ಳಂತೆ ಅದು ಕೊಟ್ಟಾನಗ ರಾತ್ರಿ ಆದುಕೊಂಡು ನನಗಾನೆ ಇಲ್ಲಡೆ ಕೋಪೆ ಅಂತ ಬಂದಾಗ ಭಟ್ರ ಮಂಡಳಿಗೆ ಬಾಲೆ ಇಂತ ಗೋಪನ ಸಮಸ್ಯೆ ಪೊರ್ತುಗಾರ ರಾತ್ರಿ ಆದ ಹೋದ್ರು ಎಲ್ಲ ಕಾಂಡ ಏತು ಬೇಗ ಕೂಡ ಅದು ಬೇಗ ಕೋಲ ಪಡೆದು ಆಳಿನಿ ಅವಲೇ ಕುಳ್ಳಾಳಿಗೆ ಇಂಚಿನ ಅಪ್ಪ ಮಗಳು ಬರ್ಕೊಳ್ಳ ಆ ಮೂರು ಕತೆ ಕೇಳೋದು ಕುಳ್ಳಲ್ಲ ಅಲ್ಲಿ ಒಂದು ಬರ್ಕೊಳ್ಳು ರಾತ್ರಿ ಇಡೀ ಕಣ್ಣ ನೀರು ಮಾಡಿ ಕುಳಿಯಾರು ನನಗಾನೆ ಕಾಂಡ್ಯಾನಗ ಇದು ಓಡು ನಮ್ಮ ಮಗಳು ಬಂದಿದ್ರೆ ಬಂದು ಪುನಗ ದೂರ ಮಗಳು ಬರ್ಕೊಂಡು ತೋರಿಗೆ ಬಹಳ ಸಂತೋಷ ಮಗಳು ಬರ್ತಾಳ ಪಣದು ಐದೊಟ್ಟಿಗೆ ನೆರಿಯರು ಸುಮಂತರಿಗೆ ಲೀಲಾವತಿ ಬಲೆ ಕಲಾವತಿಗೆ ಅಪ್ಪೆನ ಯಾಪಲ್ ಅಪ್ಪೆನ ಯಾಪಲ್ ಇರ್ತೀನಿ ಹಿಂಗೆ ಮಂಡೊಂದೇ ಸುನಿದು ಅಂಚೆನೆ ಎನ್ನದು ಆಟ ಕೈತಕ ಬಸ್ಕಾರ ಮಕ್ಕಳಿಗೆ ಅಂದ ಮಗಳೇ ಕೋಡಿದು ತಾನಿ ಓಡಿಪೋಯ பெஞ்சின ஹால்கள் சும்மா பேர் போயா அந்த பண்ணுங்க ಆ ನಾಟಿ ತಾಳ್ಮೆಗೆ ಉತ್ತರ ಕೊಟ್ಟಿದ್ದ ಮಗಳೇ ಬಂದಲ್ಗೆ ಅಮ್ಮ ಈ ದಾಯ್ತ ಬಾತಿರುವ ಈ ಪಂಪಣೆ ಮನ್ಪುಣ ಬಿಡು ಯಾನೆ ಮನಸ್ಸಿಗೆ ಎನ್ನದಲ್ಲ ಇದ್ದಿ ನನಗೆ ಸಂಶಯ ಉಂಡ ದಯ ಸತ್ಯನಾರಾಯಣ ದೇವನ ಪೂಜೆ ತಗೊಂಡಿದ್ದೆ ನಿಕ್ಕೆ ಸಂಶಯ ಉಂಡ್ರೆ ಆ ಪ್ರಸಾದ ಬಂದು ಬೈತೆ ಬಂದು ಗಡ್ಡ ಕೈತು ಪ್ರಸಾದ ಬಿಡಿಸಿದ ಅಪ್ಪನ ಕೈಗೆ ಕೊಟ್ಟಗಳಿಗೆ ಅಪ್ಪೆ ಮಗಳನ್ನ ಕೈತು ಗಟ್ಟಿ ಬಂದೊಂದು ಗಳಗಳನೆ ಉಳ್ತೊಂದು ಬಂಡ್ಬಳಿಗೆ ಬಲೆ ಈ ಪ್ರಸಾದ ಮಹಿಮೆ ಧಾರಣೆ ನಿನ್ನ ಜನರ ಮುಂದಾದ್ನಿ ಇನಿಗೆ ನಿನ್ನ ಕೈಟೇ ಆ ಪ್ರಸಾದ ಕುರಿಯದು ನಮ್ಮ ಈ ದೇವರನ್ನ ಪೂಜೆಯನ್ನು ಮರೆತುಕೊಂಡಿರ್ತಾರಲ್ಲ ಬಾಲೆ ನನ್ಗೆ ಇಂಚಿನ ಕಷ್ಟ ಬರ್ತಿದೆ ನಮ್ಮ ಇನ್ನಿರ್ದೆ ಆ ದೇವರನ್ನ ಪೂಜೆ ಮಾಡ್ಬೇಕ ಪಣದು ಅದೇ ದೇವರನ್ನ ಪೂಜೆ ಶುರು ಮಾಡ್ತೀರಿ ಎಣ್ಣೆಗಾದೀಜಿ ಇವಾಗ ಇಂಚಿನ ಸತ್ಯನಾರಾಯಣ ಪೂಜೆ ಜನ್ಮಯ ಭಕ್ತಿ ಯುಕ್ತೇನ ಪತ್ರಂ ಪುಷ್ಪಂ ಬಲಂ ಜಲಂ ಅಂತೀರಿ ಅಲ್ಲಮಲ್ಲ ಕಟಾರುಡು ಪಾಯಸ ಮಂತ್ರ ದೇವರ ಸಮರ್ಪಣೆ ಮಾಡಿಸಿ ಖಾಲಿ ಒಂಜಿ ಹೊಟ್ಟೆ ನೀರು ಅಥವಾ ನೀವು ಪ್ರೀತಿ ಭಕ್ತಿ ಒಂಜಿ ಕೂಗೊರ್ನೆಲ್ಲ ದೇವರ ಸ್ವೀಕಾರ ಮಂತ್ರಿಗೆ ಅಂಚೆ ಮಕ್ಕಳು ಬಡವಿರಾಣ್ಲ ದುನಿಯರ್ ಗತಿ ಜಿಂದಾಣ್ಲ ಆ ದೇವರನ್ನ ಪೂಜೆನ ಭಕ್ತಿ ಮಂತ್ರಿಗೆ ಆ ಭಕ್ತಿದ ಪೂಜೆನ ಪರಮಾತ್ಮ ಮೆಚ್ಚೆ ಇದೆ ಬಣ್ಣ ಈ ಪರಮಾತ್ಮಗೆ ವಿಶೇಷವಾದ ಪ್ರೀತಿ ಪಂಜನಕ್ಕದೆ ಐದು ಕೊಡದೆ ಮೂಲ ಆಂಜನಕ್ಕೆ ಜೈಲು ವಾಸ ಆದ ಅಪ್ಪ ಪರಮಾತ್ಮ ಮನಸ್ಸು ಬೇಜಾರಾಗಿ ಮೂಲ ಅಕ್ಕಲ ಮಗಳ ಉಳ್ತೊಂದು ಕನ್ನ ನೀರು ಪಾಟ್ನಾಗ ಪರಮಾತ್ಮಗೆ ತಡೆ ಇರ್ತಿದ್ವಿ ಮುಖಲ ಕಷ್ಟನ ಪರಿಹಾರ ಬಂದ್ಕೊಡು ಬಂದು ದಾಡನಂತಿದೆ ಅದೇ ಚಂದ್ರಕೇತನ ಅರಮನೆಗೆ ರಾಜ್ಯಗೆ ಕನಸು ಬಿಡ್ಲಕ್ಕ ಬಂತಿರ್ಗೆ ದೊಡ್ಡ ಜನ ನಿರಪರಾಧಿನಲ್ಲಿ ನೀ ಜೈಲು ವಾಸ ಮಾಡ್ತಾರೆ ನಿನ್ನ ಅರಮನೆ ಕಣ್ಣ ಕಳೆಯರೇ ಬೇಕಲ್ಲೇರೆ ಅಸಲಿಗೆ ಎಲ್ಲ ಶಾಪ ಮಾಡ್ತಿರ್ತಾರೋ ಅನ್ನೋ ಕಷ್ಟ ಅದನ್ನೆಲ್ಲ ಕಾಂಡದೆಲ್ಲ ಬಿಡುಗಡೆ ಬಂದಿದ್ದೀರಾ ಈ ಘೋರ ಶಿಕ್ಷೆಗಳು ಬಂದಾಗ ನನ್ನ ನಾಡ ಬಿಡಪ್ಪ
ఇప్పుడు రాజకీయ కూడిగాడు దాదాపు ఇచ్చిన సంగతి ఇట్లా కాండే ఆవిడ పండే కాండే పుట్ట ఎత్తే ఉడుదు పుల్లి కాండే పుల్లి కాండేనగా ಇಡೀ ಗ್ರಾಮದ ಎತ್ತೆಗೆ ಬಿಡುಗಡೆ ಮಂತ್ಗ ಅಪ್ಪಗೆ ಇನ್ನೇರು ಪ್ರತಿ ಜನ ಕಳಿಯರೇನು ಬಿಡುಗಡೆ ಮಂತ್ರಿ ಇಡೀ ಗ್ರಾಮದ ಕೋಲೆ ಹಾಕೊಂಡಲ್ಲ ಅದೊಂದು ಹೋಗಿದೆ ಅಂದ ನಿರಪರಾಧಿಗೆ ಶಿಕ್ಷೆ ಕೊಡ್ತಾ ಪರಮಾತ್ಮಗೆ ಕನಸಿನ ಸೋಚನೆ ಬಂತಿದೆ ಅಂಚಾರ ಅವರ ಆ ಮುಸ್ಲಿಂ ಖಾಲಿ ಆಗುತ್ತೆ ಮುಸ್ಲಿಂ ಸರಿಯಾಗ್ತದೆ 10 ಜನ ಕೈದೋಡು ಕಳ್ಳಿಯರಾಗ್ತದೆ మనం రోజాది కొనబడాలి ఆ 10 జನ ಸೇರ್ಸಾದು ఇప్పుడు దాన పరమాత్మನ ಮಹತ್ವದ ಉಂಟಾಯ್ತು ಕಷ್ಟ ಮುಖ್ಯ ಜ್ಞಾನಿ ಬಿಡುಗಡೆ ಮಂತ್ರೆ ಆತ್ಮ ಮಾತ್ರ ರಾಜಧಾನಿ ಮಂತ್ರಿ ಯಾರ ಮಂತ್ರ ಅಪರಾಧ ಪಡೆದು ಅಲ್ಲೇ ಬೋಡಿನಾಥ್ ಬಳ್ಳಿ ಬಂಗಾರ ಅಂಚನೆ ವಸ್ತ್ರ ಪಾತ್ರಗಳು ಮಂಜಿ ಓಡೋಡು ಜಿಂಜಿನಾಥ್ ಸಾಮನ್ ಕೊಡ್ದು ಆ ದೇವರನ್ನು ಮರೆತಿದ್ದಾರೆ ಎಂದಿದ್ದೀವಿ ಅಂದ್ರೆ ಅಂಡ್ ಆ ದೇವರನ್ನು ಸ್ಮರಣೆ ಮಂತ್ಕೊಂಡೆ ಈಗ ಕಷ್ಟ ಪರಿಹಾರ ಮಂತ್ಲೆ ಈಗ ಕೋಲಿ ಊರಿಗೂ ಪಡೆದು ಆ ಆ ಬೋಡಿನಾಥ್ ಸಾಮನ್ನು ಕೊಡ್ದು ಆ ಓಡೋಡು ಆ ತಲಪದು ಕೊಟ್ಟನಾಡಿಗೆ ಆ ಕಥೆಯನ್ನು ಅಡೆಯುವುದು ಪೂರ್ಣ ಮುಂದೆ ಗೋಮತಾ ಮಂಗಲಾರಾಧನಾಖ್ಯಂ ಕರ್ಮಕರೇಶೇ ಆತನಿಗೆ ಪರಮಾತ್ಮ ಮನಸ್ಸು ಉಳಿಚಾಂಡು ಅವಳ ಅಕ್ರಮಗಳಾಡ್ಲ ಕಷ್ಟ ಬತ್ತಿ ಕಾಲೋಡು ಎಲ್ಲ ಪೂಜೆ ಸ್ಮರಣೆ ಮಂತ್ಕೊಂಡಿರು ಅಕ್ರಮ ಕಷ್ಟ ಪರಿಹಾರ ಬಂದು ಆಂಡ ಮುಕುಲ ಮನಸ್ಸು ಎಂಚಿನೋಡು ಬೆರಿಕ ಪಣದು ದಾನ ಮಂತೀರು ಅಕ್ಕ ಆರೇದ್ಲ ಒಂಜಿ ನದಿ ಬರಿಗೆ ಒಡ వచ్చొంದು ಪನಗ ಒಂಜಿ ಪರಾಬ್ರಾಹ್ಮಣನ ಪಂಡ ನಿಂಜ ಪ್ರಾಯನ ಒಂಜಿ ಬ್ರಾಹ್ಮಣನದು ಋಷಿನ ರೂಪ ತಳೆದು ಬರ್ತದೆ ಆ ಸಮುದ್ರದ ನದಿ ಬರಿಗೆ ಕುಲೋಂಡಿರಿಗೆ ತಪಸ್ಸು ಮಾಡ್ಕೊಂಡು ತಪಸ್ಸು ಕುಲೋಲಕ ಕುಲೋಂಡಿರು ಇದಕ್ಕೂ ಕೂಡ ಉಚ್ಚೊಂದು ಬರ್ತೀರಿ ಬತ್ತನಾಗ ಪರಮಾತ್ಮ ಕೇಳಿರಿಗೆ ಅಂದ್ರೆ ನೀವು ಒಂದು ಬರ್ತಾರೆ ಎಂಚಿನ ಮಾತಾ ಒಂದೊಂದೇ ವಿಷಯಕ್ಕೆ ಏನಾದ್ರು ಶುರು ಮಾಡ್ತೀವಿ ಶುರು ಸರಿಯಾದ ಉತ್ತರ ಕೊರಿಯೋದು ಬಕ್ಕಂತಿರ್ಗ ಅದೇ ನಿಕ್ಲ ಓಡಾಡಿ ಎಂಚಿನ ಏನಾಗ ಆತ ಒಟ್ಟು ತಾಳ್ಮೇಲೆ ಉತ್ತರ ಕೊಟ್ಟು ಕೋಪ ಬತ್ತಕೊಂಡು ಅಂದೆಯ ಎಂಕಲ್ನ ಓಡಾಡಿ ಎಂಚಿನ ಉಂಡು ಓಡೆ ಹೋಗ್ಬಿಡಿ ಕೇಳಿದ್ರೆ ಈ ಕಳಪದ ಭಾಗದ ನಾನು ಕುಲ್ಲಾದ ನಕ್ಲಿಯದು ಕಾಪಾಡಿ ಸನ್ಯಾಸಿ ತಾನೇ ಉಂಡ ಎಂಕಲ್ನ ಓಡಾಡಿ ಎಂಚಿನ ಉಂಡಿಕೆ ನನ್ನ ಎಂಕಲ ಓಡಾಡು ಮೂರು ಬೆಜಕ್ರ ಬೆಳ್ಳಾಗ್ತದೆ ಬೇತದಾಲಜಿ ಕಾಪಾಡಿ ಪಣದ ರಾಜ್ಯ ನೆಡ್ದು ತಮ್ಮ ಸೀರ ಕೋಯರಿಗೆ ಅಥವಾ ಪರಮಾತ್ಮ ಅಂದಪ್ಪ ನಿಕ್ಲ ಓಡು ಮೂರು ಬೆಜಕ್ರ ಬೆಳ್ಳ ಮಾಡಿರು ದುಮ್ಮು ಕೋಯಿರಿ ಜಪ ತಪ ಮುಗಿತದೆ ಪುನಃ ವಾಪಸ್ ಬಂದು ಪುನಃ ಓಡಾಡಿ ಎಂಚಿನ ಉಂಡು ಊರು ಬೆಜಕ್ರ ಬೆಳ್ಳ ನಿರ್ಧಾರ ಅಪ್ಪಗನೆ ಸಮ್ಮಲೆ ಸ್ಮೃತಿರ ತುಂಬಿ ಪಾಪ 60 ಇಂಚಿನ ಸಂಘದಲ್ಲಿ ಗೊತ್ತಿ 60 ಜನ ಮಂದಿ ಅಲ್ಪಡ್ಡೆ ನದಿ ಒಂಚೂರು ನೀರು ತೆಗೆದು ಮ್ಯಾಗ ಮೋಲಿಗೆ ತಲಿಪಿನಾಗ ಸಮ್ಮಲೆಗೆ ಎಚ್ಚರಿಕೆ ಆದ್ಕೊಂಡು ಅಪ್ಪಗ 60 ಬಂಟಿಗೆ ಇದೇ ಸಮ್ಮಲೆ ಗಡಿಪಿ ಮನ್ಕೊಚ್ಚಿ ನಮ್ಮ ಇತ್ಯಾಕಡೆ ಬಾತಲ್ಲಿ ಬರ್ತಾ ಆ ಋಷಿ ಸಾಮಾನ್ಯ ಋಷಿ ಆದಿತ್ತರ ಸಾಧ್ಯ ಇದ್ದಿ ಆಯ್ ಮಲ್ಲ ಪವಾಡ ಖುಷಿನ ಆದಿಕೊಡು ಆ ಎಂಚ ಮಂಡಿಗೆ ಅಂಚೆ ನಮ್ಮ ಓಡಾಂಡೆ ಹೋಯ್ ನಮ್ಮ ಆಡನೆ ದಮ್ಮ ಪಡ್ಗ ಪಂಡ ರಾಜ್ಯನ ಬರ್ತದೆ ಬುದ್ಧಂಡ ನಮಸ್ಕಾರ ಬಂತದೆ ಎನ್ನ ಅಪರಾಧ ಅಂಡ ಎನ್ನ ಅಪರಾಧ ಕ್ಷಮೆ ಕೊರ್ಲೆ ಒಂದು ಬಕ್ಕಲ ದೇವರ ಬೇಡಿಗೆ ನಿರ್ಧಾರ ಪರಮಾತ್ಮನ ಮನಸ್ಸು ಕರಗಿದುಕೊಂಡು ಇವೆಲ್ಲ ಕಷ್ಟನ ಪರಿಹಾರ ಮಾಡ್ಕೊಂಡು ಬಂದು ಒಂದು ಆಕಾಶವಾಣಿ ಕೇಳಕ ಮಂತಿಗೆ ಒಂಜತ್ತು ಹಲವು ಸತ್ತಿನಿಗೆ ನೆನಪಂತೆ ಆಂಡ ಎನ್ನನ್ನು ಮರೆತು ಗುಲ್ಯದು ನನಾಳೆಯನ್ನ ಪೂಜೆ ಮಂತೆ ನಿಖಲ ಕಷ್ಟ ಪರಿಹಾರ ಮಂತೆ ಪಣ್ಣಗ ಅಡ್ಡ ಗುಂಡಂಚಿನ ಸಮ್ಮಲೆ ತರದೆತ್ತು ತೂಣಗ ಎದುರಿನ ಋಷಿ ಇದ್ದೀರಿ ಪರಮಾತ್ಮೆ ನಾಯಕಾದು ಬೈರು ಗುಡ್ಲಿಂಬೆ ಗೊತ್ತಾಡ ಮುಖಂದು ಹೇಳತ್ತೆ ಆ ಪರಮಾತ್ಮನೇ ನನಗೆ ರೋಜಾದ್ಕೊಂಡು ಬಂದು 60 ಮಂದಿಗೆ ಭಯ ಮಾತ ಸಂಗತಿ ದಾಯತೆಯನ್ನು ಹಿಂಗೆ ಗೊತ್ತಾಡು ಯಾನು ನಿನ್ನ ಬಳಿಗೆ ನನ್ನ ಮಗಳನ್ನ ಜನನ ಉಂಡಾಬಿಡ್ತಾನೆ ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಂತ್ರ ಪ್ರಾರ್ಥನೆ ಬಂದಿದ್ದೆ 5 ಮರತ್ಕೊಲ್ಲೆ 5 ಇಂಚಿನ ನಂಗೆ ಇಂಚಿನ ಕಷ್ಟ ಬರ್ತದೆ ಆ ದೇವರನ್ನ ಪೂಜೆ ಮಂತ್ಗ ಹೋಯಿ ಊರಿಗೂ ಬಂದು ಲಕ್ಕಂದು ಪುನಃ ಹೊಡೆದಾಗೈತಿರಿ ಬಂದಾಗ ದುಮ್ಮಿ ಎಂಚ ಬೊಳ್ಳಿ ಬಂಗಾರ ಇಟ್ಟು ಅಂಚೆನೆ ಆಂಡಿಗೆ ಕೂಡಲೇ ಲಕ್ಕಂದು ಊರಿಗೂ ಬರೋದಿಲ್ಲ ನನ್ನದಾನೆ ಎಂಕುಲೇ ಈತ ಮಾತ ಕಷ್ಟಗೊಳಗಾಯ ನಮ್ಮ ಇಲ್ಲದ ಪಂಜನಾಕ್ಲು ಏತ ಕಷ್ಟಗೊಳಗಾತೀರ ಬಂದು ಒಂಜಿ ಆಗ್ಲೇ ದೂತಾನು ಪಂಡು ಕಡಪುಗ ಬಂದು ಹೊರಿಯಲ್ಲಿ ಇಲ್ಲದೆ ಪಂಡು ಕಡಪುಗೆ ಯಜಮಾನಕ್ಲು ವೈದ್ಯರು ಆ ಕೂಡಲೇ ನದಿ ಬರಿಕೆ ಬರೋದು ಬಂದು ಇಲ್ಲಿಯೇ ಪೋಯಿ ಇಲ್ಲಡೆ ಪೋನ ಕದಾನೆ ಅಂದುಂಡು ನಿರಂತರ ಪೂಜೆ ಮಂತ್ರಿ ಅಪ್ಪೆಲ್ಲ ಮಕ್ಕಳ ಆನಿ ದಿನದಲ್ಲ ಪೂಜೆ ಉಂಡು ಪೋಯಿ ಇಲ್ಲೇ
ಯಜಮಾನಕ್ಕೆ ಬೈದಿರು ಈಗ ಕೂಡಲೇ ಬರಲಿಗೆ ಪಂಡು ಆನೆ ಬೇಲೆ ಮಂತೆ ಕಾಸು ಕೊರ್ನಕ್ಕ ಬೇಲೆ ಮಂತೆ ಆಯ್ಪೋಯಿ ಇಂಚಿದ ಆಪಲ್ಲಿ ಇಲ್ಲ ಕೊಂಡ್ಬಲಿಗೆ ಮಗಳದ ದಮಗಳೇ ನಿನ್ನ ಅಮ್ಮೇರಿಗೆ ಒಟ್ಟಿಷ್ಟು ಗೊತ್ತಿದ್ವಿ ಸಮುದ್ರ ಬದಲಿಗೆ ನದಿ ತಿರುಗು ಬೈದೇರಿಗೆ ಯಾನ್ ಪೋಪೆ ಈ ಪೂಜೆ ಮಂತ್ ಬಲ ಪಣದು ಪೂಜೆಯನ್ನು ಮಗಳಿಗೆ ಒಪ್ಪಿಸಾದು ಲಪ್ಪನ್ ಸೀದಾಡೆ ಪೋಪಳು ಅದು ಕೊಡ್ತಾನಾಗ ಮಗಳಿಗೆ ಲಂಚನೆ ತನ್ನ ಮಗನೇದಾನೆ ತನ್ನ ಕಣ್ಣಲ್ಲಿ ಲಕ್ಕೊಂದು ಹೋಗಿ ಅಲ್ಲಿಗಳ ಕೂಡು ಆಸೆ ಆಗುದ ಆಲ್ದಾನೆ ಮಂತಳು ಅಮ್ಮ ಬಂದಿನ ಪೂಜೆ ಮಂತ್ಲ ಬಲ ಮಂಗಳಾರತಿ ಮಂತಲು ಆ ಲಕ್ಕೊಂದು ನದಿ ಬರಿಗೆ ಬೋಳಿಗೆ ನದಿ ಬರಿಗೆ ಸೊನಗ ಮಾತೆಲ್ಲ ತೋಜುಂಡು ಬಳಿಗೆ ಮಾತ್ರ ಆ ತನ್ನ ಕಂಡನಿ ನೀರಿಡು ಮುರುಕಲಕ ತೋಜುಂಡಿಗೆ ಮರಲೇಜಲಕ ಆಮೇಲೆ ದೀಮೇಲೆ ಆಮೇಲೆ ಬಲಿಪೇರು ಶುರು ಮಾಡ್ಬಾರ್ದು ಆ ಕೊನೆ ಕನಕ ದಾಲಜಿ ಎಂದ ಯಜಮಾನ ನೀರಿಡು ಮುರ್ಕೇರು ಮಾರು ಪಾಡುದಿತ್ತನ ಪಾದಿಕೆ ಮರದ ಮುರ್ಕಿ ಐನ್ ಪಾಡೊಂದು ಮತ್ತೊಂದು ಯಾನ ನೀರು ಲಾಯ್ಪೆ ಕೊನಕ ಆಕಾಶವಾಣಿ ಕೇಂದ್ರ ಹಲವು ಸರ್ತಿ ನಿಕ್ಲಿ ನೆನಪಂತೆ ನಲ್ಲ ನನ್ನ ಪೂಜೆ ನಿನ್ನ ಮಂತಿದ್ದಾರೆ ನಿಕ್ಕಳು ಆ ಆತು ಮಾತ್ರ ಎನ್ನ ಪೂಜೆ ಮಂತಿದ್ದಿತ್ತ ನೀವು ಅಪ್ಪೆಡ ಬಲೆ ಲೀಲಾವತಿ ಬಳಿಗೆ ದೇವ್ರ ಪಂಡ್ಲಕ್ಕ ಕೇಳೊಂದುಂಡು ದಾ ಪೂಜೆದಾನ ಭಕ್ತಿದ ಮಂತೊಂದುಲ್ಲ ಆಂಡ ಎನ್ನ ಪೂಜೆದ ಪ್ರಸಾದನ ಅಂಚೆನೆ ತೀರ್ಥನ ಮೃದುವತ್ನಿರ್ದಾವರ ಇಟ್ಲಿಗೆ ಬ್ರಹ್ಮಾರ್ಪಣ ಮೃದುವತ್ನಿರ್ದಾವರ ಇಂಚಿನ ಕಷ್ಟ ಬದಂಡು ನಾನು ಆಳ್ಳೆ ಪೂಜೆ ದೇವರನ್ನ ಪೂಜೆನ ಪೂರ್ಣಗೊಳಿಸಲೇ ಪಡೆದು ಆ ದೇವ್ರನ್ನ ಪಾತೆರಗು ಬೆಲೆ ಕೊಡದು ಲೀಲಾವತಿ ಮಗಳೇನು ಸಮಾಧಾನ ಪಡಿಸೊಂದು ಸೀದಾ ಲಕ್ಕೊಂದು ವಾಪಸ್ ನನ್ನ ಇಲ್ಲದೆ ಹೋದು ಆ ದೇವರನ್ನ ಪೂಜೆನ ಭಕ್ತಿ ಮಂತೇರು ತೀರ್ಥ ಪ್ರಸಾದಿಗೆ ತಂದು ಅಂಚೆನೆ ಬ್ರಹ್ಮಾರ್ಪಣ ಮುಗಿದು ವಾಪಸ್ ಲಕ್ಕೊಂದು ಬಂದಾಗ ಮಾತೆರೆಗೆ ತೋಜಿಲಕ್ಕನೆ ಆಲೆಗಳ ತೋಜಿಯರು ಅಪ್ಪಗನೇ ಒಂದು ಆದು ಬರ್ತೇವೆ ಈತನ ಆಟ ನಮ್ಮನ್ನು ಓಲೋಲು ಈತನ ಕೈಲಿ ಒಟ್ಟಿಗೆ ಬಂತೇರು ಅಂಚೆನೆ ದವರ ನನ್ನ ಅಡೆ ಇಲ್ಲಡೆ ಹೋದು ಅಡೆ ಹೋದು ಕೊಡ್ತಿ ಬೇ ನದಿ ದೇವರು ದೇವರನ್ನ ಪೂಜೆ ಮಂತುಗ ಪಡೆದು ಆ ದೇವರನ್ನ ಪೂಜೆನು ಭಕ್ತಿಡು ಬಂತೇರಿಗೆ ಆ ಭಕ್ತಿದ ಪೂಜೆ ಪರಮಾತ್ಮ ಮಿಚ್ಚಿದೆ ಅಕ್ಕ ಸಮಸ್ತ ಕಷ್ಟನ ಪರಿಹಾರ ಬಂದಿದೆ ಅಕ್ಕ ಮಂತ್ರ ವ್ಯಾಪಾರಡು ಅಭಿವೃದ್ಧಿನ ಪರಿಹಾರ ಪರಮ ನಡೆಗೆ ಆ ಕಥಾಶ್ರವಣನು ಪರಮಾತ್ಮನ ಚರಣದಿಂದ ಆ ರೀತಿ ದೇವರನ್ನ ಪೂಜೆ ಮನ್ಸಿದ್ದೆ ಅಲ್ಲಿಗೆ ಇಷ್ಟಾರ್ಥನ ಪ್ರೀತಿ ಆಗ್ತದೆ ಕಷ್ಟ ಬರ್ತಿ ಕಾಲ ಇಂಚಾಗ್ಲಿ ದೆತ್ತು ಬರ್ತಿ ಬ್ರಹ್ಮೆ ನಂಗೆ ತೋಜಾಗ್ತದೆ ನಾನು ಒಂದು ಕಾಶಿ ಪಟ್ಟಣ ಪಟ್ಟಣಡು ಒಂದು ಬಡ ಬ್ರಾಹ್ಮಣೆಲ್ಲ ನಾನೊಂದು ಕಣಕುಮಾರನೆಲ್ಲ ಇದ್ದೆ ಈ ಬಡ ಬ್ರಾಹ್ಮಣನ ಉದ್ಯೋಗಿಸಿನ ಕಾಂಡಿರ್ದು ಮಧ್ಯಾಹ್ನ ಮಟ್ಟ ದೇವರನ್ನ ಪೂಜೆ ಪುನಸ್ಕಾರ ಬಂದ್ಬಿಡಿ ಜಪತಪಾದಿಗಳೇನು ಮಾಡ್ಬಿಡಿ ಮಧ್ಯಾಹ್ನ ಬೊಕ್ಕ ದಾದನ ಅದನ್ನ ಪೂರ್ವ ಜನ್ಮದ ಕರ್ಮ ಫಲದ್ವಾರ ನಡೆದಿಂಬುಣ ಯೋಗ್ಯತೆ ಬೈದರೆ ಅಂಚ ಜೀವನ ಸಾಗಿಸುತ್ತೆ ನಡೆದಿಂದು ಆ ತನ್ನ ಜೀವನ ಸಾಗಿಸ ಪೂಜೆ ಪುನಸ್ಕಾರ ಬಂದು ಜೀವನ ಸಾಗಿಸೋದಿದ್ದೇವೆ ಅಂಚನೆ ಪ್ರಾಯ ಪೊನಗ ಅದಕ್ಕೆ ನಡಪಣನೇ ಕಷ್ಟ ಆದುಕೊಂಡು ಅಂಚ ಮಂಡದಿಯ ನಟ್ಟದು ಪಣತ್ತಿದ್ದೀರಾ ಇಲ್ಲ ಕರದಿ ಕೇಳಿಗೆ ಹೋಗಂದು ಆ ಕಣ ನೀರು ಪಾಡೊಂದು ಕಾರು ಇತ್ತೊಂದು ಕಣ ನೀರು ಪಾಡೊಂದು ನಟ್ಟೊಂದು ಬೋಂದುಲ್ಲಿಗೆ ದಿಕ್ಕಿದಂ ಬ್ರಾಹ್ಮಣಂ ದುಷ್ಟ ಭಗವಾನ್ ಬ್ರಾಹ್ಮಣ ಪ್ರಿಯ ಬೇರೆ ಕಣ್ಣ ನೀರು ಪಾಡನೇನು ತೂದು ಪರಮಾತ್ಮಕ್ಕೆ ತಡೆಯರ್ತೀವಿ ಬೇರೆನ ಕಷ್ಟ ಪರಿಹಾರ ಬಂದ್ಕೊಡು ಬಟ್ ಬ್ರಾಹ್ಮಣೇ ಪಣ್ಣ ಉದ್ದೇಶತ್ತು ಎನ್ನೊಂಜಿ ಭಕ್ತೆ ಈ ರೀತಿ ಕಷ್ಟಪಟ್ರೆ ಬಂದು ಪಡೆದು ದಾನ ಮಂತೇವೆ ಆರೆಲ್ಲ ಒಂಜಿ ಪರ ಬ್ರಾಹ್ಮಣನ ರೂಪ ತಳೆದು ಬಸದು ಆರ್ನ ಎದುರು ಉಂಜೆಗೆ ಬಟ್ರೆ ದಾದ ಸಂಗತಿ ಉಳ್ತೊಂದು ಒಂದು ಇಂಚಿನ ಸಂಗತಿ ಏನಗ ದಾದ ಮುಂಜೆಗೆ ಯಾನು ದಾದನ ಪೂರ್ವಜನ್ಮದ ಕರ್ಮ ಕಬಾರ್ದಾರ ನಡೆದಿಂದ ಯೋಗ್ಯತೆ ಬೈದಿದ್ದು ಅಂಚ ಪಡೆದ ಅಲ್ಲಿ ಈತನಾಟಿ ನಡೆದಿಂದ ಜೋರ ಸಾಗಿಸೋದಿತ್ತೆ ಆಂಡ ಇನ್ನಿಗೆ ಅವೇ ಕಷ್ಟ ಆದ್ಕೊಂಡಪ್ಪ ಯಾನ್ ದಾನ ಮಾಡಿ ಪಡೆದ ಕೆನ್ನಗ ಅಪದ ಪಡ್ತಿರ್ಗೆ ಅದೇ ಇದು ದುಃಖ ಪಡ್ಕೊ ಅಗತ್ಯ ಇದ್ದಿ ಒಂದು ಸತ್ಯನಾರಾಯಣ ಪೂಜೆ ಮಾಡೋ ಪೂಜೆ ಅನ್ನೋದು ಆ ಪೂಜೆ ನೀರು ಭಕ್ತಿದ ಮಂತ್ರಣ ಇನ್ನ ಸಮಸ್ತ ಕಷ್ಟ ಪರಿಹಾರ ಪಂಡ ಪಾತ್ರೆಗಳು ಕೆಲಿಕೆ ಮೂರನೇ ಬರ್ನೆ ಏತ್ ಮಲ್ಲ ಬ್ರಾಹ್ಮಣೆ ಮಲ್ಲ ದೇವರನ್ನ ಬಟ್ಟೆ ಆ ಪೂಜೆ ಬಣ್ಣ ಶಬ್ದ ಕೆಲಿಕೆ ಮೂರನೇ ಸರಿ ಆವಿಡಪ್ಪ ಇನ್ನು ಹೆಂಗೆ ಹೆಂಚಿನ ದ್ರವ್ಯ ತಿಕ್ಕೊಂಡು ಐದವರ ದೇವರನ್ನ ಪೂಜೆ ಮನ್ಪಯ ಪಡೆದು ಆ ನಮ್ಮ ಸೀದಾ ಅಡ್ಡರ ಪೈರಿಗೆ ಯಾಪಲ್ಲ ಈ ಪ್ರಾಣಿ ಹೆಂಚಿನ ದಿನಾಲ ಬರ್ತದೆ ಉಪದ್ರ ಬರ್ತದೆ ಮತ್ತು ನೆರವೊಂದಿಸ್ನಕ್ಲ ಆನಿದಿಂದಾನೆ ಹೊಡಿತಾಂತ ಧರ್ಮ ಕೊಡಿಗೆ ಆ ತಿಕ್ಕನ ದ್ರವ್ಯ ಹಿಡಿದು ಆ ಪರಮಾತ್ಮ ಪೂಜೆನ ಭಕ್ತಿದೆ ಮಂತ್ರಿಗೆ ಆ ಭಕ್ತಿದ ಪೂಜೆ ಪರಮಾತ್ಮ ಮಿಚಿದು ಅದನ್ನ ಸಮಸ್ತ ಕಷ್ಟನ ಪರಿಹಾರ ಬಂದಿದೆ ಕೊನೆಗಾಲಿಗೂ ಅದಕ್ಕೆ ಮುಕ್ತಿ ನನ್ನ ಪ್ರೀತಿ ಬಂದಿದೆ ಅಂಚನೆ ಕಣಕುಮಾರನೆ ಬಾಬಾ ವಾ ಒಂಜಿ ಹೀನ ಬುರುಡು ಮುಟ್ಟೊಂದೆ
ಕೆಳ ಜಾತಿ ಪುಟ್ಟೋದೆ ಅಂಚ ಬಂದದೆ ಮಲ್ಲ ದೇವರನ್ನ ಬರ್ತಿಲ್ಲ ಆಯೆ ಈ ಕಣಕ್ಕೆ ಕಾಡಿದ ಕಣಕ್ಕೆ ಬರ್ತದೆ ನಾಡ್ದು ಶ್ರೀಮಂತರನ್ನ ಇಲ್ಲದೆ ಮಾರ್ದು ತನ್ನ ಜೀವನ ಸಾಗಿಸೋದಿಕ್ಕೆ ಒಂದು ಜನಿಂಚಿನ ಕಣಕ್ಕೆ ಮಾರುದು ಬಂದಾಗ ಜೋರು ಬಾಜಿಲ್ಲ ಅಂದ್ರೆ ನನ್ನ ನಾಯಕ ಚೂರು ನೀರು ಪಕ್ಕ ಬಂದು ದೂರ ಬಂದಾಗ ಒಂದು ಪ್ರಾಣರಿಲ್ಲ ಅಂತಂದ್ರೆ ಅವ್ರು ಇಂಚೆನೆ ಪೂಜೆ ನಡತ್ತೊಂದು ಪೂಜಾಧಿಕಾರರು ಪೂಜೆ ಬಾಜಿಯಲ್ಲಿ ಕೇಳೋಣ ಸಮಾಜದಲ್ಲಿ ಬಂಡೆ ಆ ಪೂಜಾ ನಾಟ ಮುಂದೆ ಕುಂತದ್ದು ಹೋದು ತೀರ್ಥ ಪ್ರಸಾದ ಮಾತು ಗೆದ್ದೊಂದು ಅನ್ನದಾನ ಮಾತು ಸ್ವೀಕಾರ ಮಾಡ್ಕೊಂಡು ಹೋಗಿವೆ ಬಟ್ರೆ ಭಾರಿ ಭಕ್ತಿ ದೇವರನ್ನ ಪೂಜೆ ಮಾಡ್ತಾರೆ ನೀವು ಆ ದೇವರನ್ನ ಪೂಜೆ ಹೆಂಚಿನ ವಿಶೇಷ ಬಂದಾಗ ಅಪಮಂಟರಿಗೆ ಅದು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಈ ಪೂಜೆ ಮಂತ್ರಿಲ್ಲ ಪರಮಾತ್ಮೆ ನಮ್ಮ ಸಮಸ್ತ ಕಷ್ಟ ಪರಿಹಾರ ಮಂತ್ರಿ ಬಂದಾಗ ಅವಾಗ ಈ ಕಣಕ್ ಮಾರುತ್ತ ಬಟ್ರಿಗೆ ಬಟ್ರೆ ಈ ಪೂಜೆ ಮಾಡ್ಲಾತಿರಂತ ಸಂಪತ್ತಿಜಿ ಆಂಡ ಒಂದು ದೇವರಲ್ಲಿ ಪ್ರಾರ್ಥನೆ ಮಂತ್ರ ಒಂದು ಪ್ರಸಾದ ಬರಲಿ ಪಡೆದು ಆ ಪ್ರಸಾದ ಸ್ವೀಕಾರ ಮಂತ್ರಿ ಆ ಪ್ರಸಾದ ಮಹತ್ಕರ್ತಾವಣೆ ఆయన ಕಷ್ಟವುಳ್ಳ ಪರಿಹಾರ ಅಂಡಿ ಆ ಮಾರಾಟ ಮಾಡುವಂಥದ್ದು ವ್ಯಾಪಾರ ತಿಳಿಸಿದ ಆ ಕನಕದ ವ್ಯಾಪಾರವುಳ್ಳ ಅಭಿವೃದ್ಧಿ ಗುರಿಯಿದೆ ಕೊಡೆಗೆ ಆ ದೇವರನ್ನ ಪೂಜೆನ ಭಕ್ತಿಗೆ ಮಂತ್ರಿಗೆ ಈ ರೀತಿ ಆ ಭಕ್ತಿದ ಪೂಜೆನ ಪರಮಾತ್ಮ ಮೆಚ್ಚಿದೆ ಆ ಇಷ್ಟಾರ್ಥನ ಅನ್ವಯಿಸಿ ಮಾಡಿದೆ ಆ ನಾಳೆ ಆಯ್ತು ಪರಮಾತ್ಮನ ಶರಣ ಕಮಲಗೂ ಅರ್ಪಣೆ ಮಾಡ್ತಾರೆ. ಅಂಚನೆ ಐನ್ಯ ದೇಡು ಪರಮಾತ್ಮಗೆ ಬಡವೆ ಶ್ರೀಮಂತೆ ಬಾಲೆ ಮಲ್ಲ ಎನ್ನ ಭೇದ ಭಾವ ಇದ್ದಿ ಭಕ್ತಿ ಪ್ರಧಾನ ತೋಜಾದು ಕೊಡಬಾರದು ಒಂಜಿ ಅಂಗಧ್ವಜೆ ಪಂಡ ರಾಜ ಐತೆ ಆಲಂಚನೆ ಎಟ್ಟೆ ಗುಣವಂತೆ ದಿನಂಪ್ರ ಮಲ್ಲ ದೇವರನ್ನ ಭಕ್ತಿಗೆ ದಿನಂಪ್ರತಿ ದೇವಸ್ಥಾನಕ್ಕೆ ಹೋಗಿಪ್ಪೆ ಆತ್ಮಾತ್ರದ ಪ್ರಜೆಗೊಂಡ ದೇವರನ್ನು ತೋಜಾದಿದ್ದೇವೆ ಅಂಚಿನ ಆ ರಾಜಗೆ ಒಂದಿನ ಪ್ರಜೆಗಳು ಮಾತ್ರ ಬರ್ಬೇಕು ರಾಜ ನಂಗೆ ಕಾಡು ಪ್ರಾಣಿ ಇಲ್ಲದವರ ಬಹಳ ತೊಂದರೆ ಆಗುವುದು ನಮ್ಮ ಬೆಳೆಗೂ ಬರೋ ನಾಶ ಆಗುವುದು ಎಲ್ಲ ತಿಂದಾರೆ ಬೇಟೆ ಆಡಕ್ಕೆ ಹೋಗಿ ಬಂದಾಗ ಸರಿಯಪ್ಪ ಪಣದು ಕಾಂಡಿರ್ದು ಬಯ್ಯ ಮುಟ ತೊಂದರೆ ಕೊಟ್ಟಂಚಿನ ಪ್ರಾಣಿಗಳಿಗೆ ಮಾತ ಹತ ಮಾಡ್ತಾನೆ ಆ ತನಗಾಗಿ ನನ್ನ ದಾನ ಪಚ್ಚಿ ವಿಶ್ರಾಂತಿ ಮೂಡುದು ಬಂದಾಗ ದೂರಡೊಂದು ಗೋಡಿದ ಮರ ತೋಜನಿಗೆ ನಾನು ಐತ ಬಿಟ್ಟು ಹೋದ ಚೂರು ವಿಶ್ರಾಂತಿ ಬಂದ ಅಂತ ಹೋದಾಗ ಐತ ನನಂಜು ಬಂದಿದ್ದೆ ಈ ಕೈಕಂಜಿ ಮೇಲ್ಪಡ ಜೋಗುಳು ಮಾತ್ರ ಒಟ್ಟು ಸೇರಿದು ಸತ್ಯನಾರಾಯಣ ಪೂಜೆ ಬಂತ ಆತ ಬರ್ತಾಗ ರಾಜವತ್ತೆ ಜೋಕಳಿಗೆ ಸಂತೋಷ ಅಂದ್ರೆ ರಾಜ ಎಂತೆಲ್ಲ ಪೂಜೆಗೆ ಬರ್ತೀನಿ ಆ ಬಚ್ಚೆಲ್ಲ ಬೆಳೆ ಬೈತೀನಿ ಪೂಜೆಗೆ ಬರ್ತೀರಿ ಪಣದು ಅರ್ಚಲತ್ತೆ ಶಾಸ್ತ್ರ ಪಣ್ಕೊಂಡು ರಾಜ ಪ್ರತ್ಯಕ್ಷ ದೇವತಾ ದೇವರಿಗೆ ಸಮಾನ ನಿಮಗೆ ಒರಿ ಮಾತ್ರ ಬಾಕಿ ತಪ್ಪಲೇನ ನಂಗೆ ಗೊತ್ತುಂಟು ದೇವರಿಗೆ ಸಮಾನ ಬತ್ತೇರು ಪಣದ ಅನಗ ಜೋಕು ಬೋದು ಪಣ್ಪೆಗೆ ರಾಜ ಬಲೆ ಎಂತೆಲ್ಲ ಪೂಜೆಗೆ ಆಗಿ ಬಚ್ಚೆಲ್ಲ ಬೆಳೆ ಬೈತೀನಿ ಈ ಜೋಕಲಾಗಿ ಪೂಜೆ ರಾಜ್ಯದ ಮೇರೆಗೆ ಜೋಕು ಪೋಯ ಪೂಜೆ ಮಾತಮಂತ ನನ್ನ ರಾಜ್ಯಕ್ಕೆ ಪ್ರಸಾದ ಗೊಂಜಿಡ ರಾಜ ಕೋಪಗೊಳ್ಳಿ ಬಿಡಿಸಿ ಪಂಡ ಮುಖಂಡ ರಾಜ ಹೊರಿಯರೆ ಮುಖಂಡ ಲೋಟೆ ತಟ್ಟೆ ದಾಯ್ಕೊಂಡು ಕಾಲಜಿ ಆ ಪೂಜೆದ ಪ್ರಸಾದನೆ ಆ ಗೋಳಿದ ಇರಟೆ ಮಾಡಿದ ಕುಂಕುಮ ಪ್ರಸಾದ ಸಮಾನ ವರ್ಷ ತೀರ್ಥ ಕೊಡೋದು ರಾಜನ ಕಾರ ಮದುವೆ ದಿನಗ ರಾಜ ಪ್ರಸಾದನೆ ತಿರಸ್ಕಾರನಂತೆ ತಾನ್ ಮಹಾನ ಕೈಕಂಡ್ ಮೇಪಣಕ್ಕೆ ಜೋಗುಲು ಕೇವಲ ಅಪ್ಪ ನಮ್ಮ ಹೆಣ್ಣರ ಪೂರ ಶಾಸ್ತ್ರ ಪುರಾಣ ಮಾತ್ರ ಓದನೆ ಆ ಗೊತ್ತಿದ್ದ ದೇವರನ ಪ್ರಸಾದನೆ ಸ್ವೀಕಾರ ಮನ್ಪಣ ಸ್ವೀಕಾರ ಮನ್ಕೊಡು ಅದನ್ನ ತಿರಸ್ಕಾರ ಮನ್ಪಡವಲ್ಲಿ ರಾಜ ಗೊತ್ತಿದ್ದ ಅಲ್ಲ ರಾಜವ ಪೂರ ಜನ್ಮದ ಸುಕೃತ ಬಲ ದುಂಬದ ಜನ್ಮಡು ನಮ್ಮ ಹುಟ್ಟೊಂದು ಬಂದಾಗ ರಡ್ಡು ಗಂಟಿ ಪುಡಿ ಅವು ಶ್ರೀಮಂತಾಗ್ಲ ಬಡವಾಗ್ಲ ಮಾತ ಜಾತಿದ ಕೇಳ ಮಾತು ಧರ್ಮದ ಈ ಗಂಟೆ ಮಾತೆಲ್ಲ ಹುಟ್ಟೊಂದು ಬಂದಾಗನೇ ಬರ್ಕೊಂಡು ಹೆಂಚಿನಪ್ಪ ರಡ್ಡು ಒಂಜಿ ಪಾಪದ ಗಂಟಲ ಒಂಜಿ ಪುಣ್ಯದ ಗಂಟು ಈ ಪಾಪದ ಗಂಟೆ ಇಂಚ ದುಂಬದ ಜನ್ಮಡು ನಮ್ಮ ಹೆಂಚಿನ ಮಾತ ಹಾಳು ಕೆಲಸ ಮಂತ ಐದು ಪೂರ ಕಟ್ಟು ದೇವರು ಕೊಡ್ಬೇಕು ಕೊನ ಪಕೊಂಬೋಲ ಅಂಚನೆ ಎಡ್ಡೆ ಇಂಚೆ ಮಂತ ಐನು ಬಲತ ಕೈಟು ಗಂಟು ಮಂತ ಕೊಡ್ಬೇಡಿ ಐಕೆ ನಮ್ಮ ಪಣಪ ಆಯ್ ಬಚಾಂದ್ರ ಮಂತ ಆಗಿ ದಾಳ ಹಾಕಿದ್ದು ದುಂಬದ ಜನ್ಮಡು ಎಡ್ಡೆ ಮಂತಿಪ್ಪೆ ಕೆಲವೇ ಪಣಪ ಆ ಏಟು ದೇವರ ಪೂಜೆ ಪುನಸ್ಕಾರ ಮಾತ ಬಂದ್ರೆ ಕಷ್ಟದ ಅಕ್ಕಿ ದುಂಬದ ಜನ್ಮಡ ಆತ ಹಾಳ್ನಂತೆ ಐಕೆ ಮಮ್ಮಿ ನಮ್ಗೆ ಎಡ್ಡೆ ಅಂತ ಹೋದಾಗ ಬಕಲ ಎಡ್ಡೆ ಮಂತೊಂದು ಪೋಡು ವಿನಃ ಎಂಟು ದಾಳ ಹಾಕಿದ್ದು ಪೈರ ಬಲ್ಲಿ ಅಂಚೆ ರಾಜಗೆ ರಾಧನ ದುಂಬದ ಜನ್ಮದ
ಆ ಪಾಪಡ್ದವರ ಆ ಕಾಲುಡಾಗಿ ಪ್ರಸಾದ ಬಣ್ಣ ಗ್ರಹಿಕೆ ಬೋರ್ಡು ಯಾನ್ ಮಹಾನ್ ಏಮಂಟ ಭಾವನೆ ಬರ್ತದೆ ಪ್ರಸಾದನಿ ತಿರಸ್ಕಾರ ಬಂತೆ ಯಾನ್ ಅರಮನೆ ಬಳ್ಳಿದ ತಟ್ಟೆ ಬಂಗಾರದ ತಟ್ಟೆ ಪ್ರಸಾದ ಎತ್ತನಿ ಓದ್ಬೋದು ಈ ಇರೇಂಕ ಇರಟು ಪ್ರಸಾದನ ಒಚ್ಚಿಯ ಪಣದ ಪ್ರಸಾದ ತಿರಸ್ಕಾರ ಬಂದರೆ ಮಂತ್ರ ಪೂಜೆ ಕೈಕಂಜಿ ಮೇಪನ ಜೋಕುಲಾದಿಪ್ಪು ಆ ಜೋಕುಳು ಆ ದೇವರನ್ನ ಪೂಜೆಯನ್ನು ಭಕ್ತಿ ಮಂತ್ರ ಆ ಭಕ್ತಿದ ಪೂಜೆಯನ್ನು ಪರಮಾತ್ಮೆ ಮೆಚ್ಚಿದೇರು ಯಾಪ ರಾಜ ಎನ್ನ ಪೂಜೆದ ಪ್ರಸಾದನಿ ತಿರಸ್ಕಾರ ಮಂತ್ರನ ದಾನಿಕ್ಕೆ ಶಾಪ ಬರ್ತಾರೆ ಶಾಪ ಗುರಿಯಲ್ಲಿ ಶಾಪ ಮಾಡ್ತಿರ್ತಾರ ఆయన ಒಟ್ಟಿಗೆ ಬರ್ತಂಚಿನ ಆ ಮಂತ್ರಿ ಮಂಡಲ ಅಂಚನೆ ಸೈನಿಕರ್ಲ ಅಂಚನೆ ಪ್ರಜೆಗಳ ಪೂರ ಸ್ಮಿಸಿದ ತಿಂಗಳಿಗೆ ಒಂದೇ ಕೊಡ್ತಾನಾಗ ಆಲೋಚನೆ ಮನ್ಪೆ ರಾಜಿ दा इतलकने इंच दायन बिरुगाळी वरतुदी मरकु माता मरम मगुरुज माता मतिदासन नीटेर दाय इंचाड लेपंड दुम्मुद कालद राजी आवुंदांड पात शास्त्रद प्रवीण आदिपु पूजायग ಹೊಳೆಂಡು ಒಕದಾಲತ್ತು ಆ ಜೋಕುಲು ಬಂದ ಪೂಜೆದ ಪ್ರಸಾದ ತಿರಸ್ಕಾರ ಮಂದಿದ್ದಾವ ಎಂಚ ಇಂಚಿನ ಕಷ್ಟ ಬದುಕಿಂಡು ಮನದು ಪುನಃ ಜೋಕುಲನ ಕೈತೇಲೆ ಬಲೆ ಜೋಕುಲೆ ಸುಡು ಜೋಕು ಮೋಟು ಹೋಯ ಅಪಂಪಿಗೆ ರಾಜ ಇಜ್ಜಿ ನಾ ನಿಖಲಕನೆ ಯಾಲೊಂಜಿ ಭಕ್ತಿ ಬಲೆ ನಮ್ಮ ಪಂಡು ತಾನು ಮಹಾನ್ ಭೂಮಿ ದುಡ್ಡು ಯಾಲೊಂಜಿ ದೇವರನ ಭಕ್ತಿ ಪಂಡು ಮನಸ್ಸು ಜೀವನು ಆ ದೇವರನ ಪೂಜೆನೆ ಭಕ್ತಿಗೆ ಮಂತೇವೆ ಆ ಭಕ್ತಿದ ಪೂಜೆ ದ್ವಾರ ಆನ ಸಮಸ್ತ ಕಷ್ಟದ ಪರಿಹಾರ ಅಂದ್ರೆ ಹಾಗೆ ಆಯುಷ್ಯ ಬಿಟ್ಟ ಉತ್ತಮ ರೀತಿ ಆಳ್ವಿಕೆ ಮಂತದೆ ಕೊನೆಗೆ ಹಾಗೆ ಮುಕ್ತಿ ನಾನು ಬೇಯ್ತೇವೆ ಕೊಂಡೇವೆ ಈ ರೀತಿ ದೇವರನ ಪೂಜೆನೆ ಯಾಕಡೆ ಪಂಡೆ ಭಕ್ತಿ ಶ್ರದ್ಧೆ ಸಂಬಂಧ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಮಾಡ್ಬೋದು ಶ್ರದ್ಧೆ ಪಂಡ ಯಾಕಡೆ ಪಂಡೆ ಭಕ್ತಿ ಪಂಡೆ ಇಂಚಬಹುದು ನಮ್ಮ ಇಂಚ ದೇವರನ ದೇವರ ಕೈ ಮುಗಿದು ಕುಲ್ಲುನೇ ಭಕ್ತಿ ಅವು ಒಂಜಿ ಭಕ್ತಿದ ಒಂಜಿ ವಿಧಾನ ಅಂಡ ಭಕ್ತಿ ಬಂಡ ಅಂಕ ಮಾತೇ ಇಲ್ಲ ಪರಮಾತ್ಮನ ಶ್ರೀರಾಮಚಂದ್ರ ದೇವರನ ಮಲ್ಲ ಭಕ್ತಿ ಏರು ಹನುಮಂತ ಅಂಡ ಹನುಮಂತಡ ಇಂಚಿನೊಂದು ಮಾನವಿಚ್ಚರ ಕೌಪಿನ ಬುಂಡ ಬೇತಾಡ ದಾಲಜ್ಜಿಗೆ ತಮ್ಮಂತ ಕೈ ಮಾತ ಬಡೆ ಎರಡು ದಾಲಜ್ಜಿ ಖಾಲಿ ಕೌಪಿನ ಮಾತ್ರ ಅಂಡ ಪರಮಾತ್ಮಗ ಆಡಿತ್ನಾಥ್ ಭಕ್ತಿ ಎರಡು ಅಲಜ್ಜಿ ದಾಯಪ್ಪ ఆయన భక్తి త్రికారణ పూజ నమ్మలే త్రికారణ పూర్వక కొంచెం ఇంచిన కొంచెం కాయ పడిన తన దేహాన్ని శక్తిని వేయమంతుడు పరమాత్మని ఇష్టపడదు భరత కండుడు లంకే ಗೋಡು ఉందండ ನಂಗೆ ಮಾತು ಗೊತ್ತುಂಟು ಇಡೀ ಆ ಸೇತುವೆ ಪಟ್ಟದನ್ನೇ ಹನುಮಂತ ಬಾಕಿ ಮಂಗನ ಶಕ್ತಿ ಅನುಸಾರ ಕೊಂಡು ಮಾಡ್ತೀವಿ ಇದೀಗಿತ್ತ ಆ ವಿದೇಶಿ ಸರ್ಕಾರ ಬಂಗಾಳ ಕೊಂಡಿಗೆ ನಮ್ಗೆ ಸುಲಭ ಉಪಯೋಗ ಕೊಡೋದು ಆ ಸೇತುವೆಯನ್ನು ತುಣ್ಣು ಅನ್ಕೊಂಡು ಮಾಡೋದು ಮಲ್ಲ ಇತ್ತದ ನವೀನ ಯುಗದ ಮಿಷಿನ್ ಮಾಡಿ ಪಣದ್ದು ದಾನ ಮಂತ್ರಿ ತುಣ್ಣ ಆಯ್ತು ಅಂಚಿನ ಆ ಸೇತುವೆಯನ್ನು ನಿರ್ಮಾಣ ಮಂತ್ರಿ ಪಂಡ ತನ್ನ ಶಕ್ತಿಯನ್ನು ಜಯಮಂತ್ರಿದು ಅಂಚನೆ ಒಂದು ಸರ್ತಿ ಅಂಚಿನ ಎಷ್ಟೋ ಕಥೆಗಳುಂಡು ಒಂದು ಸರ್ತಿ ಕಾವಡೆ ಇದ್ದೋಗ ಬತ್ತೆಗೆ ರಥೊಟ್ಟು ಬೈದಿನಿ ಶ್ರೀರಾಮಚಂದ್ರ ದೇವರ ರಥ ಉಂಟು ಪೂರ ಭರತ ಗುಂಡು ಬೈದು ಬೇರೆ ನಾಡು ಒಂದೊಂದು లేదు ಅವಾಗ ಹನುಮಂತ ಮನಸ್ಸಿಗೆ ಬೇಸರ ನನಗೆ ನಮ್ಮ ವೈರಿ ರಥೊಟ್ಟು ಬರೋದು ಎನ್ನ ದೇವರೇ ನೆರಡು ಯುದ್ಧ ಮಾಡ್ಕೊಡ ಪಡೆದು ಶ್ರೀರಾಮಚಂದ್ರ ದೇವತೆ ಬುಗೆಳ್ತಿ ಈಗ ಹನುಮಂತ ಒಂದು ವಿಶೇಷ ಶಕ್ತಿ ಇತ್ತು ಏತು ಮಲ್ಲಲ ಆವೆಗೆ ಏತು ಎಲ್ಲಿಯಲ್ಲ ಆವೆ ಇಡೀ ಮಲ್ಲ ಜೀವಂತದ್ದು ಯುದ್ಧ ಮಾಡ್ಲೇ ಅಂಚ ತನ್ನ ಶಕ್ತಿನ ವ್ಯಯಮಂತದ್ದು ಪರಮಾತ್ಮನ ಇಷ್ಟಪಡೋದಿದ್ದೆ ಕಾಯ ವಾಚ ನನ್ನ ವಾಚವನ್ನ ಬಾಯಿಡಿ ಹನುಮಂತನ ದೇವರ ಬಾಯಿಡಿ ಪುನಃ ಶಬ್ದ ಇಚ್ಚಿನ ಶ್ರೀರಾಮ ಜಯ ರಾಮ ಆ ರಾಮ ಮಂತ್ರ ಬಂಡ ಐಕೆ ಐಕೆ ನಮ್ಮ ಪುರಂದರದಾಸರನ್ನ ಹೇಳಕ್ಕಿಂತ ಆ ಮಂತ್ರ ಈ ಮಂತ್ರ ಜಪಿಸಿನಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಹೇಳಿದ ಮಂತ್ರ ಈ ಭಾರತೀಯ ಬಣ್ಣಲ್ಲಿ ಯಾವ ಮಾತ್ರ ಮೂಲ ಮಂತ್ರ ಬಿಡಿಸಿ ರಾಮ ಮಂತ್ರ ಬಣ್ಣಲ್ಲಿ ಆ ಮಂತ್ರ ಅವರು ಅಂಚಿನ ಮಂತ್ರ ನಿರಂತರ ಮಾಡಿದ್ದೇವೆ ಐಕೆ ಶನಿ ಮಾತ ತ್ರಿಮೂರ್ತಲೆಲ್ಲ ಬಿಡ್ತಿದ್ದೆ ಏರೆಲ್ಲ ಬಿಡ್ತಿದ್ದೆ ಶನಿ ಮುಟ್ಟಂದ್ರ ವ್ಯಕ್ತಿ ಬಂಡ ಉರಿಯೇ ಏರು ಹನುಮಂತೆ ಮಾತ್ರಗೆ ಹನುಮಂತನ ಶನಿಗೆ ಮುಟ್ರೇನೆ ಆಯ್ತು ಐಕೆ ನೋಡ್ರ ಶನಿ ದೋಷ ಇದ್ದಗಳು ಹನುಮ ಚಾಲಿಸಿ ಮತ್ತೆ ಓದಲೇ ದಾಯ್ ಒಂದ್ಸರ್ತಿ ಶನಿಗಳ ಹಠ ಬರ್ತದೆ ತೂಕ ಬತ್ತಾರ ಒಂದ್ಸರ್ತಿ ಸಮುದ್ರದ ಬದಿಟ್ಟು ಆ ಹನುಮಂತೆ ತಪಸ್ಸು ಅಂತ ಒಂದಿದೆ ಆ ತಪಸ್ಸು ಮಾಡಿದಾಗ ఆయన ಮಂತ್ರ ಇಚ್ಚಿನ ಜಪ ಮಾಡಿದಾಗ ఆయన ಮಂತ್ರ ಇಚ್ಚಿನ ಶ್ರೀರಾಮ ಜಯರಾಮ ಆಯ್ತು ಕಣ್ಣು ಮುಚ್ಚಿದ್ದು ಬಾಯಿ ಮುಚ್ಚಿದ್ದು ಮನಸ್ಸಿಡೆ ಪಣದಿದ್ದೆ ಆ ತನಕ ಶನಿ ಗೊತ್ತಾಗ ಬೇಯ್ತು ಶ್ರೀರಾಮ ಮಂತ್ರ ಪಂಡಿದೆ ಪಂಡೆ ಬೋದು ಪಟ್ಟೆಗೆ ಹನುಮಂತೆ ನೇನು ನಿರಂತರ ಪಣದಿಪ್ಪೆ ದಾನೆ ಮಂತೆ ಹನುಮಂತೆ ಆ ಶನಿನ ಜುಟ್ಟು ಬಾತು ಸಮುದ್ರ ಮುರ್ಕಾದಿದ್ದೆಗೆ ನಮ್ಮ ಮರ ನಿನ್ನ ಸುದ್ದಿಗೆ ಅದು ಬರ್ತದೆ ಅಂಚೆ ಜಿಂಜ ಶನಿ ಕಾಟ ಇಟ್ಟಗಳು ಹನುಮಂತ ಚಾಲಿಸ ಮಂಡ ಹನುಮಂತೆ ಈ ಶನಿ ಕಾಟ ಬರ್ತದೆ ಅಂಚ ವಾಚ ನಿರಂತರ ಐಕೆ ನಮ್ಮಲಂಚನೆಗೆ ದಿನಂಪ್ರತಿ ಕಾಡೆ ಲಕ್ಕದು ಮೋಹನ ದಿಕ್ಕದು ದೀಪ ಗೊತ್ತಾದ ದೇವರ ಇತ್ತಳು ಶ್ರೀರಾಮ ಜಯ ರಾಮ ಕಾಂಡೆನ ಬೈಯಡ ನಮ್ಮ 108 ಸರ್ತಿ ಮಂಡ ಕೆಲ ಜೋಯಿಸಿ ನಿಮಗೆ ಕೃತ್ರಿಮಾದಿ ಬಾಧೆಗಳು ಉಂಟು ಮರೆದು ಬರೈತಿ ಮಂಡ ಆ ಮಂತ್ರವು ಓಲ ಉಂಟು
ಆತ ಪವರ್ಫುಲ್ ಮಂತ್ರ ಅಂಚಿನ ಮಂತ್ರ ನಿರಂತರ ಹೊಡೆದಿತ್ತೆ ಕಾಯ ವಾಚ ನನ ಮನಸ್ಸಿಡಿ ಯಾಪಲ್ಲ ಆ ಹನುಮಂತ ದೇವರಿಗಿಂಚ ಎವನ್ನ ಆತ್ಮಡು ರಾಮ ಲಕ್ಷ್ಮಣಿ ಇತ್ತೊಂದು ಏನಂತ ಈತ್ ಮಾತ ಕೆಲಸ ಮಾಡ್ಕೋದು ಯಾಕೆಂದ್ರೆ ನಿಮಗೆ ಉದಾಹರಣೆ ಎಲ್ಲ ಕುರಿಯದೆ ವನವಾಸ ಮಾತ ಮುಗಿದೆ ಬರುತ್ತೆ ನನ್ನ ಪಟ್ಟಾಭಿಷೇಕ ಮಂದಿರಿಗೆ ಶ್ರೀರಾಮಚಂದ್ರ ದೇವರಿಗೆ ಆ ಪಟ್ಟಾಭಿಷೇಕದಲ್ಲಿ ನಿಮ್ಮೆಲ್ಲ ಸಭೆ ಸೇರ್ತಾ ಇದ್ದಾರೆ ಆ ಸಭೆಗೆ ಆಯ್ದ ಇಡೀ ಅಯೋಧ್ಯೆಗೆ ಮಾತು ಬೈದೇವೆ ಬರ್ತದೆ ಮಾತೆರೆಗ್ಲ ಒಂದು ಬಹುಮಾನ ಕೊಡಿ ಬಹುಮಾನ ದೊಡ್ಡ ತಟ್ಟೆ ಬಂಗಾರ ಮಾತೆರೆಗ್ಲ ಬಂಗಾರ ದಾನ ಕುರಿಯದೆ ಕೊಡ್ತಾನಕ ಕೊರಂದ್ರ ಒಂಜಿ ವ್ಯಕ್ತಿ ಬಂಡ ಹನುಮಂತ ಕೊರ್ಜೇರು ಹನುಮಂತಗೆ ಕೊರ್ಜೇರು ಮಲ್ಲ ಕೆಲಸ ಮನ್ನೇ ಹನುಮಂತೆ ಅಂಡ್ ಹನುಮಂತಗೆ ದಾಲ ಬಹುಮಾನ ಕೊರ್ಜೇರಿ ಹಾಗೆ ದಾಲ ಕ್ಯಾರಿಟಿ ಅಂಡ ಸಭೆಗೆ ಸೇರಿದ್ ನಾನು ಒರಿಯೊಕ್ಕರಿ ಪಾತ್ರ ಉಂಡಿದ್ದೆ ಭಾರಿ ಕೆಲಸ ಮನ್ನೇ ಹನುಮಂತೆ ಹಾಗೆ ದಾಲ ಕೊಡ್ಜೇರು ಬಂದಾಗ ನಂಗೆ ಒಂಜಿ 2 ಜನ ಪಾತ್ರ ಕಿರಿಕಿರಿ ಅವ್ರು ಅಂಚೆ ಅವ್ನು ಇಡೀ ಸಭೆನೇ ಹನುಮಂತಗೆ ದಾಲ ಕೊಡ್ಜೇರು ಬಂದ ಮನಸ್ಸು ಒರಿಯೊಕ್ಕರಿ ಪಾತ್ರ ನಾನು ಕೇಳಿದ ಕೂಡ ಸೀತೆ ನೀನು ಮಾತ್ರ ತಗೊಂಡುಳ್ಳಳು ಸೀತೆ ಮಾತ್ರ ಹನುಮಂತಳು ಹನುಮಂತ ಉಂಟೋದಿಲ್ಲಗೆ ಹನುಮ ಇಡೀ ಬಲ ಬಂದು ಎತ್ತಳಿಗೆ ನಂಗೆ ಮಾತ್ರ ಬಹುಮಾನ ಚಿಕ್ಕುಡು ಮಾಡ ಬಹಳ ಉಮೇದಿರು ಪೋಪ ಹನುಮಂತ ಚಪ್ಪೆ ಮೋನಿ ಪೋಯಿಗೆ ಅವಾಗ ನಮ್ಮ ಎಣ್ಣೆ ಬಕ್ಕದ ಆಗಿರು ಇವಳ ಬುಡ್ಚಂದ್ರೆ ದಾಯ ಪೋಯಿ ಮಾತಾಲೆತ್ತಳು ಸೀತೆಲೆತ್ತಳು ಬಂದ ಒಂಜೆ ಇರಾದಳು ಹೋದು ಸೀತೆನ ಎದುರುಡು ಬೊಗಸೆ ಪತ್ತೆ ಎದ್ದಳು ಸೀತೆ ದಾರಮಂತಳು ತನ್ನ ಕುತ್ತಿಗಿಡಿಪುಣ ಅತಿ ಬೆಲೆ ಬಾಳುನಂಚಿನ ಮುತ್ತಿನ ಹಾರನು ದೆತ್ತ ಹನುಮಂತನ ಕೈಗೆ ಕೊಡ್ಬಳಿಗೆ ಹನುಮಂತೆ ನೀನು ಪ್ರಿಯೆ ಬಹಳ ಕೊಳ್ಳುಂಡು ಈತ ಕಾಸಿನಾಗಿ ಬೆಲೆ ಕಟ್ಟೆ ಸಾಧ್ಯ ಐತಿ ಬೊಕ್ಕಲ ಚೂಡು ದುಂಬ ಸುಮ್ಮಂತೆ ಈ ಒಂದೊಂದೇ ಹವಳ ದಕ್ಕೆ ಮುತ್ತೂರು ದಕ್ಕೆರ ಸುಮ್ಮಂತೆಗೆ ಕೆಲ ಕೊಂಜನಕ್ಕೆ ಪಂಡೆ ಎಂಕ್ಲೆ ಕೊಡ್ತಾನೆ ಎಂಕ್ಲೊಂದು ಕಂಡಿ ಮಾಡ ಬಂದು ಅದು ಕೆಲವೇ ಮಂಡಿರಿಗೆ ಎಂಚಿನಲ್ಲ ಹನುಮಂತೆ ಏತು ಮಲ್ಲ ಜನ ಅಂದ ಆಯ್ ಮಂಗಿನೆ ಆಯ್ಕಿತ್ತ ಬೆಲೆ ಇಂಚಿನ ಆಯ್ನೆ ದಕ್ಕೊಂದುಲೆ ಆಯ್ ಎಲ್ಲ ಮರಳು ಮೀನು ಶುರು ಆತ ನಾ ಲಂಚ ಪಾತ್ರದಲ್ಲಿಗೆ ಆಯ್ತು ನಾವು ಒರಿ ಲಕ್ಕದ ಬೇಂಡೆ ತಡೆ ಬೀಜ ಇದು ಅಂದ ಹನುಮಂತ ಈ ಆತು ಬೆಲೆ ಬಾರುಣೆ ನೀ ದಕ್ಕೊಂದುಲ್ಲತ ದಾದ ಸಂಘ ಎಂಚಿನ ದಕ್ಕೊಂದುಲ್ಲ ಅತಿ ಎಂಕು ಬೋರ್ಡ್ ಆಪ್ರಂಚಿನ ಒವೇ ವಸ್ತು ಎಂಕು ಬೋರ್ಡ್ ಆಪ್ರಂಚಿನ ವಸ್ತು ಐತಿ ಇಜ್ಜಿ ಐಕು ಬೋರ್ಡ್ ಅಂದ್ರೆ ದಕ್ಕೊಂದುಲೆ ಎಂಚಿನ ಮಾರೆ ಅಂಚಿನ ವಸ್ತು ಅತಿ ಎಂಟು ಬೋರ್ಡ್ ಆಪ್ರಂಚಿನ ರಾಮ ಲಕ್ಷ್ಮಣ ಈ ಮುತ್ತುಡು ತೋಜಲ್ಲಿದ್ದೇವೆ ಐಕ್ಯ ಆಗ ದಕ್ಕೊಂದಿಲ್ಲ ಅಂತ ಬಂದಾಗ ಈಗ ಬಾಕಿ ದಿಕ್ಕ ಮಾತ್ರ ತೋಜಲ್ಲಿರ ಅಯ್ಯೋ ಬಾಕಿ ದಿಕ್ಕ ಮಾತ್ರ ತೋಜಲ್ಲಿದೆ ಈ ಮುತ್ತುಡು ತೋಜೇರಿ ಬಂದಾಗ ಆತನಾಗ ಲಕ್ಕದ ಕೆಂಡೆಗೆ ಅಂಚಂಡಿ ಈ ತೋಜಾವು ಎನ್ನ ಆತ್ಮರು ಯಾಪಲ್ಲ ಉಳ್ಳೇರು ನಿನ್ನ ಆತ್ಮಡು ಉಳ್ಳೇರ ಕೇಳಿ ಅಪಗಂಟೆ ಎನ್ನ ಆತ್ಮಡು ಯಾಪಲ್ಲ ಯಾಕೆ ಸದಾ ಎನ್ನ ಹೃದಯದಲ್ಲಿ ಎನ್ನ ಆತ್ಮಡು ಯಾಪಲ್ಲ ರಾಮ ಲಕ್ಷ್ಮಣ ಸೀತೆ ಯಾಪಲ್ಲ ಇಕ್ಕರು ಬಂದಾಗ ಕೇಳಿಗೆ ಚೆನ್ನ ತೋಜಾಲ ಇನ್ನ ಇದು ಆತ್ಮಡು ಉಳ್ಳೇರು ಬಂದ್ಪದ ತೋಜಾಲ ಏಟ್ ಮಂಡ ಹನುಮಂತೆ ಕವಿವರ್ಗ ಸೇರ್ನಾಯೆ ಉಗುರು ಮಾತು ಚೂಪಾದುಂಡು ಸಣ್ಣ ಹೃದಯನೇ ಬಿಚ್ಚ ತೋಜಾವಿಗೆ ತೋಜಾನ ದಾದ ಮಮ್ಮಿ ಇಡೀ ಸಭೆ ಇಟ್ನಕ್ಕೆ ಮಾತ ಹನುಮಂತಕ್ಕೆ ಜೈ ಕಲಬಡಿ ರಾಮ ಲಕ್ಷ್ಮಣ ಸೀತೆ ಅನ್ನ ಆತ್ಮಡು ತೋಜಿಡು ಹೃದಯದ ತೋಜನಿಗೆ ದೇವತೆಗಳು ಮಾತ ಪುಷ್ಪವೃಷ್ಟಿ ಹನುಮಂತೇವೆ ಅಂಚೆಂದವರ ಆ ಹನುಮಂತನ ಭಕ್ತಿ ಬಂಡ ತ್ರಿಕಾರಣ ಪೂರ್ವಕ ಮೂಜಿನ ಮನೆಯ ಭಕ್ತಿಗೆ ಅಂಚೆನೆ ನಮನವಂತು ಇದೆಲ್ಲ ವಿಚಾರ ದೇವಸ್ಥಾನದ ಹೋಗೋದು ಭಜನೆ ಅಂಚತ್ತೆ ನಂಗೆ ಆ ರೀತಿಗೆ ಭಕ್ತಿ ಮಾಡಿಕೊಡೋದನ್ನ ಸಾಜಿ ತೋಜಾದ ಕೊಡ್ತೀವಿ ಕಾಯ ನಮ್ಮಲಂಚನೆ ನಂಗೆ ಶಕ್ತಿ ಉಂಟು ಪರಮಾತ್ಮ ಕೊಡ್ತಾನೆ ಶಕ್ತಿ ಉಂಟು ಐನೆ ನಮ್ಮ ಶ್ರಮದಾನಗ ಅಥವಾ ದೇವಸ್ಥಾನದ ಬಳಸಿನಕನ ಅಥವಾ ಒಂದು 500 ನೋಟು ಡಬ್ಬಿಗೆ ಮಾಡಿರ್ತೀವಿ ಹೆಚ್ಚ ಅವ್ರು ಕಜಾವಳಿ ಚಂದ ಅನುಗ್ರಹ ದೇವರ ವಿಶೇಷಿಸಿಕೊಂಡು ನನ್ನ ಶಕ್ತಿನ ಏನಂತಿದ್ದು ಪರಮಾತ್ಮನ ಇಷ್ಟಪಟ್ಟು ಕಾಯ ಭಾಷೆ ಅಂಚನೆ ನಮ್ಮ ಬಾಯಿಗೆ ಅಂಚನೆಗೆ ನಮ್ಮ ಮಾತು ಇನ್ನು ನಿಂಚ ದೇವಸ್ಥಾನ 4 ಗೋಪುರ ಉಂಟು ಅವು ಮಾತ್ರ ನಂಗೆ ಕೂದು ಕುಳಿದು ಪಟ್ಟಾಗ ಹಾಕ್ಯಾರ ಅತ್ತೆ ಆ ಗುಡ್ಡ ಮಣ್ಣ ದೇವರನ ಮೋನೆ ಭಾಗ ಮಂಟಪ ಮಣ್ಪುಣ ದೇವರನ ಹೃದಯ ಭಾಗ ಈ ಗೋಪುರ ಮಣ್ಪುಣ ದೇವರನ ಬಾಹುಗಳು ಕೊಡ್ತೇವೆ ಗುಡಿಮರ ಮಣ್ಣ ದೇವರನ ಪಾದ ಆತ ಜಾಗಿಡು ದೇವರನ ಶಕ್ತಿ ನಿರಂತರ ಇಟ್ಕೊಂಡು ಅಂಚ ನಿರ್ಧಾರ ಆ ಜಾಗಿಡು ನಮ್ಗೆ ಏತಿ ತೀರ್ದು ಆತ ದೇವರನ್ನು ಇಂದಿನ ಭಜನೆನ ಅಥವಾ ದೇವಿನ ಸರ್ವಮಂಗಲ ಮಾಂಗಲ್ಯ ಉಂಡ ಅಥವಾ ಪೂಜಾರಾಗ ನಮ್ಗೆ ಇಂಚಿನ ಗೊತ್ತು ಶ್ಲೋಕನ ಐದು ಪಣೋಡು ವಿನಃ ಬೇಗ ಇಂಚಿನ ಆ ಜಾಗ ಪಣಿರದ ಬಂದಿದೆ ಅಂಜನದವರ ಈ ರೀತಿ ನಮ್ಮ ಭಕ್ತಿ ಮಂತ್ರನ ಪರಮಾತ್ಮೆ ನನಗೆ ಇಷ್ಟಾರ್ಥ ಅನುಗ್ರಹಿಸಿರುವುದು ಹನುಮನ ಭಕ್ತಿ ಮೂಲಕ ನನಗೆ ತೋಜಾಗ್ತದೆ ಅದೇ ರೀತಿ ನಮ್ಮಲ್ಲ ಇನ್ನಿಲ್ಲ ಮತ್ತೆ ಯಕ್ಷಗಾನದ ನಿಮ್ಮಲ್ಲ ಇಲ್ಲಿ ಕಾರ್ಯಕ್ರಮ ಮಾತ್ರ ಐದು ಗೌಜಿನ ಮಾಡ್ಕೊಡಿ ಆಯ್ತು ಇಟ್ಟೆ ಇದೇ ದೇವರನ್ನ ಪೂಜೆ ಮಾಡ್ಕೊಡು ಅನ್ನ ಭಾವನೆ ಪರಮಾತ್ಮ ನಿಗ್ಲಿ ಕರೆಯಿರಿ ಆ ಪೂಜೆನೆ ಭಕ್ತಿ ಮಂತ್ರ ಅಂತ ಸೇರಿ ಪರಮಾತ್ಮೆ ಸಂಪೂರ್ಣ ಸ್ವೀಕಾರ ಅಂತದ್ದು ಹೆಂಚಿ ಭಜನೆದು ಅಕೇರಿಡು ಮಂಗಲ ಕಾಲಡು ನಮ್ಮ ದೇವರ ಇಂಚಿನ ಬೇಟೆನ ಆಯ್ನ ಅನುಗ್ರಹ ಮಂತ್ರಿಗೆ ಅಂಚೆನೆ ಆ ಹೋಮದ
ಪೂರ್ಣಾಹುತಿಗೆ ಲಕ್ಕದ ನೇಮ್ ಇಟ್ಟಿರ್ತದೆ ಪೂರ್ಣಾಹುತಿ ಮಾಡಿ ಆ ಕಾರಣ ನಾವು ದೇವರ ಇಂಚಿನ ಬೇಡ ಐನ ಅನುಭವಿಸಬೇಕು ಅಂಚನೆ ಆ ಪೂಜೆದ ಪ್ರಸನ್ನ ಕಾಲ ಪ್ರಸನ್ನ ಅಂದ್ರೆ ಪೂಜೆದ ಅಖೇರಿದ ಪೂಜೆ ಅವಾಗ ದೇವರೆಲ್ಲ ಪ್ರಸನ್ನ ಚಿತ್ತರಾದಿಪ್ಪೇರು ಸಂತೋಷವಿಪ್ಪೇರಿಗೆ ಆ ಸಮಯದ ನಮ್ಮ ದೇವರ ಇಂಚಿನ ಬೇಡ ಐದು ತಥಾಸ್ತು ಮಾಡ್ಬೇಕು ಆ ಪ್ರಕಾರ ಆ ಪ್ರಸನ್ನ ಕಾರಣ ನನಗೆ ಪ್ರಸಾದ ಹೊರಗೈತದೆ ನಮ್ಮ ಇಷ್ಟಾರ್ಥ ಅನುಗ್ರಹಿಸಿಕೊಡುವ ಮಾತು ದೇವರ ಬಗ್ಗೆ ಪ್ರಾರ್ಥನೆ ತಂದು ಕಥಾಶ್ರಮನ ಪರಮಾತ್ಮ ಚರಣ ಕಮಲು ಅರ್ಪಣೆ ಮಾಡ್ತೀನಿ. दीपेन सुपूजितः नीराञ्जनेन सन्तुष्टो दिव्योत्पदेः सत्यनारायण स्वामी नमः समर्पयामि कर्पूरदीपं सुमनोहरं प्रभो ददामि चेत् देवरवरप्रसीदभो पापान्धकारं परितं निवारय प्रज्ञानदीपं मनसि सुदीपय सत्यनारायण स्वामी नमः कर्पूरार्तिकं समर्पयामि पाणी जन्नान् तत्नांशा पाणी दान्यशन्ते प्रदक्षिणपदे पापापदं भव राहिमां कृपया देवा शरणागतवत्सला अन्यथा शरणं नास्ति त्वमेव शरणदेवेशा नमस्ते करुणाकर नमस्ते सत्यवागीशा नमस्ते सत्यप्रभो सत्येशं सत्यसङ्कल्पं सत्यं सत्यमृतं हरिं सत्यचर्यं सत्ययोनिं सत्यदेशम् अहं भजे नमोऽस्त्वनन्त सहस्रमूर्ते सहस्रपादा शिरोर्बाहवे सहस्रनाम्ने पुरुषाय शाश्वते सहस्रकोटिगधारिणे नमः गोविन्दाय जगदिनाय कृष्णाय श्रीगोविन्दाय नमो नमः जन्मया भक्तियुक्तेन ऋषिकेशं जगन्नाथं भागीशं वरदायिनं जनार्दनं जनातीतं जानकी वल्लभं हरिं प्रणमामि सदा भक्त्या नारायणं परं दुर्गमे विषमे घोरे शत्रुभिः परिवीर्ये निस्तारय सर्वेषु नतारिष्टमे सदा नाम्ना नेतान् सङ्केता इष्टं बलभाम्यात् सत्यनारायण स्वामी नमः प्रार्थनाख्यं कर्म करिष्ये आपादपर्यन्तां गुरुनामामृतस्मरेत् तेन विघ्नाः सिद्ध्यर्थमनोरथाः गुरुभ्यो नमः प्रार्थनां समर्पयामि अभिप्साविद्यर्थं भुजते सुरेरपि सर्वविघ्नहरे तस्मै गणाधिपते नमः महागणपते नमः प्रार्थनां समर्पयामि कलशकीर्तिमायुश्च प्रज्ञां मेधां श्रियं फलं योग्यतां पापहानिं च पुण्यवृद्धिं च साधयेत् कलशाभिमानदेवताभ्यो नमः प्रार्थनां समर्पयामि विशेषवाक्ये नमः पूजादौ पूजमध्ये पूजा देवता प्रार्थने आ पूजದ ಪ್ರಸನ್ನ ಕಾಲದು ಪ್ರಸನ್ನ ಚಿತ್ತರಾಗಿ ಚಿತ್ತಿ ಸಾವಿರ ಭಕ್ತಿಯ ಪ್ರಾರ್ಥನಾ ಅಂತೋಣ ನಮ್ಮ ಆ ಗೃಹ ಪ್ರವೇಶ ಕಾಲಂತೂ ದೇವರ ಯಥಾಶಕ್ತಿ ಸೇವೆಯನ್ನು ಪ್ರಾರ್ಥನೆ ಅಂತಾರೆ ಆ ಪ್ರಕಾರ ಇನ್ನು ಆ ವೃಕ್ಷದ ಗುರುತುದು ಗಣಪತಿಯನ್ನು ಸೋಮ ಅಂಚನೆ ಸತ್ಯನಾರಾಯಣ ಸ್ವಾಮಿನ ಕಲಶ ಮಧ್ಯಂಟು ಆವಾಹನೆ ಬಂತೊಂದು ಯಥಾಶಕ್ತಿ ಷೋಡಶೋಪಚಾರ ಪೂಜೆ ಕಲ್ಪೋಕ್ತ ಪೂಜೆ ಕಥಾಶ್ರವಣ ಪೂರಕ ಅಂಚನೆ ಸಹಸ್ರನಾಮಾರ್ಚನೆ ಶತನಾಮಾರ್ಚನೆ ಪೂರಕ ದೇವರನ್ನ ಸೇವೆ ಮತ್ತು ಮನುಷ್ಯನ ಸೇವೆನ ಆ ಪರಮಾತ್ಮೆ ಸಂಪೂರ್ಣ ಸ್ವೀಕಾರ ಅಂತಂತು
ನಂಗೆ ಕಾವಡೆ ನಮ್ಮ ಕುಟುಂಬం కావడే సమస్త దురితపడలేని దోషంలేని మాంత పరిహారం అయితే ఇంకులు అంపించేకి ఉద్యోగంకులు మాంత అభివృద్ధిపడిసోడు అంచెని జోకులకి మాంత అంటే విద్యా బుద్ధిನ ಅನುಗ್ರಹಿಗಳು ಅವತ್ತಂತೆ ವಿಶೇಷವಾದ ಅಂತ ನಮ್ಮ ಪಂಪ ಋಣ ಮತ್ತು ಗೊತ್ತಿಲ್ಲ ಋಣಾನುಬಂಧ ರೂಪೇಣ ಪಶುಪತಿ ಸುಖಾಲಯ ನಮ್ಮ ಕುಟುಂಬದ ಮುಂದೆ ಎಡ್ಡೆ ಮಂತ್ ಹಿಡಿದವರ ನನಗೆ ಎಡ್ಡೆ ಬೊಡಿಂಗ್ ಬಿಟ್ಟಿಗೆ ಎಡ್ಡೆ ಜೋಕುలు ಬಿಟ್ಟಿನೆ ಅಂಚಿನ ಇಲ್ಲು ಕಟ್ಟಣ ಯೋಗ ಈ ಕಲ್ಲಿಗೆ ಕಡೆ ಸುಳಿಪಣ ಮಾತ ಯೋಗ ದುಂಬು ಜನ್ಮದ ಋಣ ಅವರ ಮಾಡ್ತೀವಿ ಅವಾಗ ಆ ಋಣ ಬಂಡೆ ಇಂಚಿನ ಇದಕ್ಕೆ ಬಂತೀವಿ ಮೂಜಿ ನಮ್ಮ ಋಣಗೆ ಈ ದೇವರನ್ನ ಪಿತೃ ಋಣ ಋಷಿ ಋಣ ಪಂಡ ದೇವರನ್ನ ಪಂಡ ನಂಗೆ ಏತು ತೀರ್ದು ಆತು ನಮ್ಮ ತುಳಸಿಗಟ್ಟೆದವಳ ದೇವರನ ವಲಯ ಆ ದೇವರನ ಪೂಜೆ ಪುನಸ್ಕಾರ ಅಂತ ದೀಪಣಿಗೆ ಅಂಚಿನ ದೇವಸ್ಥಾನಕ್ಕೆ ಕೊಂಡ ಅವಳ ಅಂಚಿನ ತೀರ್ನ ಮಟ್ಟದ ನಮ್ಮ ಆ ಭಕ್ತಿ ಅವಳ ಕೆಲಸ ಮಾತ್ರ ಮಾಡ್ಕೊಳ್ಬೇಕು ಐದವರು ನಂಗೆ ದೇವರನ್ನ ಸಂದಾಯಕಾಗ್ತದೆ ನನ್ನ ಪಿತೃಋಣ ಮಂಡ ಅಪ್ಪನ್ನೇ ಇತ್ತನಾಟ ಮುಟ ಅಕ್ಲಿನ ಕೊರ್ಲೂರು ತೋಡಿಗೆ ಕಾಲಾನಂತರದಾಪ್ನೆ ಅಕ್ಲನ ಇಂಚಿನ ಎಂಜಿನೇಟ್ ಶಾರದಾ ಬಂತೆ ಇಂಜಿನೇಟ್ ಪದ್ನಾಜಿ ಲೆಪ್ಪನೆ ಬಂತೇವೆ ಅದು ನಂಗೆ ಇಂಚಿನ ಗಡಿ ಬಿಡಿದೆ ಬಂಡ ದೇವರನ್ನ ದೇವರಿಗೆ ಕೈಮಿಗೆರ ಮರತ್ತೆಲ್ಲ ಮಲ್ಲೆಜ್ಜಿಗೆ ಆಂಡ ಪದ್ನಾಜಿ ನಿಕ್ಲು ಬಳಸೋಣ ಭೂತಗಳಿಗೆ ಬಳಸೋಣ ಉಂಟದ ನಮ್ಮ ಸೈಟ್ನಾಗ್ಲಿ ಆನಿ ಕೋವಿಡೆಗೆ ನಿರ್ದಲ ಮಲ್ಲೆ ಪಿತೃಋಣ ಮಂಡ ದೇವರೆಡ್ಲ ಮಲ್ಲೆ ಅನ್ಲೆಕ್ಕ ಐನು ಮಾತ್ರ ನಮ್ಮ ಮತ್ತೊಂದು ನನ್ನ ಋಷಿ ಋಣ ನೆಂಚ ಸಂದಾವಧಿನ ಬಂದ ನಮ್ಮೆಲ್ಲಡೆ ದೇವರು ಒಂದು ದೇವರಿಗೆ ಪೂಜೆ ಮನ ಅರ್ಚಕೆ ಅತಡ ಎಡ್ಡೆ ತೆರಿನಂಚಿನ ಗುರುಕು ಭಟನಕರು ಅಂಚನೆ ಎಡ್ಡೆ ನಂಗೆ ಪಂಡು ಬರ್ನಂಚಿನ ನಾಲ್ಕು ಗುರುಕುಲು ಅಂಚನೆ ಎಡ್ಡೆ ಮರ್ಯಾದಸ್ತಂಚಿನ ಆ ವ್ಯಕ್ತಿಗಳು ಮಾತ ನಮ್ಮ ಇಲ್ಲಡೆ ಬರ್ತಿಲ್ಲ ಅಕ್ಲಿ ಅತಿಥಿ ಸತ್ಕಾರ ಮಂತದ್ದು ಅಕ್ಲಿ ಮಾತ ಕಡಪುರುಂಡ ಐದಾವರೆ ಈ ಮೂಜಿ ಋಣ ನನಗೆ ಎಡ್ಡೆ ಅದ ತಿಕ್ಕೊಂಡಿದ್ದೆ ಐದಾವರಲ್ಲಿ ಇಂಚೆ ಇಲ್ಲು ಕಟ್ಟರೆ ಜೋಕು ಬಿಟ್ಟನೆ ಎಡ್ಡೆ ಬುಡಿ ಬಿಟ್ಟನೆ ಮಾತ್ರ ನನಗೆ ಅನುಗ್ರಹ ಮಾಡ್ತೇವೆ ఇంకా పరమాత్మ యోగాన్ని ఇల్లు కట్టిన యోగాన్ని అనుగ్రహించి ఆ ఇల్లడిది పండించిన ಕೆಲಸಗಳು ಮಾತ್ರ ಫುಲ್ಲು ನಡ್ತಿರ್ಬಾರ್ದು ಅವರು ಈ ಯಕ್ಷಗಾನ ಕಲೆಯನ್ನು ಪಂಡ ಅವು ಬಹಳ ನೆಟ್ಟೆ ಬಂದೇನೆ ಪೂಜೆ ಮಂತ್ನಾಗ ಯಕ್ಷಗಾನ ಮಂತ್ರಲ್ಲ ಪೂಜೆ ಮಾಡ್ತೀವಿ ಅವಳು ನಮ್ಮ ಶನಿ ಕತೆ ಮಾತ ಇತ್ತೆ ಮಂತ್ರ ಸಿಗುಮಂತಿದೆ ಎಂಚ ಒಂಜಿ ಶನಿನ ಪೂಜೆ ಹಾಕಿ ಆ ಕಥೆನ ಯಕ್ಷಗಾನ ರೂಪಡು ತೋಜಾತ್ಕೊಂಡು ಅಂಚನೆ ಯಕ್ಷಗಾನದ ಆತ್ಮಲ್ಲ ಮಹತ್ವ ಉಂಟು ಅಂಚಿನ ಆ ಯಕ್ಷಗಾನದ ಭಾಗವಹಿಸಿನಂಚಿನ ಜೋಕ್ಲಿಗೆ ಪಂಡು ಬರ್ನಂಚಿನ ಅಲ್ಲ ಒಂದು ಸೇವೆನೇ ಈ ಜಾಗಿನ ಮನ್ಕೊಡು ಪಂಡು ಆತನ ಮನಸ್ಸಿನಲ್ಲಿ అయిన ఆ దేవుడి పురులుడు నడపాడు ఆ జోకులేంగి ఆ కల్పనంచిన కల్పరే ఇష్ట నుంచి జోకులేని మాత ఈ జాగిరి తడపడితే ఆ యక్షగాನದ ಆ ವಿದ್ಯೆಯನ್ನು ಪುರುಳುಡು ಆ ಪರಮಾತ್ಮ ಅನುಗ್ರಹ ಮಾಡ್ಪಡಿ ಅಂಚನೆ ఒక ಆ ವಿದ್ಯೆಗೆ ಅನ್ನದಾನನ ಪುರುಳುಡು ನಿರ್ವಹಿಸೋದು ಪಡೆದು ನಮ್ಮ ಸಭೆಯಲ್ಲಿ ಬಂದು ದೇವರನ್ನು ಭಕ್ತಿಗೆ ತರಬೇಕಾದ ಪ್ರಾರ್ಥನಾ ಸ್ವಾಮಿ ಓಂ ಜಾಯೇ ಸತ್ಯಮುಡಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ಲೋಕೇಶಂ ಕೌಸ್ತಭಾವರ್ಣಂ ಹರಿಂ ನೀಲವರ್ಣಂ ವೇದವಾಸಂ ಶ್ರೀವತ್ಸಪದಭೂಷಣಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದಿ ರವಿಪೂಜನಂ ಸತ್ಯನಾರಾಯಣ ಸ್ವಾಮಿ ಮಹಾಪ್ರಾರ್ಥನಾಂ ಸಮರ್ಪಯಾಮಿ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ನಮೋ ಅನಂತಾಯ ಶಾಸ್ತ್ರಮೂರ್ತಿ ಶಾಸ್ತ್ರಪಾದಾಯ ಶಾಸ್ತ್ರನಾಮೇ ಪುರುಷಾಶಾಸ್ತ್ರೇ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಾಯ ಚಕ್ರಾಯ ಕೃಷ್ಣಾಯ ಶ್ರೀ ಗೋವಿಂದಾಯ ನಮೋ ನಮಃ भक्त्याद्योयं विष्णुप्रियादि विद्या बुद्धिधन ऐश्वर्य पुत्र पौत्र संपदः पुष्पांजलिप्रदानेन ईश्वरं बलवाभ्यात् सत्यनारायण स्वामी नमः पुष्पांजलिं समर्पयामि गिरिपाले पुष्पांजलिं समर्पयामि ओम सत्पुरो चंद्र लोडी सत्पुरो चंद्र एवं गुण विशेषं कायं शुभपुण्ये तीतो यजमानस्य मम पण्ये यजमानस्य सहकुटुम्बानां क्षेमस्थैर्यवीर विजयभायरारोग्य नन्दैश्वरावृद्धर्थं धर्मार्थकामोक्ष चतुर्विध पुण्यफलवशात् दत्तमादो श्री सत्यनारायण स्वामी प्रीत्यते यथाशक्ति ब्राह्मणाराधना कर्म करिष्ये नारायण स्वागतं बल्ले लक्ष्मीनारायण इदमासनम् अर्णाचार्य बल्ले लक्ष्मीनन्दे लक्ष्मीनारायण इदमासनं चार्य बल्ले म्हणजे उल्लेख कोणी आहे पण लक्ष्मीनन्दे पादलक्ष्मीनन्दे लक्ष्मीनारायणाय नमः महिमानन्दे लक्ष्मीनारायण इदन्ते पादलक्ष्मीनन्दे लक्ष्मीनारायण महिमानन्दे गन्धाक्षरपुष्पाणि समर्पयामि ಬೇರೆ ಬೇರೆ तामु इवचिर विजयकुल्य ताम्बूलं श्रीकरं भद्रं विष्णु प्रीतिकरं ताम्बूलं श्रीकरं भद्रं विष्णु प्रीतिकरं शूलपादसंधारिण
शान्तिं प्रेचतु ಈ ಎಲ್ಲ ಚೂರು ಓಂ ಸತ್ಯೇಶ ಜಗನ್ನಾಥ ಸತ್ಯೇಶ ವೈದ್ಯ ಸತ್ಯೇಶ ಸರ್ವಪಾದು ಸತ್ಯೇಶ ನಮೋ ನಮಃ ಓಂ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥದಾಯಿಕೆ ಗೌರಿ ನಾರಾಯಣ ನಮೋಸ್ತುತೇ ಗರ್ಭ ಸಮಯ ಪುಣ್ಯವದಂತ ಶಾಂತಿ ಪ್ರೇಚದು ನಮಸ್ಕಾರ ನಾಂ ಶೌರ್ಯರಣ ಪ್ರತಿಪಾದಯಾಮಿ ಸಾಯಾಮಿ ಫಲಂ ಮನೋದ ಶಾಂತಿ ಪ್ರೇಚದು ಗಣೇಶ ಸತ್ಯೇಶ್ವರನಾಥ ಸತ್ಯೇಶ್ವರಂತ ಶಾಂತಿ ಪ್ರೇಚದು ನಾಂ ಶೌರ್ಯರಣ ಪ್ರತಿಪಾದಯಾಮಿ ಸಾಗಿತಾ ಸಿದ್ಧಿರಸ್ತು ಮನ ಸಂಕಲ್ಪ ಸಿದ್ಧಿರಸ್ತು ನಮಸ್ಕಾರ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಸದ್ಯೋವತ್ತೇರವಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಕೃತದ್ವೇ ದೇವ ಪರಿಪೂರ್ಣಂ ಸ್ವಸ್ತಿ ಓಂ ಸ್ವಾಹ ಕಾಯೇನ ವಾಚಾ ಮನಸ್ಸೇಂದ್ರಿಯ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಕರೋಮ್ಯೇತ್ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಅನೇನ ಯಜಮಾನುಷುದಿಶ ಮಮ ಪತ್ನಿ ಅನೇನ ಯಜಮಾನುಷುದಿಶ ಸಹಕುಟುಂಬದಿಶ ಯಥಾಶಕ್ತಿ ಸತ್ಯನಾರಾಯಣ ಉತ್ತರೋಕ್ತ ಪೂಜಾಕರಣೇನ ಭಗವಾನ್ ಸರ್ವತ್ರ ಶ್ರೀ ಸತ್ಯನಾರಾಯಣ ಸ್ವಾಮಿ ದಿವ್ಯಚರಣಾರವಿಂದೋ ಹತೋಂತ ಸರ್ವಮಾತ್ಮೇ ಪೂಜಾ ಕಾಲೇ ಮಂತ್ರ ತಂತ್ರ ಸ್ವರ ವರ್ಣ ಅಕ್ಷರ ಲೋಪ ರಾಜುತ ನಾಮಕೃತ ಮಂತ್ರಶೇ ಪಂಡೆ ಅಚ್ಯುತಾಯ ಮಾದಾಯ ಶ್ರೀರಾಮ್ ಚಿತ್ತರಾಮ್ಯಾತ್ಮ ಪುನರಾಗಮನಾಯ
नमः वक्रतुंड महाकाय कोटि सूर्य समप्रभा निर्विघ्नं सर्वकार्येषु सर्वदा सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते नारायणि नमोस्तुते ಅತಿಥಿ ದೇವೋಭವ ಎಂಬಂತೆ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿದಂತಹ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂತಹ ಅತಿಥಿಗಳನ್ನು ಸ್ವಾಗತಿಸುವುದಕ್ಕಾಗಿ ವನಿತಾ ಮೇಡಮ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲಾಗಿ ಗುರು ಹಿರಿಯರಿಗೆ ವಂದಿಸುತ್ತಾ ಪಾಂಚಜನ್ಯ ಯಕ್ಷನಾಟ್ಯಾಲಯ ಮಂಜನಾಡಿ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುಬ್ರಹ್ಮಣ್ಯ ಭಟ್ ಆನುವಂಶಿಕ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತರಾದ ರತ್ನಾಕರ್ ಇವರು, ಹಾಗೆ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತರಾದ ಟಿ ರಾಜಾರಾಮ್ ಭಟ್ ಸಂಚಾಲಕರು, ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ಕೈರಂಗಳ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮನೀಶ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಿಗಂತ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರಾಮದಾಸ್ ಆಳ್ವ ತೇವನಾಡು ಗುತ್ತು ಆನುವಂಶಿಕ ಮೊಕ್ತೇಸರರು, ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಂದೇಶ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಗುಣವತಿ ಸುಲಾಯ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಜಾ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಗುರುಗಳಾದಂತಹ ಅಶ್ವಥ್ ಮಂಜನಾಡಿ ಸರ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಸ್ತಾ ಇರುವಂತಹ ಸುಬ್ರಹ್ಮಣ್ಯ ಭಟ್ ಆನುವಂಶಿಕ ಅರ್ಚಕರು, ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಅತಿಥಿಗಳನ್ನು ಸ್ವಾಗತಿಸಿದಂತಹ ವನಿತಾ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಉದ್ಘಾಟನಾ ಸಮಾರಂಭದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಆಡೋದಕ್ಕಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅಶ್ವಥ್ ಸರ್ ಇವರನ್ನು ಆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರ ಪಾದಾರವಿಂದಕ್ಕೆ ಪರಮಾಡುತ್ತಾ ಶ್ರೀ ಕ್ಷೇತ್ರದ ಮಲಾರಾಯ ಭಂಡ ದೈವಗಳ ಪವಿತ್ರ ಪಾದಗಳಿಗೆ ವಂದಿಸ್ತಾ ಎಲ್ಲ ದೈವ ದೇವರುಗಳಿಗೆ ವಂದಿಸಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯ ಪಾದಾರವಿಂದಕ್ಕೆ ಪಡಮಾಡುತ್ತಾ ಹಾಗೆ ನನ್ನ ಗುರುಗಳಾದಂತಹ ಶ್ರೀಯುತ ಬೊಟ್ಟಿಕೆರೆ ಪುರುಷೋತ್ತಮ ಪೂಜಾ ಭಾಗವತರ ಪಾದಪದ್ಮಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿರುವಂತಹ ನಮ್ಮ ಕ್ಷೇತ್ರದ ಆನುವಂಶಿಕ ಅರ್ಚಕರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ಇವರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ TG ರಾಜಾರಾಮ್ ಭಟ್ ಕೈರಂಗಳ ಇವರಿಗೂ ಕೂಡ ನಾವು ವಂದಿಸಿ ಹಾಗೆ ನಮ್ಮ ಗಣ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಕೂಡ ನಾನು ಶಿರಬಾಗ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರಾದಂತಹ ರಾಮದಾಸ್ ಆಳ್ವ ಇವರಿಗೂ ಕೂಡ ನಾನು ವಂದಿಸ್ತಾ ಮತ್ತೋರ್ವರು ಗಣ್ಯ ಅತಿಥಿಗಳು ಗುಣವತಿ ಸುಲಾಯ ಇವರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಹಾಗೆ ನನ್ನ ಮಾತಾಪಿತರಿಗೂ ವಂದಿಸ್ತಾ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳಿಗೂ ಯಕ್ಷಗಾನ ಕಲಾ ಪ್ರೇಮಿಗಳಿಗೂ ಬಂಧು ಮಿತ್ರರಿಗೂ ಹಾಗೆ ನನ್ನ ಶಿಷ್ಯವೃಂದವರಿಗೂ ಎಲ್ಲ ಪೋಷಕರಿಗೂ ನಾನು ಮತ್ತೊಮ್ಮೆ ಶಿರವಾಗುತ್ತಾ ಇದ್ದೇನೆ. ಪಾಂಚಜನ್ಯ ಯಕ್ಷನಾಟ್ಯಾಲಯ ಆರಂಭಿಸಬೇಕೆನ್ನುವ ಹಾಗೆ ನನಗೆ ಇತ್ತೀಚೆಗೆ 1 ವರ್ಷದಲ್ಲಿ ನಾನು ಯೋಚನೆ ಮಾಡಿದ್ದು. ಅಂದರೆ ಕಳೆದ 15-16 ವರ್ಷದ ನಾನು ಯಕ್ಷಗಾನ ಶಿಕ್ಷಕನಾಗಿ ಕಲಿಸ್ತಾ ಇದ್ದೇನೆ. ಆದರೆ ಇತ್ತೀಚೆಗೆ ನನಗೊಂದು ಯೋಚನೆಗೆ ಬಂತು, ನನ್ನದ್ದೇ ಏನಾದರೂ ಸ್ಥಾಪನೆ ಮಾಡಬೇಕು ಅಂತ. ಕಲಿಸೋದು ಇನ್ನು 50 ವರ್ಷ ಹೋದರೆ ಕಲಿಸಿದ್ರೆ ಅದು ಯಾವುದು ನಾನು ಏನು ಉಳಿಸಿದ್ದೇನೆ ಅನ್ನೋದು ಬೇಕು ಅಂತ. ನನಗೆ ನನ್ನೊಂದೊಬ್ಬರು ಹೇಳಿದರು ಹಿರಿಯರು, ಇಷ್ಟು ಸಮಯ ನೀನು ಮಾಡ್ತಾ ಇದ್ದೆ, ಆದರೆ ನಿನ್ನದ್ದು ಅಂತ ಏನು ಉಳೀತದೆ, ನೀನೇನಾದರೂ ಒಂದು ಸ್ಥಾಪನೆ ಮಾಡಿ ಹೋಗು, ಅದು ಶಾಶ್ವತವಾಗಿ ಉಳೀತದೆ. ಎಷ್ಟು ಕಡೆ ಬೇಕಾದ ನೀನು ಕಲಿಸಬಹುದು, ಆದರೆ ನೀನೇನಾದರೂ ಸಾಧನೆ ಮಾಡು ಅಂತ. ಆ ಉದ್ದೇಶದಿಂದ ನಾನು ನಾಟ್ಯ ತರಗತಿಯನ್ನು ಆರಂಭಿಸಬೇಕು ಅಂತ ಯೋಚನೆ ಮಾಡಿದೆ. ಹಾಗೆ ದೇವರ ಆಶೀರ್ವಾದದಿಂದ ಅದು ಆದಷ್ಟು ಬೇಗ ಕೈಗೂಡಿ ಬಂತು. ನಾಳೆ ನಮ್ಮ ಕಟೀಲು ಮೇಳ ಆರಂಭ. ಹಾಗೆ ಆ ತಾಯಿಯ ಅನುಗ್ರಹದಿಂದ ಇವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಕ್ಕೆಲ್ಲ ನನ್ನ ಶಿಷ್ಯವೃಂದ, ನನ್ನ ಮಿತ್ರರು, ನನ್ನ ಬಂಧುಗಳು ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ಇಲ್ಲಿ ಹಲವು ಮಕ್ಕಳು ಯಕ್ಷಗಾನದ ಅಪೇಕ್ಷೆಯಲ್ಲಿದ್ದವರು, ಆದರೆ ಅವರಿಗೆ ಅವಕಾಶ ಎಲ್ಲಿ ನನ್ನಲ್ಲೇ ಬಹಳಷ್ಟು ಮಂದಿ ಕೇಳಿದ್ದಾರೆ, ನಿಮ್ಮ ಕ್ಲಾಸಲ್ಲಿ ನಿಮ್ಮ ತರಗತಿಯಲ್ಲಿ ನಮಗೆ ದೂರ ಆಗ್ತದೆ ಬರುವುದಕ್ಕೆ ಅಂತ. ಹಾಗಾಗಿ ಅದೆಲ್ಲ ಯೋಚನೆ ಮಾಡಿಕೊಂಡು ನಾನು ಯಕ್ಷಗಾನ ತರಗತಿಯನ್ನು ಆರಂಭಿಸಬೇಕು, ಆ ಉದ್ದೇಶಕ್ಕಾಗಿ ನಾನು ಆರಂಭಿಸಿದ್ದು. ಇಲ್ಲಿ ಆಸುಪಾಸಿನ ಸಣ್ಣ ಪುಟ್ಟ ತುಂಬ ಮಕ್ಕಳಿದ್ದಾರೆ, ಅವರಿಗೂ ಕಲಿಸಬೇಕು. ಮತ್ತು ನನ್ನ ಇಷ್ಟು ಸಮಯ ನಾನು ಯಕ್ಷಗಾನದಲ್ಲೇ ಜೀವನವನ್ನು ನಡೆಸಿದ್ದೇನೆ, ನಾನು ಬೆಳೆಸಿದ್ದೇ ಯಕ್ಷಗಾನ, ಅದಕ್ಕೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ಮತ್ತು ನನಗೆ ಗುರುಗಳೊಂದು ದಾರಿ ತೋರಿಸಿದ್ದಾರೆ, ಪುರುಷೋತ್ತಮ ಪೂಜಾ ಭಾಗವತರು ದೇವರ ಪಾದವನ್ನು ಸೇರಿದರೆ ಅವರು ತೋರಿಸಿದ್ದಾರೆ. ಅವರು ಹೇಳಿದ್ದಾರೆ, ಸಾಧನೆಯನ್ನು ಮಾಡು, ಹಿಂದೆ ಮುಂದೆ ನೋಡಬೇಡ, ಉತ್ತಮವಾದ ಗುರಿಯನ್ನಿಟ್ಟುಕೋ, ಅದು ನಿನಗೆ ಸಾಧನೆ ಒಂದು ಸಫಲತೆ ತೋರಿಸ್ತದೆ ಅಂತ. ಹಾಗಾಗಿ ಯಾವ ಒಂದು ಕಿವಿ ಮಾತು ನನಗೆ ಈಗಲೂ ನೆನಪಿದೆ. ಕಟೀಲು ಮೇಳಕ್ಕೆ ಸೇರುವುದಕ್ಕೂ ನನಗೆ ಪ್ರೋತ್ಸಾಹರಾದವರು ಹಾಗೆ ಮಾರ್ಗದರ್ಶನವನ್ನು ಮಾಡಿದ್ದು ಅವರೇ. ಒಂದೊಮ್ಮೆಗೆ ನಾನೇ ಕೇಳಿದ್ದೆ ಕಟೀಲು ಮೇಳಕ್ಕೆ ನಾನು ಸೇರ್ತೇನೆ ಅಂತ. ಆಗ ಅವರು ಹೇಳಿದರು, ಈಗ ಬೇಡ, ಸಮಯ ಬಂದಾಗ ನಾನು ಹೇಳುತ್ತೇನೆ ಅಂತ. ಮತ್ತು ಸಮಯ ಬಂದಾಗ ಅವರೇ ಹೇಳಿದ್ದಾರೆ ಕಟೀಲು ಮೇಳಕ್ಕೆ ನೀನು ಸೇರಬೇಕು ಅಂತ. ಈಗ 7ನೇ ವರ್ಷದ ತಿರುಗಾಟ ನಾಳೆ ಆರಂಭ ಆಗ್ತದೆ. ಆ ದೇವಿಯ ಆಶೀರ್ವಾದದಿಂದ ಇಷ್ಟು ವರ್ಷದ ತಿರುಗಾಟದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ, ಎಲ್ಲ ನಾವು ದೇವರ ಅನುಗ್ರಹವೇ ನನಗೆ ಪ್ರಾಪ್ತಿಯಾಗಿದೆ. ಹಾಗೆ ನಮ್ಮ ಕ್ಷೇತ್ರದ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರ ಆಶೀರ್ವಾದ, ನಾನು ಅಲ್ಲೇ ಬೆಳೆದವನು, ಹಾಗಾಗಿ ಅಲ್ಲಿಯ ದೇವರ ಆಶೀರ್ವಾದ ನನಗೆ ಸದಾ ಖಂಡಿತ ಇದೆ. ಎಲ್ಲ ಪ್ರೋತ್ಸಾಹಕರು, ನನ್ನ ಬಂಧು ಮಿತ್ರರು ಎಲ್ಲರೂ ತುಂಬ ನನಗೆ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾನು ಪಾಂಚಜನ್ಯ ಯಕ್ಷನಾಟ್ಯಾಲಯ ಎನ್ನುವಂತಹ ಒಂದು ನಮ್ಮ ಯಕ್ಷಗಾನ ತಂಡವನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಅರ್ಚಕರು ಮೊನ್ನೆ ನಾನು ಹೇಳುವಾಗ ಅವರು ಹೇಳಿದರು, ಸುಘೋಷ ಎನ್ನುವ ಹಾಗೆ ನೀ ಹೆಸರಿಡಬೇಕು, ಬಹಳ ಒಳ್ಳೆಯದು. ಖಂಡಿತ ಅದನ್ನು ನಾನು ಈಡೇರಿಸ್ತೇನೆ. ಇದೇ ಈ ಪಾಂಚಜನ್ಯ ಯಕ್ಷನಾಟ್ಯಾಲಯದ ಜೊತೆಗೆ ಆ ಸುಘೋಷ ಎನ್ನುವಂತಹ ಹೆಸರು ಕೂಡ ನನಗೆ ಅವರೇ ಹೇಳಿದ, ಅವರ ಬಾಯಿಯಿಂದ ಯಾವ ಮಾತು ಬಂದು ಕೂಡ ಸತ್ಯವಾಗ್ತದೆ. ಹಾಗಾಗಿ ಅದು ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಇಲ್ಲಿ ಭರತನಾಟ್ಯ ತರಬೇತಿಯನ್ನು ಕೂಡ ಮಾಡಬೇಕು ಅಂತ ಮಾಡಿದ್ದೇನೆ. ನಮ್ಮದೇ ಶಿಷ್ಯ ವೃಂದದಲ್ಲಿ ಭರತನಾಟ್ಯ ತರಗತಿಯನ್ನು ಪಡೆದವರಿದ್ದಾರೆ. ಅವರ ಮೂಲಕ ಆರಂಭದಲ್ಲಿ ಒಂದು ನಾಟ್ಯವನ್ನು ಅಭ್ಯಾಸ ಮಾಡಿ ಮತ್ತು ಹೆಚ್ಚಿನ ನಾಟ್ಯಕ್ಕಾಗಿ ಬೇರೆ ಗುರುಗಳನ್ನು ನಾನು ನೋಡಿಕೊಳ್ಳುತ್ತೇವೆ. ಹಾಗೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು.
ಕಲಾವಿದರು ಬೆಳೀಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಇಷ್ಟು ಮಾಡಿದ್ದೇನೆ. ಎಲ್ಲ ಬಹಳಷ್ಟು ಒಂದೊಂದು ಪ್ರತಿಭೆ ಎಷ್ಟಿದೆ ಅಂತ ನನಗೆ ಕೆಲವು ಮಕ್ಕಳನ್ನು ನೋಡುವಾಗ ಗೊತ್ತಾಗ್ತದೆ. ಅವರಲ್ಲಿ ಬಹಳಷ್ಟು ಪ್ರತಿಭೆಗಳಿದೆ. ಈಗಾಗಲೇ ನಮ್ಮಲ್ಲಿ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಹಲವು ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ. ಅವರಲ್ಲಿರುವ ಪ್ರತಿಭೆ ನಮಗೆ ನೋಡುವುದಕ್ಕೆ ಅದು ಅಸಾಧ್ಯ, ಅಷ್ಟು ಪ್ರತಿಭೆ ಇದೆ. ಅದನ್ನು ಹೊರತರಬೇಕು ಅನ್ನೋ ಉದ್ದೇಶ ನನಗೆ ಬಹಳಷ್ಟು. ಈಗಾಗಲೇ ನಾನು 6 ಶಾಲೆಗಳಲ್ಲಿ ಯಕ್ಷಗಾನ ತರಗತಿ ಮಾಡ್ತಾ ಇದ್ದೇನೆ. ನಿನ್ನೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆ ಚೊಮ್ಮಗುಡ್ಡೆ ಅಲ್ಲಿ ಅವರ ವಾರ್ಷಿಕೋತ್ಸವ, ರಾಷ್ಟ್ರೋತ್ಸವ, ಅಲ್ಲಿ ರಾತ್ರಿ 11 ಗಂಟೆ ತನಕ ಯಕ್ಷಗಾನ ಮುಗಿಸಿ ಬಂದದ್ದು. ನನಗೆ ಅದು ಒಟ್ಟು ಕಾರ್ಯಕ್ರಮ ಆದರೂ ಕೂಡ ಅದನ್ನು ನಾನು ಬಿಟ್ಟುಕೊಡಲಿಲ್ಲ. ಯಕ್ಷಗಾನ ಅನ್ನೋ ಕಾರಣಕ್ಕಾಗಿ ಅದನ್ನು ಕೇವಲ 15 ದಿವಸದಲ್ಲಿ ಪೂರ್ವ ಸಿದ್ಧತೆ ಮಾಡಿ ಅದನ್ನು ನೀನೆ ಪ್ರದರ್ಶನ ಮಾಡಿಸಿ ಮತ್ತೆ ಇದಕ್ಕೆ ನಾನು ಸಿದ್ಧತೆ ಮಾಡಿದ್ದೇನೆ. ಹಾಗೆ ಕೈರಂಗಳ ಪುಣ್ಯಕೋಟಿ ಶಾರದಾ ವಿದ್ಯಾಗಣಪತಿ ಶಾಲೆಯಲ್ಲೂ ನನಗೆ ಯಕ್ಷಗಾನ ತರಗತಿ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೂಡ ಯಕ್ಷಗಾನ ತರಗತಿ, ಹೀಗೆ ಹಲವು ಶಾಲೆಗಳು, ರಾಮಕೃಷ್ಣ ಹರೇಕಳ ಹಲವು ಶಾಲೆಗಳಲ್ಲಿ ನಾನು ಅವರೆಲ್ಲರ ಆಶೀರ್ವಾದ ಇದ್ದುದರಿಂದ ಇಷ್ಟು ಬೆಳೆಯುವುದಕ್ಕೆ ಕಾರಣ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿಕೊಳ್ತಾ ಇದ್ದೇನೆ. ಯಕ್ಷಗಾನ ಗೆಲಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಯಾವುದೇ ಒಂದು ಸಂಸ್ಥೆಗೆ ಆ ಸಂಸ್ಥೆಯನ್ನು ಗುರುತಿಸುವುದಕ್ಕಾಗಿ ಒಂದು ಲಾಂಛನದ ಅಗತ್ಯವಿರುತ್ತದೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಲಾಂಛನವನ್ನು ಈಗ ಬಿಡುಗಡೆ ಮಾಡುವಂತಹ ಸಮಯ. ಅದಕ್ಕೋಸ್ಕರ ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಎಲ್ಲ ಗಣ್ಯ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷನಾಟ್ಯಾಲಯದ ಲಾಂಛನವಿರುವಂತಹ ಶಮವಸ್ತ್ರಗಳ ಬಿಡುಗಡೆ ಕೂಡ ನಡೆಯುತ್ತಿದೆ. ಇನ್ನು ಮುಂದಕ್ಕೆ ನಮ್ಮ ಈ ಶಮವಸ್ತ್ರವನ್ನು ನೋಡಿದಾಗ ಎಲ್ಲೇ ನೋಡಿದರೂ ಕೂಡ ಇವರು ಪಂಚಜನ್ಯ ನಾಟ್ಯಾಲಯದ ವಿದ್ಯಾರ್ಥಿಗಳು ಎನ್ನುವುದಕ್ಕಾಗಿ ನಿಮಗೆಲ್ಲರಿಗೂ ಕಾಣಸಿಗುತ್ತಾರೆ. ನಮ್ಮ ಯಕ್ಷನಾಟ್ಯಾಲಯದ ವಿದ್ಯಾರ್ಥಿಗಳನ್ನು ಈ ಲಾಂಛನದ ಮೂಲಕ ನೀವು ಗುರುತಿಸಬಹುದು. ಇನ್ನು ಮುಂದಕ್ಕೆ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿ ಜೊತೆಗೆ ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡಿ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡುವ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೆ. ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಅಂತೇಳಿ ಅಶ್ವಥರವರು ಇವತ್ತೊಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತಿನ ದಿವಸ ಅಂದರೆ ಅಶ್ವತ್ಥ ಅಂತ ಹೇಳಿದರೆ ಏನು ಅಂತೇಳಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ ವೃಷರಾಜತೆ ನಮಃ ಅಂತೇಳಿ ಅವನನ್ನು ಹೊಗಳುವುದಲ್ಲ. ಆದರೂ ಕೂಡ ಮೂಲದಲ್ಲಿ ಇವತ್ತಿನ ದಿವಸದ ಇದು ನೋಡುವಾಗ 59 ಬರ್ತದೆ, ಅದನ್ನು ಕೂಡಿಸುವಾಗ 14 ಬರ್ತದೆ. ಈ 14ರಲ್ಲಿ ಯಾರು ಇದ್ದಾರೆ ಅಂತೇಳಿದರೆ ಬ್ರಹ್ಮ. ಮೂಲತೋ ಬ್ರಹ್ಮನಲ್ಲಿ ಅವನು ಜನ್ಮವನ್ನು ಪಡೆದು ಈಗ ಇದು ಮಧ್ಯತೋ ವಿಷ್ಣುರೂಪಿಣಿ, ಆ ವಿಷ್ಣು ರೂಪದಿಂದ ಆ ಪುರುಷೋತ್ತಮರು ಬಂದು ಅವನಿಗೆ ವಿದ್ಯೆಯನ್ನು ಕಲಿಸಿದ್ದಾರೆ. ಹಾಗೆ ಅಗ್ರದೋ ಶಿವರೂಪಾಯ ಅಂತೇಳಿ ಈಗ ಕಟೀಲ್ನಲ್ಲಿ ವೇಷಧಾರಿಯಾಗಿ ಅವನು ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಆದ್ದರಿಂದ ವಿಷ್ಣು ಕ್ಷೇತ್ರದಿಂದ ಹೋಗಿ ಈಗ ವೇಷ ಅವನಿಗೆ ವಿಷ್ಣುವೇ. ದೇವರು ಅವನಿಗೆ ಆಯುರಾರೋಗ್ಯವನ್ನು ಅನುಗ್ರಹಿಸಲಿ. ಹಾಗೆ ಈ ನಾಟ್ಯಾಲಯವನ್ನು ಉತ್ತುಂಗಕ್ಕೆ ಏರಿಸಿ ಕೀರ್ತಿಯನ್ನು ಪಡೆಯಲಿ ಅಂತ ಹೇಳುತ್ತಾ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ಸುಬ್ರಹ್ಮಣ್ಯ ಸರ್ ಇವರಿಗೆ ಧನ್ಯವಾದಗಳು. ಗುರುವಂದನೆ. ಒಬ್ಬ ವ್ಯಕ್ತಿ ಜನಿಸಿದ ನಂತರ ಅವನು ಪರಿಪೂರ್ಣನಾಗಬೇಕಾದರೆ ಅವರಿಗೆ ಒಬ್ಬ ಗುರು ಅನ್ನೋದು ಮುಖ್ಯವಾಗಿರುತ್ತೆ. ಮೊದಲಿಗೆ ನಮಗೆ ತಂದೆ ತಾಯಿ ಗುರುಗಳಾಗಿದ್ದರೆ ಮುಂದಕ್ಕೆ ನಮ್ಮ ಶಾಲಾ ಶಿಕ್ಷಣದಲ್ಲಿ ವಿದ್ಯೆಯನ್ನು ನೀಡಿ ಜೊತೆಗೆ ವಿನಯ ವಿವೇಕ ಎಂಬಂತಹ ಕಲಿಸಿಕೊಡುವಂತಹ ಗುರುಗಳು ನಮ್ಮ ಶಾಲಾ ಶಿಕ್ಷಕರು. ಅದೇ ರೀತಿ
ಅವರನ್ನು ಗೌರವಿಸುವುದು ಕೂಡ ನಮ್ಮ ಕರ್ತವ್ಯವಾಗಿರುತ್ತೆ. ಇಂದು ನಮ್ಮ ಅಶ್ವಥ್ ಸರ್ ಇವರಿಗೆ ಶಾಲಾ ಶಿಕ್ಷಣವನ್ನು ನೀಡಿದಂತಹ ಭಾರತಿ ಕೆ ಮೇಡಮ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ದೈಹಿಕ ಶಿಕ್ಷಕರು. ಇವರಿಗೆ ಅಶ್ವಥ್ ಸರ್ ಮತ್ತು ಅವರ ತಂದೆ ತಾಯಿಯರು ಕೂಡ ಸೇರಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ಶಿಕ್ಷಣದ ನಂತರ ನಮ್ಮ ವೃತ್ತಿ ಜೀವನಕ್ಕೆ ನಮಗೆ ಒಬ್ಬರು ಗುರುಗಳು ಮಾರ್ಗದರ್ಶಕರ ಅಗತ್ಯವಿದೆ. ಅಂತಹ ಒಬ್ಬರು ನಮ್ಮ ಅಶ್ವಥ್ ಸರ್ ಅವರಿಗೆ ವೇಷಭೂಷಣ ರಂಗಭೂಮಿ ಮಾಹಿತಿಗಳನ್ನು ಕಳಿಸಿಕೊಟ್ಟಂತಹ ಗುರುಗಳು ರಾಘವದಾಸ್ ಹೂ ಹಾಕುವ ಕಳ್ಳು. ಇವ್ರನ್ನೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವ್ರನ್ನ ಅಶ್ವಥ್ ಸರ್ ಅವರು ವೇದಿಕೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾಗವತರು ಹಾಗೂ ಭಾರತಿ ಕಲಾ ಆರ್ಟ್ಸ್ ಎಂಬ ವೇಷಭೂಷಣ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಶ್ವಥ್ ಸರ್ ಅವರ ವೃತ್ತಿ ಜೀವನದ ಗುರುಗಳಾದಂತಹ ರಾಘವದಾಸ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನ ಉಳಿಬೇಕು ಬೆಳೀಬೇಕು ಎಂದು ತುಂಬ ಜನ ಪ್ರಯತ್ನ ಪಡ್ತಾರೆ. ಹಾಗೆ ಇವತ್ತು ಅಶ್ವಥ್ ಮಂಜನಾಡಿಯವರು ಒಂದು ನಾಟ್ಯಾಲಯ ಪ್ರಾರಂಭವಾಗಿದೆ. ಇದರಿಂದ ಮೊದಲು ಎಷ್ಟೇ ಕಡೆಯಲ್ಲಿ ನಾಟ್ಯವನ್ನು ಕಲಿಸ್ತಾ ಇದ್ದರೂ ಇದೊಂದು ಸ್ವಂತ ಮಾಡಿದ್ದು ಬಹಳ ಸಂತೋಷವಾಗಿದೆ. ಯಕ್ಷಗಾನದಲ್ಲಿ ಮೊದಲು ಹೇಗೆಂದರೆ ಬಹಳ ಸುಲಭದಲ್ಲಿ ಆಟ ಆಗ್ತಿತ್ತು. ಈಗ ಹಾಗೆ ಆಗುವುದಿಲ್ಲ. ನಾನು ಒಂದು 51 ವರ್ಷಕ್ಕಿಂತ ಮೊದಲು ಸುಂಕದಟ್ಟೆ ಮೇಳದಲ್ಲಿ 6 ತಿಂಗಳಿಗೆ 800 ರೂಪಾಯಿ ಸಂಬಳದಲ್ಲಿ ದುಡಿದಿದ್ದೇನೆ. ಈ ಹೊತ್ತಿಗೆ ಹಾಗೆಲ್ಲ. ಮೊನ್ನೆ ಒಬ್ಬರು ನನ್ನಲ್ಲಿ ಸಂಘಟನೆ ಮಾಡಲಿಕ್ಕೆ ಒಂದು 4-5 ಕಲಾವಿದರನ್ನು ಹೇಳಿದರು. ಅವರು ಹೇಳುವಾಗ ಹೇಳ್ತಾರೆ 2000 ನೋಟೆಲ್ಲ ಈಗ ನಡೆಯುವುದಿಲ್ಲ ಅಂತ. 3000 4000 ಎಲ್ಲ ಅವರಿಗೆ ಕೊಟ್ಟರು ಸಾಕಾಗುವುದಿಲ್ಲ. ನಮಗೆ ಆ ನೆಮ್ಮದಿ, ಆ 800 ರೂಪಾಯಿ ಸಿಕ್ಕುವಂಥ ನೆಮ್ಮದಿ ಈಗ ಸಿಕ್ಕುವ ಹಣದಲ್ಲಿ ಇರುವುದಿಲ್ಲ. ಹಾಗಾಗಿ ನಾವು ಯಕ್ಷಗಾನಕ್ಕಾಗಿ ದುಡಿಬೇಕೇ ಹೊರತು ಹಣಕ್ಕಾಗಿ ಆಸೆ ಮಾಡುವುದು ತಪ್ಪು ಅಂತ ನನ್ನ ಲೆಕ್ಕ. ಏನೇ ಇರಲಿ, ಈ ಪಾಂಚಜನ್ಯ ಯಕ್ಷನಾಟ್ಯ ಆಲಯವು ಪ್ರಾರಂಭವಾಗಿ ಇನ್ನು ಮುಂದೆ ತುಂಬ ವರ್ಷ ಹೀಗೆ ಸಾಗುತ್ತಾ ಮುಂದೆ ಹೋಗಲಿ. ಇನ್ನಷ್ಟು ಮಂದಿ ಮಕ್ಕಳು ಕಲಿತು ಯಕ್ಷಗಾನಕ್ಕೆ ಸ್ವಲ್ಪ ಏನಾದರೂ ಪ್ರಯೋಜನ ಆಗಲಿ ಅಂತ ಹೇಳುತ್ತಾ ನನ್ನೊಂದೆರಡು ಮಾತುಗಳನ್ನು ಹೇಳ್ತೇನೆ. ತನ್ನ ಗುರುಗಳನ್ನು ಗುರುತಿಸಿಕೊಂಡ ನಂತರ ತನ್ನ ಜೊತೆ ಅಭ್ಯಾಸವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಅದ್ಭುತ ಪ್ರತಿಭೆಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಅಶ್ವಥ್ ಸರ್ ಇವರು ಗುರುತಿಸಿಕೊಂಡಿರುತ್ತಾರೆ. ಈ ರೀತಿ ಇಂದು ಇಲ್ಲಿ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯುತ್ತಿದೆ. ಒಬ್ಬರು ಕುಮಾರಿ ಲಾವಣ್ಯ 10ನೇ ತರಗತಿ, ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ.
ಇವರು ಆಳ್ವಾಸ್ ಸಂಸ್ಥೆಯಲ್ಲಿ ನಡೆದ ಯಕ್ಷಗಾನ ಸ್ವಗತ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ ಹಾಗೂ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಕೂಡ ತಮ್ಮದಾಗಿಸಿಕೊಂಡಿರುತ್ತಾರೆ. ಇಂದು ಅವರು ಕಾರಣಾಂತರಗಳಿಂದ ಇಲ್ಲಿಗೆ ಆಗಮಿಸಿಲ್ಲ. ಮುಂದಿನ ಪ್ರತಿಭೆ ನವೀಶ್ ಯಕ್ಷಗಾನದಲ್ಲಿ ಚಂಡಮುಂಡ ಹಾಗೂ ಇನ್ನಿತರ ಪಾತ್ರಗಳಲ್ಲಿ ಮಿಂಚುತ್ತಿರುವಂತಹ ಒಂದು ಅದ್ಭುತ ಪ್ರತಿಭೆ. ಜೊತೆಗೆ ಚಿತ್ರಕಲೆ, ಭಾಷಣ ಸ್ಪರ್ಧೆ, ಗಾಯನ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ಯಶಸ್ಸನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರು ಅಸೈಗೋಳಿಯಲ್ಲಿ 7ನೇ ತರಗತಿಯ ವಿದ್ಯಾರ್ಥಿಯಾಗಿರುತ್ತಾರೆ. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜೊತೆಗೆ ಹಲವಾರು ಕಡೆ ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಂಡಲ್ಲಿ ನಮ್ಮ ಕೆಲವು ವಿದ್ಯಾರ್ಥಿಗಳಿರುತ್ತಾರೆ. ಅವರಿಗೆ ಕೂಡ ಶಾಲು, ಸಮವಸ್ತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಕ್ರಮ್, ಪಾವನ, ತಿಲ, ಸಂದೇಶ್, ಶರಣ್ಯ, ಮನೀಶ್, ಜಗತ್. ಈ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಕಡೆ ನಡೆದಂತಹ ಯಕ್ಷಗಾನ ಸ್ಪರ್ಧೆಗಳಲ್ಲಿ ಜಗತ್. ನಮ್ಮ ಈ ಸಭೆಗೆ ಆಗಮಿಸಿದಂತಹ ಅತಿಥಿಗಳಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ನಂಬುವಂತಹ ಎಲ್ಲ ದೇವರ ಮನಸ್ಸು ಸ್ಮರಿಸುತ್ತಾ ಈ ಗ್ರಾಮದ ಒಡೆಯ ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿಯವರು ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಈ ಒಂದು ಸುಂದರವಾದ ಬಹಳ ಶಿಸ್ತಿನಿಂದ ನಡೆಯುತ್ತಿರುವಂತಹ ಈ ಒಂದು
ಪಾಂಚಜನ್ಯ ಯಕ್ಷ ನಾಟ್ಯಾಲಯದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನೆಲ್ಲ ಕೆಲಸ ಕಾರ್ಯಗಳಿಗೂ ಮಾರ್ಗದರ್ಶನ ನೀಡುವಂತಹ TG ರಾಜಾರಾಮ್ ಭಟ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇವಸ್ಥಾನ ಮತ್ತು ದೈವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ತೇವನಾಡುಗುತ್ತು ರಾಮಚಂದ್ರಣ್ಣ ಆಳ್ವಾರ್ ನಮ್ಮ ಜೊತೆ ಇದ್ದಾರೆ. ಗುಣವತಿ ಸರಳಯ್ಯವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ರೂವಾರಿ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಸಾಧನೆಯನ್ನು ಮಾಡಬೇಕು ಎಂಬ ಒಂದು ಕನಸನ್ನು ಕಟ್ಟಿಕೊಂಡು ಈ ರೀತಿಯಾಗಿ ನಮ್ಮೆಲ್ಲರನ್ನ ಸೇರಿಸಿದಂತಹ ಅಶ್ವಥ್ ಮಂಜನಾಡಿ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಸಂದರ್ಭದಲ್ಲಿ ಸೇರಿರತಕ್ಕಂಥ ಈ ಊರಿನ ಎಲ್ಲ ಗಣ್ಯ ಮಹನೀಯರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ ನಮ್ಮೆಲ್ಲ ಯಕ್ಷಗಾನ ಕಲಾಭಿಮಾನಿಗಳು ಅಶ್ವಥ್ ಮಂಜನಾಡಿಯ ಅವರ ಶಿಷ್ಯವರ್ಗದವರು ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ ಬಹಳ ಖುಷಿ ಆಗ್ತಿದೆ. ಇಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅಶ್ವಥ್ ಮಂಜನಾಡಿ ಪ್ರಸ್ತಾವನೆಯನ್ನು ಮಾಡುವಾಗ ಶಿರಬಾಗಿ ವಂದಿಸ್ತೇನೆ, ಸ್ಮರಿಸ್ತೇನೆ, ಆಶೀರ್ವಾದವನ್ನು ತಂದೆ ತಾಯಿಯರು ಬೇಡ್ತೇನೆ, ಇದೆಲ್ಲ ಪದಗಳು ಬರಬೇಕು ಅಂತ ಆದರೆ ಇದು ಯಕ್ಷಗಾನದಲ್ಲಿ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಭಾಷಣ ಮಾಡುವಾಗ ಹೇಳ್ತೀವಿ, ನಾವು ಎಲ್ಲರೂ ಕೂಡ ವಂದನೆ ಸಲ್ಲಿಸ್ತೇವೆ, ಸ್ಮರಿಸ್ತೇವೆ, ಎಲ್ಲ ಮಾಡ್ತೀವಿ. ಆದರೆ ಯಕ್ಷಗಾನ ಅಂತೇಳಿದ ತಕ್ಷಣ ಅದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಆ ಯಕ್ಷಗಾನ ಕ್ಷೇತ್ರದಲ್ಲಿ ಆ ಒಂದು 4 ಕಂಬಗಳನ್ನು ರಚನೆ ಮಾಡಿ ಒಂದು ರಂಗಸ್ಥಳವನ್ನು ಮಾಡಿ ಆ ರಂಗಸ್ಥಳದಲ್ಲಿ ಆ ಹಿಮ್ಮೇಲ ಮುಮ್ಮೇಲ ಇವರೆಲ್ಲ ಆ ಯಕ್ಷಗಾನಕ್ಕೆ ಕೊಡತಕ್ಕಂತಹ ಗೌರವ ಇದೆಯಲ್ಲ, ಯಾವುದೇ ಒಬ್ಬರು ಪಾತ್ರಧಾರಿ ವೇದಿಕೆಗೆ ಬಂದಾಗ, ವೇಷಧಾರಿಯಾಗಿ ವೇದಿಕೆಗೆ ಬಂದಾಗ ಭಾಗವತರಿಗೆ, ಮದ್ದಲೆಗಾರರಿಗೆ, ಚಂಡನವಾದಗೆ ಆ ಒಂದು ಪರಿಕರಗಳಿಗೆ ನಮಸ್ಕಾರ ಮಾಡಿ ಅವರು ಆ ಬಳಿಕ ರಂಗಸ್ಥಳ ಪ್ರವೇಶವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸೂಚಿಸ್ತದೆ. ಇದು ಆಗಬೇಕಾದ್ದು. ಈ ಒಂದು ಆಗಬೇಕು ಅಂತಾದರೆ ಅಶ್ವಥ್ ಮಂಜನಾಡಿ ಅಂತ ಯುವ ಪ್ರತಿಭೆಗಳು ಇನ್ನಷ್ಟು ಅಲ್ಲಲ್ಲಿ ಒಂದೊಂದು ಗ್ರಾಮದಲ್ಲಿ, ಜಿಲ್ಲೆಗೊಂದಲ್ಲ, ಹೋಬಳಿಗೆ ಒಂದಲ್ಲ, ಗ್ರಾಮದಲ್ಲಿ ಈ ರೀತಿಯಾದ ಯುವಕರು ಮುಂದಕ್ಕೆ ಬರಬೇಕು. ಇವತ್ತು ಅಶ್ವಥ್ ಮಂಜನಾಡಿಯಿಂದಾಗಿ ಇಡೀ ಒಂದು ಈ ಭಾಗ ಯಕ್ಷಗಾನಮಯ ಆಯಿತು ಅಂತ ಹೇಳ್ಬೋದು ನಾವು. ಯಕ್ಷಗಾನ ಅಂತ ಹೇಳಿದರೆ ಅಲ್ಲಿ ಹಾಸ್ಯವೂ ಬರ್ತದೆ, ಬೇರೆ ಬೇರೆ ಪುಣ್ಯ ಪುರಾಣದ ಕಥೆಗಳು ಬರ್ತದೆ. ಇವತ್ತು ನಾವು ರಾಮಾಯಣ, ಮಹಾಭಾರತ ಅಥವಾ ದೇವಿ ಮಹಾತ್ಮೆ ಇದೆಲ್ಲವನ್ನು ಕೂಡ ಯಕ್ಷಗಾನದಲ್ಲಿ ಎಷ್ಟು ಬಾರಿ ನಾವು ದೇವಿ ಮಾತನ್ನ ನೋಡಿದ್ರು ಸಾಲದು. ಕೆಲವರು ಅದನ್ನೇ ಆಡಿಸುವಂಥದ್ದು. 25-30 ವರ್ಷಗಳ ನನ್ನ ಮಾವೊಬ್ಬರು ಯಕ್ಷಗಾನ ಆಡಿಸ್ತವರು ದೇವಿ ಮಾತನೇ, ಬೇರೆ ಯಾವುದೇ ಪ್ರಸಂಗ ಇಲ್ಲ. ನಮ್ಗೆ ನೋಡಲಿಕ್ಕೂ ಕೂಡ ಅದನ್ನು ಎಷ್ಟು ಬಾರಿ ನೋಡಿದ್ರೂ ಕೂಡ ಸಾಕಾಗೋದಿಲ್ಲ. ಆ ರೀತಿಯಾದ ಯಕ್ಷಗಾನದಲ್ಲಿ ದೈವೀ ಶಕ್ತಿ ಇರುವಂಥದ್ದು. ಆದ್ದರಿಂದ ನಾವು ಯಕ್ಷಗಾನಕ್ಕೆ ಬಹಳಷ್ಟು ಗೌರವವನ್ನು ಕೊಡ್ತೇವೆ. ಇವತ್ತು ಮೇಳಗಳ ತಿರುಗಾಟ ಆರಂಭ ಆಗಿದೆ ಅಂತೇಳಿ ಅಶ್ವಥ್ ಮಂಜನಾಡಿ ಹೇಳಿದ್ರು. ಕಟೀಲು ಮೇಳದ ಎಷ್ಟು ಜನ ಯಾವಾಗ ಅದನ್ನು ಬುಕ್ ಮಾಡಿದರೂ ಕೂಡ ಅವ್ರಿಗೆ ಎಷ್ಟು ವರ್ಷದ ಬಳಿಕ ಆ ಯಕ್ಷಗಾನ ಅವರಿಗೆ ಆ ಹರಕೆಯ ರೂಪದಲ್ಲಿ ಆಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಇವತ್ತು ಪಾವಂಜ ಮೇಳೆ ಇದೆ, ಬೇರೆ ಬೇರೆ ಮೇಳೆಗಳಿದೆ. ಕರ್ನಾಟಕ ಮೇಳ ಇತ್ತು ಒಂದು ಕಾಲದಲ್ಲಿ. ನಾನು ಕಾತರದಿಂದ ಕಾಯ್ದು, ನಾವೆಲ್ಲ ಚಿಕ್ಕದಿರುವಾಗ ಪುಲಿಂಚ ರಾಮರೈ ಮತ್ತು ಅರುವ ಕೊರಗಪ್ಪರವರು ಅವರಿಬ್ಬರ ಜೊತೆ ಬಂದಾಗ ಎಷ್ಟು ಒಂದು ಖುಷಿಯಾಗೋದು ಅಂತ ನಾನೀಗ TG ರಾಜಾರಾಮ್ ಭಟ್ರ ಹತ್ರ ಹೇಳಿದ್ದೆ. ಸುಂಕದಗಟ್ಟೆಯ ಮೇಳದ ಬಗ್ಗೆ ಹೇಳಿದ್ರು. ನಾನು 6ನೇ ತರಗತಿ 7ನೇ ತರಗತಿಯೇ ಇದ್ದೆ. ಆವಾಗ ಸುಂಕದಗಟ್ಟೆ ಮೇಳದವರದ್ದು ವಜ್ರ ಕೋಗಿಲೆ ಅಂತ ಒಂದು ಯಕ್ಷಗಾನ ಬಯಲಾಟ. ವಜ್ರ ಕೋಗಿಲೆ ಈಗಲೂ ಕೂಡ ನನಗೆ ಆ ವಜ್ರ ಮತ್ತು ಕೋಗಿಲೆ ಅಣ್ಣ ತಂಗಿಯ ಕಥೆ, ಅದು ಬಹಳ ಒಂದು ಕತೆ. ಆ ಪ್ರಸಂಗ ಈಗಲೂ ಕೂಡ ನನ್ನ ಕಣ್ಣ ಮುಂದೆ ಬರ್ತಾ ಇದೆ. ಅಲ್ಲಿ ಬಸ್ತಿಗಟ್ಟೆಯಲ್ಲಿ ನಾನೊಂದು 8-9ನೇ ತರಗತಿ ಇರುವಾಗ ಶ್ರೀದೇವಿ ಲಲಿತೋಪಾಖ್ಯಾನ ಅಂತ, ಆ ಚಂಡೆಯವರಿಗೆ ಪುರುಸತ್ತೇ ಇಲ್ಲ, ಅಷ್ಟು ಚಂಡೆಯವರ ಅಷ್ಟು ಅದರಲ್ಲಿ ವೇಷಗಳು ಬರುವಂಥದ್ದು. ಇದೆಲ್ಲ ಆವಾಗ ಎಷ್ಟು ಖುಷಿ ಅಂತ ಹೇಳಿದ್ರೆ ಯಕ್ಷಗಾನ ನೋಡಲಿಕ್ಕೆ ನಾವು ತೆಂಗಿನ ಗರಿಯ ಮಡಲನ್ನು ಸೂಟೆಯನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ ಯಕ್ಷಗಾನ ನೋಡಲಿಕ್ಕೆ. ಆದರೆ ಈಗ ನಮಗೆ ಯಕ್ಷಗಾನ ಕಾಲ ಮಿತಿ ಬಂತು. ಇಡೀ ದಿವಸ ಹೋಗುವಂಥದ್ದು ಸಂಜೆ 5 ಗಂಟೆಗೆ ಪ್ರಾರಂಭ ಆದರೆ 12 ಗಂಟೆಗೆ ಮುಗಿಯುವಂಥದ್ದು. ಅದನ್ನೊಂದು ಸ್ವಲ್ಪ ಬೇಗ ಮುಗಿಸಿ 10 ಗಂಟೆಗೆ ಮುಗಿಸಿದ್ರೆ ಭಾರಿ ಒಳ್ಳೆಯದು. ಆದಷ್ಟು ಬೇಗ ಬಂದವರು ಹೋಗ್ಬೋದು.
ನಿಜವಾಗಿಯೂ ಕೂಡ ಯಕ್ಷಗಾನ ಸಂಜೆ ಪ್ರಾರಂಭ ಆಗಿ ಬೆಳಿಗ್ಗೆ ಮುಗಿದ್ರೇ ಅದಕ್ಕೆ ಚಂದ. ಆದ್ದರಿಂದ ಅದೆಲ್ಲವೂ ಕೂಡ ಇದ್ರೂ ಕೂಡ ಈ ರೀತಿಯಾದ ಒಂದು ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಒಂದು ಯಕ್ಷಗಾನ ಶಿಕ್ಷಣ ಕೇಂದ್ರವನ್ನು, ಒಂದು ನಾಟ್ಯಾಲಯವನ್ನು ಮಾಡುವುದು ಅಂತ ಹೇಳಿದ್ರೆ ಇದು ಇಷ್ಟು ಸುಲಭದ ಒಂದು ಆಲೋಚನೆ ಅಲ್ಲ. ಒಂದು ಮನೆಯಲ್ಲಿ ಬೇರೆ ಬೇರೆ ರೀತಿಯಾದ ಮಕ್ಕಳು ಬರ್ತಾರೆ. ಆ ಮಕ್ಕಳು ಅವರನ್ನು ಇಲ್ಲಿ ಒಳಗಡೆ ಬಂದ ಮೇಲೆ ಖಂಡಿತವಾಗಿ ಅವರು ಸರಿಯಾಗಿರ್ತಾರೆ. ಯಾಕೆ ಅಂತಂದರೆ ಯಕ್ಷಗಾನದ ನೀತಿ ನಿಯಮಗಳು ಆ ರೀತಿ ಇದೆ. ಎಷ್ಟು ಜೋರಿನ ಮಕ್ಕಳಿದ್ರೂ ಕೂಡ ಅಲ್ಲಿ ಬರುವಾಗ ಅವರು ಅದಕ್ಕೆ ತಲೆ ಬಾಗಲೇಬೇಕು. ಯಾಕೆ ಅಂತೇಳಿದ್ರೆ ಆ ರೀತಿಯಾದ ಯಕ್ಷಗಾನದ ನೀತಿ ಧರ್ಮ ಇದೆ. ಆದ್ದರಿಂದ ಯಕ್ಷಗಾನ ಕಲಿಕೆ ಬಹಳ ಇಡೀ ನಮ್ಮ ಜೀವನದ ಸಂಸ್ಕೃತಿಯನ್ನು ನಾವು ಯಾವ ರೀತಿ ನಮ್ಮ ಜೀವಮಾನದಲ್ಲಿ ನಾವು ಜೀವನ ನಡೆಸಬೇಕು, ನಮ್ಮ ತಂದೆ ತಾಯಿಯವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ನಮ್ಮ ದೇವರ ಮೇಲೆ ಯಾವ ರೀತಿ ನಾವು ನಂಬಿಕೆ ನೀಡಬೇಕು, ನಮ್ಮ ಪುರಾಣ ಪುಣ್ಯ ಪುರುಷರ ಆದರ್ಶ ಜೀವನ, ಕೋಟಿ ಚೆನ್ನಯ್ಯರ ಒಂದು ಕಥೆಯನ್ನು ಕೇಳುವಾಗ ನಮಗಿಡೀ ಒಂದು ಬಾರಿ ರೋಮಾಂಚನ ಆಗ್ತಿದೆ. ಆ ರೀತಿಯಾದ ಪ್ರಸಂಗಗಳನ್ನು ನಾವು ಪ್ರಸ್ತುತ ಮಾಡಿದಾಗ ಅದೇನಾಗ್ತಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ರೀತಿಯಾದ ಜಾಗೃತಿ ಉಂಟಾಗ್ತಿದೆ, ಧರ್ಮ ಜಾಗೃತಿ ಉಂಟಾಗ್ತಿದೆ. ಅಶ್ವತ್ಥ ಮಂಜನಾಡಿ ಈ ರೀತಿಯಾಗಿ ಯಕ್ಷಗಾನದ ಮೂಲಕ ಧರ್ಮ ಜಾಗೃತಿ ಮಾಡಿದರೆ, ಅಲ್ಲೊಬ್ಬರು ಉಲ್ಲಾಳದಲ್ಲಿ ಅರುಣ್ ಉಲ್ಲಾಳ ಅಂತ ಇದ್ದಾರೆ, ಅವರು ಧರ್ಮ ಶಿಕ್ಷಣವನ್ನು ಕೊಡುವುದರ ಮೂಲಕ ಧರ್ಮ ಜಾಗೃತಿಯನ್ನು ಮಾಡ್ತಾರೆ. ಈ ರೀತಿಯಾದ ಅರುಣ್ ಉಲ್ಲಾಲ್, ಅಶ್ವತ್ಥ ಮಂಜನಾಡಿ ಈ ರೀತಿಯಾದವರು ನಮ್ಮಲ್ಲಿ ಹೆಚ್ಚು ಹೆಚ್ಚು ಕಾಣಸಿಗಬೇಕು. ಈ ರೀತಿಯಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಅವರದ್ದೇ ಆದಂಥ ವ್ಯವಸ್ಥೆಗಳಲ್ಲಿ ಅವರು ಮಾಡಿದಾಗ ನಮ್ಮ ಮಕ್ಕಳು ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಿ ದಾರಿ ತಪ್ಪಲಿಕ್ಕಿಲ್ಲ. ಅವರ ಜೀವನವೂ ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿಯೂ ಶಿಸ್ತುಬದ್ಧವಾಗಿ ಆಗ್ತದೆ. ನಾನು ಹೇಳಲಿಕ್ಕುಂಟು, ಶಾಲೆಗಳಲ್ಲಿ ನಾವು ಅಂಬೇಡ್ಕರ್ ಜಯಂತಿ, ಇದು ಸರ್ವೇಪಳ್ಳಿ ರಾಧಾಕೃಷ್ಣರವರ ಜಯಂತಿ, ಈ ರೀತಿ ಪುಣ್ಯ ಪುರುಷರ ಜಯಂತಿಯನ್ನು ಮಾಡುವಾಗ ಒಂದು ಚೇರಲ್ಲಿ ಒಂದು ಭಾವಚಿತ್ರ ಇಟ್ಟು ಅದಕ್ಕೆ ಹೂವಿನ ಹಾರ ಇಟ್ಟು ಸ್ವಲ್ಪ ಪುಷ್ಪವನ್ನು ಹಾಕಿ ಪುಷ್ಪಾಂಜಲಿ ಮಾಡಿ ಕಾರ್ಯಕ್ರಮ ಮಾಡ್ತೇವೆ. ಹಾಗಲ್ಲ, ಅದು ಅಲ್ಲಿಗೆ ಮುಗಿಯುವಂಥದ್ದಲ್ಲ. ಅದು ನಮಗೆ ನೆನಪಾಗೋದು ಯಾವಾಗ? ಸೆಪ್ಟೆಂಬರ್ 5ಕ್ಕೆ ಒಂದು ಬಾರಿ ನೆನಪಾಗ್ತದೆ, ಅಕ್ಟೋಬರ್ 2ಕ್ಕೆ ನೆನಪಾಗ್ತದೆ, ನವೆಂಬರ್ 14ಕ್ಕೆ ನೆನಪಾಗ್ತದೆ. ಈ ರೀತಿ ಹಾಗಲ್ಲ, ಅದು ವರ್ಷ ಪೂರ್ತಿ ಅದು ನೆನಪಿಗೆ ಬರಬೇಕು. ಅಂದರೆ ಆ ಪುಣ್ಯಾತ್ಮರು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ, ಅವರು ಯಾವ ರೀತಿ ದೇಶಕ್ಕೆ ತನ್ನ ಸೇವೆಯನ್ನು ಕೊಟ್ಟಿದ್ದಾರೆ ಅಥವಾ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕಲಿತು ಅದನ್ನು ನಾವು ನಮ್ಮ ಜೀವಮಾನದಲ್ಲಿ 100ಕ್ಕೆ 100 ಖಂಡಿತವಾಗಿಯೂ ನಮ್ಮ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 10% ನಾವು ಅದನ್ನು ಪಾಲನೆ ಮಾಡಿದರೆ ಆ ಒಂದು ಜನ್ಮ ದಿನಾಚರಣೆಗಳಿಗೆ ಮಹತ್ವ ಬರ್ತದೆ. ಅದೇ ರೀತಿ ಎಲ್ಲವೂ ಕೂಡ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಒಟ್ಟು ನಮ್ಮ ದೇಶದ, ಅದರಲ್ಲೂ ಕೂಡ ಬಹಳ ವಿಶೇಷ ಅಂತೇಳಿದ್ರೆ ನಮ್ಮ ತುಳುನಾಡು. ಇವತ್ತು ತುಳುನಾಡಿನಲ್ಲಿ ಇರುವಷ್ಟು ದೇವಸ್ಥಾನ, ದೈವಸ್ಥಾನ, ಎಲ್ಲ ಆಚಾರ ವಿಚಾರಗಳು ಎಲ್ಲೂ ಕೂಡ ಸಿಗಲಿಕ್ಕೆ ಇಲ್ಲ. ಆದ್ದರಿಂದ ಭಾರತ ಇಷ್ಟು ಪುಣ್ಯವಾಗಿ, ಇಷ್ಟು ಸಾಧು ಸಂತರ ನೆಲೆ ಇರತಕ್ಕಂಥ ಒಂದು ಸ್ಥಾನ, ಇಷ್ಟು ಪವಿತ್ರ ನದಿಗಳು ಹರಿಯುತ್ತಿರುವಂಥ ಜಾಗ ಇದು ನಮ್ಮ ಭರತ ಭೂಮಿ. ಆದ್ದರಿಂದ ಭರತ ಭೂಮಿಗೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಭಾರತದ ಗೌರವವನ್ನು ಉಳಿಸುವುದು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ, ಅತ್ಯಂತ ನಿಯಮಬದ್ಧವಾಗಿ ನಾವು ಅದನ್ನು ಅನುಸರಿಸುವುದೇ ಇದು ದೇಶದ ಸಂಸ್ಕೃತಿಯನ್ನು ಉಳಿಸುವಂಥದ್ದು. ಆದ್ದರಿಂದ ನಾವು ನೀವೆಲ್ಲ ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸೋಣ. ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಅಶ್ವತ್ಥ ಮಂಜನಾಡಿ ಅವರ ಮನೆಗೆ ಬಂದು ಈ ಒಂದು ಪಾಂಚಜನ್ಯ ಊದಬೇಕು. ಯಕ್ಷಗಾನದ ಪಾಂಚಜನ್ಯವನ್ನು ಊದುವಂತಾಗಬೇಕು ಎಲ್ಲರೂ ಕೂಡ. ಆ ರೀತಿಯ ಪಾಂಚಜನ್ಯ ಮಲಗುವಂತಹ ಒಂದು ರೀತಿಯನ್ನು ಕೂಡ ನಾವೆಲ್ಲರೂ ಕೂಡ ನೋಡಬೇಕು. ಮುಂದಕ್ಕೆ ಒಂದು ಒಳ್ಳೆಯ ಮೇಳವನ್ನು ಕೂಡ ಸಂಘಟಿಸ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅಶ್ವತ್ಥ ಮಂಜನಾಡಿ ಮುಂದಡಿ ಇರ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಎಲ್ಲ ರೀತಿಯಾದ ಸಹಕಾರವನ್ನು ಕೂಡ ನೀಡುವುದು ನಮ್ಮ ಧರ್ಮವಾಗಿದೆ. ಆದ್ದರಿಂದ ನಮ್ಮ ಸಂಸ್ಕೃತಿ ಉಳಿಯಬೇಕಾದ್ರೆ ನಾವು ಯಾವುದೇ ರೀತಿಯಾದ ತ್ಯಾಗಕ್ಕೂ ಕೂಡ ನಾವು ಕೂಡ ಸಿದ್ಧರಾಗಿರಬೇಕು. ನಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿಕೊಡುವುದರ ಮೂಲಕ, ಶಾಲೆಯಲ್ಲಿ ಆದರೆ ಶಾಲೆಯಲ್ಲಿ ಈಗ ಬೇರೆ ಬೇರೆ ಶಾಲೆಗಳಲ್ಲಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಆದಮೇಲೆ ಅಲ್ಲಲ್ಲಿ ಶಾಲೆಗಳಲ್ಲಿ ಕೂಡ ಯಕ್ಷಗಾನ ತರಬೇತಿ ಆಗ್ತಿದೆ. ನಮ್ಮಲ್ಲಿ ಒಂದು ಯಕ್ಷರತ್ನ ಕಲಾವೇದಿಕೆ ಅಂತ ಇತ್ತು, ಯಕ್ಷರತ್ನ ಕಲಾವೇದಿಕೆ ಅಂತ ಇತ್ತು ನಮ್ಮಲ್ಲಿ. ಒಂದು 3-4 ಬಾರಿ ನಾವು ಕೂಡ ಮಕ್ಕಳನ್ನು ಯಕ್ಷಗಾನಕ್ಕೆ ಅಲ್ಲಲ್ಲಿ ಕರ್ಕೊಂಡು ಹೋಗಿದ್ವಿ. ರವಿಕುಮಾರ್ ಕೂತಿದ್ದಾರೆ ಮುಂದುಗಡೆ. ಹಾಗೆ ಆಮೇಲೆ ಈಗ ನಮ್ಮ ಅಶ್ವತ್ಥ ಮಂಜನಾಡಿ ಬಂದು ಬಹಳಷ್ಟು, ಈಗ ಇಲ್ಲಿ ನಾವು ನೋಡಿದ್ವಿ ಮಿಥಿಲಾ, ಅಲ್ಲಿ ಗಗನ್ ನಿಂತಿದ್ದಾನೆ.
ಗಗನ್, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ಆ ಯಕ್ಷಗಾನವನ್ನು ಕಲಿಯುವುದನ್ನು ನೋಡುವಾಗ ನನಗೆ ಬಹಳ ಖುಷಿ ಆಗೋದು. ಅದಕ್ಕೆಲ್ಲ ನಾವು ಒಟ್ಟು ಪ್ರೋತ್ಸಾಹವನ್ನು ಪುಣ್ಯಕೋಟಿಯ ಬಹಳಷ್ಟು ಮಕ್ಕಳು ಕೂಡ ಇಲ್ಲಿ ನಾವು ಸನ್ಮಾನ ಮಾಡಿದ್ವಿ ನೋಡಿದ್ವಿ. ಎಲ್ಲ ಬೇರೆ ಬೇರೆ ಶಾಲೆಗಳ ಮಕ್ಕಳನ್ನು ಕೂಡ ಅವರು ಆ ಯಕ್ಷಗಾನದಲ್ಲಿ ಪರಿಣತಿ ಹೊಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ನಾವು ನಂಬತಕ್ಕಂಥ ಎಲ್ಲ ದೈವಗಳಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಅಶ್ವತ್ಥ ಮಂಜನಾಡಿಯವರು ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಕೆಲಸ ಕಾರ್ಯಗಳಿಗೆ ಇಳಿದಿದ್ದಾರೆ. ಅವರಿಗೆ ಶ್ರೇಷ್ಠ ಆಗಬೇಕು. ಅವರೆಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಈ ಜಾಗದಲ್ಲಿ ನಡೆಯಬೇಕು. ಮತ್ತು ಮೇಲಕ್ಕೆ ಎತ್ತುವಾಗಲೇ ರಂಗಸ್ಥಳ ಎತ್ತುವಾಗೆ ಬರ್ತದೆ. ನಮಗೆ ಕೆಳಗಡೆ ಒಂದು ಸ್ಟೆಪ್ ಸಿಗ್ತದೆ, ಆಮೇಲೆ ಇನ್ನೊಂದು ಮೆಟ್ಟಲು ಸಿಗ್ತದೆ. ರಂಗಸ್ಥಳಕ್ಕೆ ಬರುವಾಗೆ ಅನುಭವ ಕೂಡ ಆಗ್ತದೆ. ಒಟ್ಟಿನಲ್ಲಿ ಒಳ್ಳೆಯ ಒಂದು ಜಾಗದಲ್ಲಿ ಈ ಒಂದು ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಇವತ್ತು ಉದ್ಘಾಟನೆಗೊಂಡಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಶ್ವತ್ಥ ಮಂಜನಾಡಿಯ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಇದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದು ನನ್ನ ಹೆಸರಿಗೆ ಅಥವಾ ನನ್ನ ಪ್ರತಿಷ್ಠೆಗೆ ಅಥವಾ ನನ್ನ ಸಾಧನೆಗೆ ಅಂತಲ್ಲ, ಅದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಇನ್ನೊಬ್ಬರು ಕೂಡ ಅದನ್ನು ನೋಡಿ ನಾನು ಕೂಡ ಅವನಂತ ಆಗಬೇಕು. ಆ ರೀತಿಯಾಗಿ ನಾವು ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಒಂದು ಒಳ್ಳೆಯ ಸಮಾಜ, ಹಿಂದೂ ಸಮಾಜ, ಸನಾತನ ಧರ್ಮ, ಸನಾತನ ಅಂದರೆ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅದನ್ನು ಯಾರಿಂದಲೂ ಕೂಡ ನಾಶ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇಲ್ಲತಕ್ಕಂಥ ಇದ್ದಿದ್ರೆ ಅದು ಸನಾತನ ಮಾತ್ರ. ಆದ್ದರಿಂದ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಸನಾತನ ಧರ್ಮ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನ ಮಾಡೋಣ. ಅಶ್ವತ್ಥ ಮಂಜನಾಡಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋಣ. ಈ ಮನೆಯಲ್ಲಿ ಯಕ್ಷಗಾನದ ಇದೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಾದ ದೈವಿ ಶಕ್ತಿ ಇದ್ದಂತೆ. ಎಲ್ಲ ಮಕ್ಕಳು ಕೂಡ ಆ ರೀತಿಯಾದ ಒಂದು ಯಕ್ಷಗಾನ ಕಲೆಯನ್ನು ತಮ್ಮಲ್ಲಿ ತಾವು ರೂಢಿಸಿಕೊಂಡು ಒಳ್ಳೆಯ ನಮ್ಮ ಒಬ್ಬಳು ಹುಡುಗಿ ಈಗ ಬಂದ್ಲು ವಿದ್ಯಾರ್ಥಿನಿ ಮಿಥಿಲಾ ಅಂತ, ನನಗೆ ಬಹಳ ಖುಷಿ. ಅವಳ ಆ ಯಕ್ಷಗಾನದಾಗ ನಾನು ಎಲ್ಲ ಮಕ್ಕಳದ್ದು ಕೂಡ ನೋಡ್ತೇನೆ. ಅವಳು ರಂಗಸ್ಥಳಕ್ಕೆ ಪ್ರವೇಶ ಮಾಡಿದಾಗ ನಾನು ಇಡೀ ಅದನ್ನು ಸೂಕ್ಷ್ಮವಾಗಿ ಗಮನಿಸೋದು. ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಆ ರೀತಿಯ ಮಕ್ಕಳು ಪ್ರದರ್ಶನವನ್ನು ಮಾಡುವಾಗ ಅಥವಾ ಅದು ಪಾಠ ಮಾಡುವಾಗ ಕೂಡ ಅಷ್ಟೇ, ಏನಾದರೂ ಲೋಪದೋಷಗಳಿದ್ದರೆ ಆ ಕಾರ್ಯಕ್ರಮ ಮುಗಿದ ಮೇಲೆ ನೋಡಿ ಹೀಗೆ ಆಗಬೇಕಿತ್ತು ಅಂತೇಳಿ ಹೇಳಿದರೆ ಮುಂದಕ್ಕೆ ಅವರು ತಿದ್ದುಕೊಳ್ಳಿ ಕೂಡ ಸಹಕಾರಿ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಭಾರತ ಮಾತೆಯ ಮಕ್ಕಳದ ನಾವೆಲ್ಲರೂ ಕೂಡ ಯಾವುದೇ ರೀತಿಯ ಭೇದ ಭಾವ ಇಲ್ಲದೇ ಈ ಕಾರ್ಯಕ್ರಮವನ್ನು ಎಲ್ಲ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ಅಶ್ವತ್ಥ ಮಂಜನಾಡಿ ಕೂಡ ದೇವರು ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿಯನ್ನು ನೀಡಲಿ. ಅವರ ತಂದೆ ತಾಯಿಯವರಿಗೂ ಕೂಡ ಅವರ ಸದಾ ಸಹಕಾರ ಕೊಡ್ತಾ ಇರಲಿ. ಮನೆಯವರೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡಲಿ. ಊರಿನ ನಾವೆಲ್ಲರೂ ಕೂಡ ಬಂಧು ಮಿತ್ರ ವರ್ಗದವರು ಕೂಡ ಸಹಕಾರವನ್ನು ಕೊಡೋಣ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತಾ ಮಾತಾಡಿದಂತೆ ಯಕ್ಷಗಾನ ನಮಗೆ ಇನ್ನೋರ್ವ ಅತಿಥಿಯಾದಂತಹ ರಾಮದಾಸ್ ಆಳ್ವ ತೆವನಾಡುಗುತ್ತು ಅನುವಂಶಿಕ ಮೊಕ್ತೇಶ್ವರರು, ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರ, ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಈ ಪಾಂಚಜನ್ಯ ನಾಟ್ಯಾಲಯಕ್ಕೆ ನಮ್ಮ ಈ ಗ್ರಾಮದ ದೈವದೇವರು ಅನುಗ್ರಹಿಸಿ ಅವರಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಕೊಟ್ಟು ಅವರಿಗೆ ಒಳ್ಳೆ ಶ್ರೇಯಸ್ಸು ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ನನ್ನ ಎರಡು ಮಾತು. ಪಾಂಚಜನ್ಯ ಯಕ್ಷ ನಾಟ್ಯಾಲಯಕ್ಕೆ ಶುಭ ಹಾರೈಸಿದಂತಹ ರಾಮದಾಸ್ ಆಳ್ವ ತೆವನಾಡುಗುತ್ತು ಇವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಸಭೆಯ ಉದ್ಘಾಟಕರು ಅಧ್ಯಕ್ಷರಾದಂತಹ ಟಿ ರಾಜಾರಾಮ್ ಭಟ್, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಲ, ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೇವಸ್ಥಾನದ ಅರ್ಚಕರು, ಮುಖ್ಯಸ್ಥರಾದ ಗೌರವಾನ್ವಿತರೆ, ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಆಳ್ವರವರೇ, ನನ್ನ ಆತ್ಮೀಯರಾದ ವಿದ್ಯಾರತ್ನ ಶಾಲೆಯ ಸಂಚಾಲಕರು, ಪಕ್ಷದಲ್ಲಿ ನನ್ನ ಜೊತೆಗಾರ ರವೀಂದ್ರಣ್ಣನವರೇ, ಈ ಪಾಂಚಜನ್ಯದ
ಜನಕ ಅಶ್ವಥ್ ಅವರೇ, ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಆತ್ಮೀಯ ಯಕ್ಷಗಾನ ಪ್ರೇಮಿ ಬಂಧುಗಳೇ, ಮಹಾಭಾರತ ಯುದ್ಧದಲ್ಲಿ ಕೌರವ ಪಾಂಡವ ಸೇನೆಗಳು ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ಪಾತ್ರ ಮಾಡಿದ ಅಶ್ವಥ್ ಕೇಳ್ತಾರೆ, ಕೃಷ್ಣ ನನ್ನನ್ನು 2 ಸೇನೆಗಳ ಮಧ್ಯೆ ಕೊಂಡೋಗಿ ನಿಲ್ಲಿಸು, ನನಗೊಮ್ಮೆ 2 ಸೇನೆಗಳು ನೋಡಬೇಕು ಅಂತ. ಕೌರವ ಸೇನೆಯನ್ನು ಕಂಡಾಗ ಅಶ್ವತ್ಥಿಗೆ ಕೈಕಾಲು ನಡುಗ್ತದೆ, ಅರ್ಜುನಿಗೆ ಕೈಕಾಲು ನಡುಗ್ತದೆ. ಕೈಕಾಲು ನಡಗಿದ ಅಶ್ವತ್ಥ ಪ್ರಶ್ನೆ ಮಾಡ್ತಾರೆ ಕೃಷ್ಣನಿಗೆ, ಕೃಷ್ಣ ನಾನೇನು ಮಾಡಬೇಕು? ಎದುರುಗಡೆ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಬಾವ, ಅಣ್ಣ, ತಮ್ಮ, ಯಾರನ್ನು ಕೊಲ್ಲಿ ಒಂದು ಕುರ್ಚಿಗಾಗಿ, ಅಧಿಕಾರದ ಕುರ್ಚಿಗಾಗಿ ನನ್ನ ಸಾಧ್ಯ ಇಲ್ಲ ಅಂಥೇಳಿ ಶಸ್ತ್ರಸನ್ಯಾಸ ಮಾಡ್ತಾನೆ. ರಥದಿಂದ ಇಳಿದ ಅರ್ಜುನ ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗಿಡ್ತಾನೆ. ನನ್ನ ಕೈ ಕಾಲು ನಡುಗ್ತಾ ಇದೆ, ನನ್ನ ಅಂಗೈಯಲ್ಲಿ ಬೆವರಿದೆ, ಅದು ಹೆಂಚಾತೆ, ಅಂಗೈಯಲ್ಲಿ ಬೆವರಿದೆ, ನನಗೆ ಬಿಲ್ಲು ಹಿಡಿಲಿಕ್ಕೆ ಆಗುವುದಿಲ್ಲ ಕೃಷ್ಣ ಅಂತ ಅಶ್ವತ್ಥ ಕೃಷ್ಣನಿಗೆ ಹೇಳ್ತಾನೆ. 700 ಶ್ಲೋಕಗಳ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ನಿಮಿಷಾರ್ಧದಲ್ಲಿ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್, ಅರ್ಜುನಿಗೆ ಬೋಧನೆ ಮಾಡ್ತಾನೆ. 700 ಶ್ಲೋಕ ಇದೆ ಆ ಭಗವದ್ಗೀತೆಯಲ್ಲಿ. ಈಗ ಹೇಗೆ ನಾವು ಮೊಬೈಲ್ ತೆಗೆದುಕೊಳ್ಳಿ ಯೂಟ್ಯೂಬ್ನಲ್ಲಿ ಎಲ್ಲೋ ಬರುವ ಹಾಗೆ ತಕ್ಷಣ ಬರ್ತದೆ, ಅದು ಯಾಕೆಂದರೆ ಪ್ರಶ್ನೆ ಮಾಡಲಿಕ್ಕಿಲ್ಲ, ಅದು ಹಾಗೆ. 700 ಶ್ಲೋಕಗಳನ್ನು ಓದಿದ ನನಗೆ ಎಲ್ಲವೂ ಅರ್ಥ ಆಗಿದೆ, ಆದರೆ ಅಶ್ವತ್ಥಿಗೆ ಅರ್ಥವೇ ಆಗಲಿಲ್ಲ. ಅಶ್ವತ್ಥ ಕೃಷ್ಣನಾಗಿ ಮಾಡಿದ ಪಾತ್ರದ ಅಶ್ವತ್ಥಿಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗಲಿಲ್ಲ ಕೃಷ್ಣ ಅಂತ ಅಶ್ವತ್ಥ ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣ ವಿಶ್ವರೂಪ ದರ್ಶನವನ್ನು ಅಶ್ವತ್ಥಿಗೆ ಕೃಷ್ಣನಿಗೆ, ಅರ್ಜುನನಿಗೆ ಮಾಡ್ತಾನೆ. ಇದನ್ನು ನೋಡಿದ ಅಶ್ವತ್ಥಿಗೆ ಅರ್ಜುನನಿಗೆ ಒಂದು ಜ್ಞಾನೋದಯ ಆಗ್ತದೆ. ಅವನಿಗೆ ಸಂತೋಷವೋ, ಅಚ್ಚರಿಯೋ, ಭಯವೋ, ಕುತೂಹಲವೋ ಏನೋ ಹೇಳಲಿಕ್ಕೆ ಆಗದ ಒಂದು ಭಾವನೆ ಅವನಿಗೆ ನಿರ್ಮಾಣ ಆಗ್ತದೆ. ನಮಗೂ ಕೆಲಸ ಹಾಗಾಗ್ತದೆ. ಲಾಟ್ರಿ ಟಿಕೆಟನ್ನು ಬಸ್ಸಿನಲ್ಲಿ ಕುಳಿತು ಬರ್ತಾ ಇದ್ದಾಗ ಆ ಟಿಕೆಟ್ ಮಾರುವ ಪುಟ್ಟ ಬಾಲಕನ ಮೇಲೆ ಕರುಣೆ ತೋರಿ ಖರೀದಿ ಮಾಡಿದ ಕೇರಳ ರಾಜ್ಯ ಲಾಟ್ರಿಗೆ 40 ಕೋಟಿ ರೂಪಾಯಿ ಬಹುಮಾನ ಬಂದರೆ ಹೇಗೆ ಆದೀತು ನಮಗೆ, ಹಾಗೆ ಅಶ್ವತ್ಥಿಗೆ ಆ ದಿವಸ ಆಗ್ತದೆ. ಸಖೇದ ಆಶ್ಚರ್ಯ, ಇದೇನು ರೂಪ ಅಂತೇಳಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ, ಇದು ಎಂಥದ್ದು? ಆಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಾನೇ ನಾನು, ಈ ವಿಶ್ವವೇ ನಾನು, ನದಿಗಳಲ್ಲಿ ಗಂಗೆ ನಾನು, ಪರ್ವತಗಳಲ್ಲಿ ಮೇರು ಪರ್ವತ ನಾನು, ಮೃಗಗಳಲ್ಲಿ 4 ಕಾಲ ಮೃಗಗಳಲ್ಲಿ ಹಸು ನಾನು, ಗೋವು ನಾನು, ಪ್ರಪಂಚದ ಅತ್ಯಂತ ಸುವಸ್ತುವಲ್ಲಿ ಒಂದಾದ ಹಾಲು ನಾನು, ಮರಗಳಲ್ಲಿ ಅಶ್ವತ್ಥ ನಾನು ಅಂತ ಹೇಳ್ತಾನೆ. ನಾನು ಇವತ್ತು ಈ ಅಶ್ವತ್ಥನನ್ನು ಅದಕ್ಕೆ ಹೋಲಿಕೆ ಮಾಡ್ತೇನೆ. ಅಶ್ವತ್ಥ ಯಕ್ಷಗಾನದಲ್ಲಿ ಕಟ್ಟುವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಕಟ್ಟುವೇಷ ಅಂದರೆ ಯಾವುದು ಹೇಳಿದರೆ, ನಮ್ಮ ಮೂಲ ಪನ್ನಡಿ ಮಕ್ಕಳಿಗೆ ಗೊತ್ತುಂಟು ಅದೇ. ಕಟ್ಟುವೇಷ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಕಟ್ಟೇಸ ನಾನು ನೋಡಿದ್ದೇನೆ.
ಅಶ್ವತ್ಥ ಸ್ತ್ರೀವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅಶ್ವತ್ಥ ಅಭಿಮನ್ಯು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಶ್ವತ್ಥ ಬಬ್ರುವಾಹನ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಶ್ವತ್ಥ ವಿಷ್ಣು, ಬ್ರಹ್ಮ, ಈಶ್ವರ, ದೇವಿ, ಮಹಿಷಾಸುರ ನೋಡಲಿಲ್ಲ. ಮಾಡಿದ್ದಾರೆ ಏನು ಮಾಡಿದ್ದಾರೆ? ಮಹಿಷಾಸುರ ಮಾಡಿದ್ದಾರೆ. ಒಂದು ರಂಗಕ್ಕೆ ಯಾವುದು ಅಗತ್ಯ ಇದೆ ಅದನ್ನು ಮಾಡಬಲ್ಲಂತ ಒಬ್ಬ ಅಭಿಜಾತ ಕಲಾವಿದ ಆತ ಅಶ್ವತ್ಥ. ಯಕ್ಷಗಾನ ಮೇಳದಲ್ಲಿ ಯಜಮಾನ ಮರ್ಯಾದೆ ಉಳಿಸುವ ಕಲಾವಿದ ಆತ ಅಶ್ವತ್ಥ. ಗೋವಿಂದ ಭಟ್ರಿಗೆ ಕೂರಿಸಿ, ಗೋವಿಂದ ಭಟ್ರು ಒಂಜಿ ಕಟ್ಟೆಸ ಬಾಡ್ಲೆ ನಿನ್ನ ಮೇಳನೀಯ ಅಂತೇಳಿ ಬಿಸಾಡಿ ಇದ್ಕೊಂಡು ಹೋದಾರ. ಸುಂದರರಾಯರೇ ಒಂಜಿ ಏಸು ಆವಡಿತನತ್ತೆ ಇತ್ತೆ ಎಂಜಿನ ಆಸೆಗಾರನ ಆಸೆ ಜನ ಜತೆ ಆಸೆ ಈ ಬಣ್ಣ ಮಲ್ಪು ಅಂತ ಹೇಳ್ತಿದ್ರು. ಆದರೆ ಅಶ್ವತ್ಥ ಹಾಗೆ ಮಾಡಲಿಲ್ಲ. ಅವೆಲ್ಲದಕ್ಕೂ ಸೈ ಸಂಬಾರ್ಜಿಸ ಮೈದಾ ಹುಡಿ ಇದ್ದಾಗೆ ಅದರಲ್ಲಿ ಎಲ್ಲವೂ ಮಾಡಲಿಕ್ಕಾಗ್ತದೆ. ಮೈದಾ ಹುಡಿಯಲ್ಲಿ ಅದು ಹೆಂಗಸರು ಹೇಳಬೇಕು. ಮೈದಾ ಹುಡಿ ಎಲ್ಲವೂ ಮಾಡಲಿಕ್ಕಾಗ್ತದೆ. ತರಕಾರಿಗಳಲ್ಲಿ ತೊಂಡೆಕಾಯಿ ಇದ್ದ ಹಾಗೆ ಎಲ್ಲವೂ ಮಾಡಲಿಕ್ಕಾಗ್ತದೆ. ತೊಂಡೆಕಾಯಿ ಪಾಯಸ ಕೂಡ ಮಾಡಲಿಕ್ಕಾಗ್ತದೆ. ನಾನು ಊಟ ಮಾಡಿದ್ದೇನೆ. ಹೊಸಂಗಾಯಿ ನಾನು ಊಟ ಮಾಡಿದ್ದೇನೆ. ತೊಂಡೆಕಾಯಿ ಪಾಯಸ ನಾನು ಊಟ ಮಾಡಿದ್ದೇನೆ. ತರಕಾರಿಯಲ್ಲಿ ತೊಂಡೆಕಾಯಿ ಇದ್ದ ಹಾಗೆ ನೀರು, ನದಿಯಲ್ಲಿ ಗಂಗೆ, ಪ್ರಾಣಿಗಳಲ್ಲಿ ಗೋವು, ಆ ರೀತಿ ಎಲ್ಲವೂ ಆಗಬಲ್ಲ, ಎಲ್ಲವೂ ಮಾಡಬಲ್ಲ ಅಶ್ವತ್ಥಿಗೆ ನಾನು ಶಿರಬಾಗಿ ವಂದನೆ ಸಲ್ಲಿಕೆ ಮಾಡಿದೆ. ಒಬ್ಬ ಯಕ್ಷ ಕಲಾಭಿಮಾನಿಯಾಗಿ ನಾನು ಬಂದಗಳು ಗುಟ್ಟಿನಲ್ಲಿ ಕೇಳಿದೆ ಅವರಿಗೆ, ಈರಿಗೊಟ್ಟು ಏತು ಯಕ್ಷಗಾನ ವಿದ್ಯಾರ್ಥಿನ ಕುಳ್ಳೇರು ಅಂತ ಕೇಳಿದೆ. 183 ಅಣ್ಣೇರೆ ಅಂತ ಹೇಳಿದರು ಅವರು. 183 ಶಿಷ್ಯರಿದ್ದಾರೆ ಅವರಿಗೆ. 183. ಅದರಲ್ಲಿ ನನ್ನದೊಂದು ಸ್ವಾರ್ಥ ಇದೆ. 183 ಶಿಷ್ಯರಲ್ಲಿ ನನ್ನ ಮಕ್ಕಳು 47 ಮಂದಿಯವರು ಶಿಷ್ಯರಿದ್ದಾರೆ. ನನ್ನ ಶಾಲೆ 47 ಮಂದಿ ಶಿಷ್ಯರಿದ್ದಾರೆ. ರವಿಯಣ್ಣ, ಈಗ ಸ್ವಲ್ಪ ನನಗೆ ಹೆದರಿಕೆ ಶುರುವಾಗಿದೆ. ಈಗ ಸ್ವಲ್ಪ ಹೆದರಿಕೆ, ನೀರಿನ ಸೆಕೆಂಡ್ 38 ಈಗ ನನಗೆ ಸ್ವಲ್ಪ ಭಯ ಆಗಿದೆ. ಆ 48ರಲ್ಲಿ ಕೆಲವು ಜನ ಇಲ್ಲಿಗೆ ಬರ್ತಾರೆ, ಪುಣ್ಯಕೋಟಿಯ ಜನ ಕಡಿಮೆ ಆಗ್ತದೆ. ಅಂಜೆ ಮಲ್ಪಡೆ ನೀರು ಕೈ ಮುಗಿದೀವಿ ಅಂತೇಳಿ. ಒಳ್ಳೆಯದಾಗಲಿ. ಅಶ್ವತ್ಥ ಆರಂಭ ಮಾಡಿದ ಈ ಪಾಂಚಜನ್ಯ ಅದು ಯಕ್ಷಗಾನ ರಂಗದ ಉದ್ದಕ್ಕೂ ಮೊಳಗಲಿ. ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಕಲಾವಿದನೊಬ್ಬನಿಗೆ ಸನ್ಮಾನ ಮಾಡುವಾಗ, ಸನ್ಮಾನ ಭಾಷಣ ಮಾಡುವವನು ಅಲ್ಲ, ಇಂಜಿನಿಯರ್ ಸನ್ಮಾನ ಭಾಷಣಗೂ ಅಭಿನಂದನಾ ಭಾಷಣ ಮಾಡುವ ಭಾಷಣಕಾರ ನೀನು ಯಾರ ಕೈಯಲ್ಲಿ ಕಲ್ತದ್ದು ಅಂತ ಕೇಳಿದಾಗ ನಾನು ಅಶ್ವತ್ಥರ ಕೈಯಲ್ಲಿ ಕಲ್ತದ್ದು ಅಂತ ಹೇಳುವ ಸ್ಥಿತಿ ನಿರ್ಮಾಣ ಆಗಲಿ. ಅಶ್ವತ್ಥರನ್ನ ಯಕ್ಷಗಾನ ತರಬೇತಿ ಹೊಂದಿ ಎಲ್ಲರೂ ಕೂಡ ಅವರು ಯಕ್ಷಗಾನ ರಂಗದಲ್ಲಿ ಅದ್ವಿತೀಯ ಕಲಾವಿದರಾಗಿ ಬೆಳಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನಗೊಂದು ಸುವರ್ಣಾವಕಾಶವನ್ನು ಒದಗಿಸಿಕೊಟ್ರು ಅಶ್ವತ್ಥ. 3 ಗಂಟೆ ಉಂತಾವಡ ಅಣ್ಣೇರು ಅಂತ ಹೇಳಿದ್ದಾರೆ ಅವರು. ಅಣ್ಣೇರು 3 ಗಂಟೆ ಉಂತಾವಡ ಅಂತ ಹೇಳಿದ್ದಾರೆ. ನನಗೊಂದು ಸದಾವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳುವಂಥದ್ದು. ನಾನು ಸಾರ್ವಜನಿಕ ಜೀವನದಲ್ಲಿ ಸಾವಿರಾರು ಸಭೆಗಳ ಅಧ್ಯಕ್ಷತೆ ವಹಿಸಿಕೊಂಡಿರ್ಬೋದು, ಆದರೆ ನನಗೆ ಮನಸ್ಸಿಗೆ ಸಂತೋಷ ಕೊಟ್ಟ ಸಭಾಧ್ಯಕ್ಷತೆ ಇದು ಮಾತ್ರ. ಅದ್ಭುತ ಬಾಲಕನೊಬ್ಬ ಆರಂಭ ಮಾಡುವ ಈ ಪಾಂಚಜನ್ಯದ ಸಭಾ ಕಾರ್ಯಕ್ಕೆ ನನ್ನನ್ನು ನೀವು ಅಧ್ಯಕ್ಷ ಮಾಡಿರಲ್ಲ ಅಶ್ವತ್ಥರೇ, ನಾನು ನಿಮಗೆ ಧನ್ಯವಾದ ಸಲ್ಲಿಕೆ ಮಾಡ್ತೇನೆ. ನಾನು ಅತ್ಯಂತ ಪ್ರೀತಿ ಪಡುವ ಕ್ಷೇತ್ರ ಅದು ಯಕ್ಷಗಾನ. ನನ್ನ ಮನೆ ಹೇಗೆ ಇವತ್ತು ಅಶ್ವತ್ಥರ ಮನೆ ಯಕ್ಷಗಾನ ಮನೆಯಾಗಿದೆಯೋ ಹಾಗೆ ನನ್ನ ಮನೆಯು ಯಕ್ಷಗಾನದ ಮನೆ. ಗೊತ್ತುಂಡೆ ಮೂಲ ಪಣ್ಕಣ 52ನೇ ಇಸ್ವಿಯಿಂದ 57ನೇ ಇಸ್ವಿವರೆಗೆ ಕಟಿಯಲ್ಲಿ ಮೇಳ ನಡೆಸುವುದು ನನ್ನ ಅಪ್ಪ. ಗೊತ್ತು ನೀರೈ? ವರೆಗೆ ಗೊತ್ತು ಜಾರಿಗೆ. ಆಗ ಕಟೀಲು ಮೇಳದ ಆಟಕ್ಕೆ ಒಂದು ತಿರುಗಾಟದಲ್ಲಿ ಸಿಗ್ತಾ ಇದ್ದ ಆಟಗಳು 30 108 ಆಟ ತಿರುಗಾಟ ಆಡಾಂಡ. ಏನು ಮಾಡಬೇಕು ಒಂದು ಯೋಚನೆ ಮಾಡಿ ಜೋಡಾಟ ಕಾಲ ಒಂದಿತ್ತು. ಆಳ್ವೆರೆ ಜೋಡಾಟದ ಕಾಲ ಒಂದಿತ್ತು. ಕಟೀಲು ಮೇಳಕ್ಕೂ ಕೂಡ್ಲು ಮೇಳಕ್ಕೂ ಜೋಡಾಟ, ಕಟೀಲು ಮೇಳಕ್ಕೂ ಧರ್ಮಸ್ಥಳ ಮೇಳಕ್ಕೂ ಜೋಡಾಟ, ಕಟೀಲು ಕೂಡ್ಲು ಧರ್ಮಸ್ಥಳ ಮೇಳಕ್ಕೆ ಜೋಡಾಟ ಕೂಡಾಟ. ಈ ರೀತಿ ಮಾಡೋ ಮೂಲಕ ಕಟೀಲು ಮೇಳವನ್ನು 5 ವರ್ಷದಲ್ಲಿ ವರ್ಷಕ್ಕೆ 180 ಕ್ಯಾಂಪ್ ಸಿಗುವ ಹಾಗೆ ಮಾಡಿದವರು ನನ್ನ ಅಪ್ಪ.
ಆದ ಕಾರಣ ನನ್ನ ಮನೆ ಅದು ಯಕ್ಷಗಾನ ಮನೆ. ವೇದ ಸಭೆಯಲ್ಲಿ ಕೂತು ನಾನು ನನ್ನ ಅಪ್ಪ ಅಂತ ಹೇಳಬಾರದು ಇದೆ, ಆದರೆ ಗೊತ್ತಾಗಲಿ ಅಂತ ಮಾತು ನಾನು ಇವತ್ತು ಹೇಳಿದ್ದಟ್ಟೆ. ನನ್ನ ಯಕ್ಷಗಾನ ಮನೆ ಇವತ್ತು ಅಶ್ವತ್ಥನ ಮನೆ ಯಕ್ಷಗಾನ ಮನೆಯಾಗಿದೆ. ಅಶ್ವತ್ಥನ ಮನೆ ಯಕ್ಷಗಾನ ಮನೆಯಾಗಿದೆ. ಈ ಯಕ್ಷಗಾನ ಮನೆ ನಿಜ ಅರ್ಥದಲ್ಲಿ 100 ಕಾಲ ಬಾಳಲಿ. ಇವತ್ತು ಪ್ರಾಯ 31 ವರ್ಷ ಅಶ್ವತ್ಥಿಗೆ. ಭಟ್ರು ಆಶೀರ್ವಾದ ಮಾಡಿದ್ದಾರೆ, ಸುಘೋಷ ಅಂತ ಹೆಸರಿಡಬೇಕು ಅಂತ. ಸುಘೋಷಯ ಅಂದರೆ ಇಲ್ಲಿನ ಹೊರಟ ಘೋಷ ಅದು ಒಳ್ಳೆಯ ಘೋಷವಾಗಲಿ, ವಿಶ್ವದಾದ್ಯ ತುಂಬಲಿ ಅಂತ ಸುಘೋಷಯ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರು. ಇಲ್ಲಿನ ಹೊರಟ ಘೋಷ ಅದು ಸುಘೋಷ ಆಗಲಿ, ಒಳ್ಳೆಯ ಧ್ವನಿ ಆಗಲಿ, ಒಳ್ಳೆಯ ಸ್ವರವಾಗಲಿ, ಒಳ್ಳೆಯ ಯಕ್ಷಗಾನದ ಶಬ್ದವಾಗಲಿ ಅಂತ ಅರ್ಥ. ಈ ಸುಘೋಷ ಅಂತ ಅವರು ಹೆಸರಿಟ್ಟಿದ್ದಾರೆ ಈ ಕೇಂದ್ರಕ್ಕೆ. ಅಶ್ವತ್ಥನ ಹೆಸರು ಪಾಂಚಜನ್ಯ, ಭಟ್ರ ಹೆಸರು ಸುಘೋಷ. ಈ ಪಾಂಚಜನ್ಯದ ಝೇಂಕಾರ, ಅದು ಯಾಕೆ ಝೇಂಕಾರ ಬ್ರಹ್ಮಣ್ಯ ಅದು ಠೇಂಕಾರನ ಒಂದು ಹೇದೇವ ಝೇಂಕಾರ ಝೇಂಕಾರ ಅವಂಚ ಯಕ್ಷಗಾನ ಕೆಲವು ಶಬ್ದ ಉಂಟು. ಆ ಶಬ್ದ ಡೇಪ ನೋಡು. ಸಿಂಗಿನೇ ಅವೇ ಸಿಂಗಿನೇ ಝೇಂಕಾರ. ಇವತ್ತು ಪಾಂಚಜನ್ಯದ ಯಕ್ಷಗಾನ ಕಲಾಕೇಂದ್ರದಲ್ಲಿ ಆದಂಥ ಸಿಂಗಿನಿಯ ಝೇಂಕಾರ ಅದು ಪರಶುರಾಮ ನಕ್ಷತ್ರ ಉದ್ದಕ್ಕೂ ಮೊಳಗಲಿ, ಎಲ್ಲ ಮನಕ್ಕೂ ಕೇಳಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ನಮ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕೃಷ್ಣ ಅರ್ಜುನರ ಸಂಭಾಷಣೆಯನ್ನು ವಿವರಿಸುತ್ತಾ ಅಶ್ವಥ್ ಸರ್ ಇವರ ಪ್ರತಿಭೆಯನ್ನು ವಿವರಿಸಿದ ಟಿ ರಾಜಾರಾಮ್ ಭಟ್ ಸರ್ ಇವರಿಗೆ ಧನ್ಯವಾದಗಳು. ಇಂದು ನಮ್ಮ ಪಾಂಚಜನ್ಯ ಯಕ್ಷನಾಟ್ಯಾಲಯಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ 4 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಶಮವಸ್ತ್ರವನ್ನು ನೀಡಿ ಈಗ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ನಮ್ಮ ಯಕ್ಷನಾಟ್ಯಾಲಯಕ್ಕೆ ಹೊಸದಾಗಿ ಸೇರ್ಪಡೆಯಾಗ್ತಾ ಇರುವಂತಹ ವಿದ್ಯಾರ್ಥಿಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ಅತಿಥಿಗಳಿಗೆ ನಮ್ಮ ಪಾಂಚಜನ್ಯ ಯಕ್ಷನಾಟ್ಯಾಲಯದ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಪಾಂಚಜನ್ಯ ಯಕ್ಷನಾಟ್ಯಾಲಯದ ಸಂಸ್ಥಾಪಕರಾದ ಅಶ್ವಥ್ ಸರ್ ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅಶ್ವಥ್ ಸರ್ ಇವರಿಂದ ಯಕ್ಷನಾಟ್ಯವನ್ನು ಕಲಿತು ಹಲವಾರು ಕಡೆ ಯಕ್ಷಗಾನವನ್ನು ಪ್ರದರ್ಶಿಸಿದಂತಹ ಅವರ ವಿದ್ಯಾರ್ಥಿಗಳು ಇಂದು ಸರ್ಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡೋದಕ್ಕೆ ಇಚ್ಛಿಸುತ್ತಾರೆ. ಅವರನ್ನ ವೇದಿಕೆ ಕರೀತಾ ಇದ್ದೇನೆ. ರಕ್ಷಣ್, ಸಂದೇಶ್, ಮಿಥಿಲಾ ಹಾಗೂ ಎಲ್ಲ ಸರ್ನ ವಿದ್ಯಾರ್ಥಿಗಳು. ಆಗಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮದ ಕೊನೆಯ ಹಂತವಾದಂತಹ ಧನ್ಯವಾದ ಕಾರ್ಯಕ್ರಮ ಕಾರ್ತಿಕ್ ಇವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಪಾಂಚಜನ್ಯ ಯಕ್ಷನಾಟ್ಯಾಲಯ ಮಂಜನಾಡಿ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಬಯಸಿದಂಥ ಇಬ್ಬರು ವ್ಯಕ್ತಿಯನ್ನು ನಾವು ಮರ್ತಿದ್ದೇವೆ. ಅದು ಅಂದರೆ ಒಬ್ಬರು ಶ್ರೀ ಗುರುರಾಜ್ ಭಟ್ ಕೈರಂಗಳ, ಸದಸ್ಯರು ಯಕ್ಷಗಾನ ಅಕಾಡೆಮಿ ಕರ್ನಾಟಕ. ಇವರು ವೇದಿಕೆಯ ಒಂದು ಅಶ್ವಥ್ ಇವರಿಂದ ಗಣ್ಯರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಹಕಾರ ನಮ್ಮ ಈ ಸಂಸ್ಥೆಗೆ ಯಾವಾಗಲೂ ಇರಲಿ ಅಂತ ಕೇಳಿಕೊಳ್ತಾ, ಅದೇ ರೀತಿ ಪುಂಡರೀಕಾಕ್ಷ ಕುಲಾಲ್ ಇವರು ಆಗಮಿಸಲಿಲ್ಲ. ಇವರ ಅನುಪಸ್ಥಿತಿಯ ಮೇರೆಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಜೋರಾದ ಕೈಚಪ್ಪಾಳೆ.
ಅದೇ ರೀತಿ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಮಂಜನಾಡಿ ಇದರ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ಸುಬ್ರಹ್ಮಣ್ಯ ಭಟ್ ಅನುವಂಶಿಕ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ TG ರಾಜಾರಾಮ್ ಭಟ್, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ ಅತಿಥಿಗಳಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇವಳಕಟ್ಟಿ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಗಣ್ಯ ಅತಿಥಿಗಳಿದ್ದಾರೆ, ಶ್ರೀ ರಾಮದಾಸ್ ಆಳ್ವ ತೇವನಾಡುಗುತ್ತು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಗುಣಾವತಿ ಸುಲಾಯ ತೇವನಾಡುಗುತ್ತು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ 2 ಮಾಧ್ಯಮ ಮಿತ್ರರು ಇದ್ದಾರೆ. ಒಬ್ಬರು ಹೊಸಕುರಳ್ ಹಾಗೂ ಅಬ್ಬಕ್ಕ ಟಿವಿ, ಈ 2 ಸಂಸ್ಥೆಯ ಮಾಲಕರಿಗೂ ಹಾಗೂ ನಿರ್ವಾಹಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕೆಮರಾದಲ್ಲಿ ಸಹಕರಿಸಿರುವಂಥ ಹಾರ್ದಿಕ್ ಗಟ್ಟಿ ಕೂಡ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಧ್ವನಿಮುದ್ರಣವನ್ನು ಒದಗಿಸಿದಂತಹ ಗೀತಾ ಪ್ರೋ ಸೌಂಡ್ಸ್ ಗುರುಪುರ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಮಂಜನಾಡಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಎಲ್ಲ ನೆರೆದಿರುವಂಥ ಜನರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಶ್ರೀರಾಮ್. ಧನ್ಯವಾದವನ್ನು ಸಮರ್ಪಿಸಿದಂತಹ ಕಾರ್ತಿಕ್ ಇವರಿಗೆ ಕೂಡ ಧನ್ಯವಾದಗಳು.